ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಂದಿನ ಅವಧಿನಲ್ಲಿ ನಾನು ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಪ್ರಚಲಿತ ಘಟನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಬರ್ತೀನಿ. ಕಳೆದ 3 ಅವಧಿನಲ್ಲೂ ಕೂಡ ನಾನು ಪ್ರಚಲಿತ ಘಟನೆಗಳನ್ನು ಚರ್ಚೆ ಮಾಡ್ತಾ ಬಂದೆ. ಈಗ ಭಾಗ 4 ಇವತ್ತು ಚರ್ಚೆ ಮಾಡ್ತಾ ಬರ್ತೀನಿ. ಭಾಗ 3 ಬಂದಾಗ ಒಂದು ಮುಖ್ಯವಾದಂಥ ವಿಷಯವನ್ನು ಚರ್ಚೆ ಮಾಡಿದ್ದೆ. ಏನವು ಸಮಿಟ್ಗಳನ್ನು ಚರ್ಚೆ ಮಾಡಿದ್ದೆ, ಸಂಘಟನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಬಂದೆ. ಮೇಜರಾಗಿ ಸಾರ್ಕ್ ಬಗ್ಗೆ ಹೇಳ್ತಾ ಬಂದೆ. ಸಾರ್ಕ್ ಅಂದಾಗ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ, ಅದು 8 ರಾಷ್ಟ್ರಗಳನ್ನು ಹೊಂದಿರುವಂಥ ಒಂದು ಸಂಘಟನೆ ಬಗ್ಗೆ ಮಾತಾಡ್ತಾ ಬಂದೆ. ಇದರ ಮೊಟ್ಟ ಮೊದಲ ಸಮ್ಮೇಳನ 1985 ಡಿಸೆಂಬರ್ 8 ನಡೀತಾ ಬಂತು. ಅಂದರೆ ಇದು 19ನೇ ಸಮ್ಮೇಳನ ನಡೀಬೇಕಾಗಿತ್ತು. ಅದನ್ನು ಇಸ್ಲಾಮಾಬಾದ್ನ ನಡಿಬೇಕಾದ ಪಾಕಿಸ್ತಾನದ ಇಸ್ಲಾಮಾಬಾದ್ ರದ್ದಾಯಿತು. 18ನೇ ಸಮ್ಮೇಳನ ನೇಪಾಳದ ಕಠ್ಮಂಡುನಲ್ಲಿ 2014 ನವಂಬರ್ ತಿಂಗಳಲ್ಲಿ ಜರುಗ್ತಾ ಬಂದಿತ್ತು ಅಂತ ನಾನು ನಿನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಬಂದಿದ್ದೆ. ಅದೇ ಥರ ಇದಕ್ಕೆ ಪ್ಯಾರಲಲ್ ಆಗಿ ಇನ್ನೊಂದು ಬೆಮ್ಸ್ಟೆಕ್ ಅಂತ ಇದೆ. ಬೆಮ್ಸ್ಟೆಕ್ ಅನ್ನೋದು ಬೇ ಆಫ್ ಬೆಂಗಾಲ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಹೇಳ್ತಾ ಬಂದೆ. ಇದು 7 ರಾಷ್ಟ್ರಗಳ ಒಂದು ಸಂಘಟನೆ, 7 ಕಂಟ್ರೀಸ್ ಇದೆ ಇದರೊಳಗಡೆ. ಡಿಫ್ರೆನ್ಸ್ ಏನಂದರೆ ಎರಡೂ ಕಡೆ ಕೂಡ ಭಾರತ ಸದಸ್ಯ ರಾಷ್ಟ್ರವಾಗಿದೆ. ಇದರಲ್ಲೂ ಸದಸ್ಯ ರಾಷ್ಟ್ರ, ಇದು ಸದಸ್ಯ ರಾಷ್ಟ್ರವಾಗಿದೆ ಎರಡೂ ಕಡೆಯಲ್ಲೂ ಕೂಡ. ಅದರಿಂದ ಇವೆರಡೂ ಸಂಘಟನೆಗಳು ಭಾಳ ಮುಖ್ಯವಾದವು. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ಇದರೊಳಗಡೆ ಪಾಕಿಸ್ತಾನ ಇದೆ, ಅಲ್ಲಿ ಪಾಕಿಸ್ತಾನ ಇಲ್ಲ. ಅದು ಭಾಳ ಮುಖ್ಯವಾದದ್ದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದವರು ಹೆಚ್ಚು ಪ್ರಿಯಾರಿಟಿನ ಬೆಮ್ಸ್ಟೆಕ್ಗೆ ಕೊಡ್ತಾ ಇದ್ದಾರೆ. ಟು ಅವಾಯ್ಡ್ ದ ಪಾಕಿಸ್ತಾನವನ್ನು ಅವಾಯ್ಡ್ ಮಾಡೋದಕ್ಕಾಗಿ, ಪಾಕಿಸ್ತಾನ ನೇಷನ್ಸನ್ನು ಅವಾಯ್ಡ್ ಮಾಡೋಕ್ಕಾಗಿ ನಾವು ಹೆಚ್ಚೆಚ್ಚು ಆದ್ಯತೆಯನ್ನು ಬೆಮ್ಸ್ಟೆಕ್ಗೆ ಕೊಡ್ತಾ ಇದ್ದೀವಿ. ಇವೆರಡೂ ಕೂಡ ಸಂಘಟನೆಗಳು ಭಾರತದ ನೆರೆಯ ರಾಷ್ಟ್ರಗಳನ್ನು ಹೊಂದಿರುವಂಥವು. ಇದರೊಳಗಡೆ ಇದ್ರಾಗೆ ಗೊತ್ತಿರಲಿ ನಿಮಗೆ, ಇದಿದೆ, ಅಫ್ಘಾನಿಸ್ತಾನ ಇದೆ, ಪಾಕಿಸ್ತಾನ ಇದೆ, ಮಾಲ್ಡೀವ್ಸ್ ಇದೆ. ಅಲ್ಲಿ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಮಾಲ್ಡೀವ್ಸನ್ನು ಬಿಟ್ಟು ಬೇರೆ 2 ದೇಶಗಳು ಬರ್ತವೆ. ಇದು 7 ಕಂಟ್ರೀಸು ಯಾವ್ಯಾವ ಇದೆ ಎಕ್ಸ್ಟ್ರಾ ಅಂದರೆ ಮಯನ್ಮಾರು ಮತ್ತು ಥೈಲ್ಯಾಂಡ್ ಬಂದರೆ ಈ ಕಡೆ 3 ಬೇರೆ ಬರ್ತವೆ. ಇನ್ನು 5 ಕಾಮನ್ ಕಂಟ್ರಿಗಳು ಯಾವ್ಯಾವು ಅಂದರೆ ಭಾರತ, ನೇಪಾಳ ಇದೆ, ಭೂತಾನ್ ಇದೆ, ಬಾಂಗ್ಲಾದೇಶ ಇದೆ, ಶ್ರೀಲಂಕಾ ಇದೆ. 5 ರಾಷ್ಟ್ರಗಳು ಎರಡೂ ಕಡೆ ಇದ್ದಾವೆ. ಆದರೆ ಈ ಕಡೆ 3 ರಾಷ್ಟ್ರಗಳು ಎಕ್ಸ್ಟ್ರಾ, ಆ ಕಡೆ 2 ಬರ್ತೀವಿ. ಈ 3 ಆ ಕಡೆ ಇಲ್ಲ. ಅದರಿಂದ ನಾನು ನಿನ್ನೆ ಇದನ್ನು ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದೀನಿ, ಬೆಮ್ಸ್ಟೆಕ್. ಮತ್ತು ಈಗ ನಾನು ನಮ್ಮ ಭಾರತ ಇರುವಂಥ ಅತ್ಯಂತ ಪ್ರಬಲವಾದಂಥ ಜಗತ್ತಿನ ಗಮನವನ್ನು ಸೆಳೀತಾ ಇರುವಂಥ ಮತ್ತೊಂದು ಸಂಘಟನೆ ಬಗ್ಗೆ ಮಾತಾಡ್ತಾ ಬರ್ತೀನಿ. ಅದೇ ಬ್ರಿಕ್ಸ್ ಅಂತ ಕರಿತಾ ಬರ್ತೀನಿ. ಆ ಬ್ರಿಕ್ಸು ಏಕಕಾಲಕ್ಕೆ ಬರಲಿಲ್ಲ, ಸಡನ್ನಾಗಿ. ಇದಕ್ಕೆ ಬರಬೇಕಾದ್ರೆ ಭಾಳ ಹಿನ್ನೆಲೆ ಇದೆ. ಅಮೆರಿಕ ದೇಶವನ್ನು ನಾವು ಜಗತ್ತಿನ ದೊಡ್ಡಣ್ಣ ಅಂತ ಕರಿತಾ ಬರ್ತೀವಿ. ಯಾಕೆ ಸರ್ ದೊಡ್ಡಣ್ಣ ಅಂತ ಕರಿತೀರಾ ಅಂದರೆ, ಇವ್ರಿಗೆ ಗೊತ್ತಿರಬೇಕು, ಎಲ್ಲ ದೇಶದ ವಿಷಯದಲ್ಲೂ ಕೂಡ ಮೂಗು ತೂರಿಸ್ತಾ ಬರ್ತಾರೆ. ಮತ್ತು ಜಾಗತಿಕವಾದಂಥ ಜಾಗತಿಕ ಎಕಾನಮಿ ಇದ್ರ ಮೇಲೆ ನಿಂತಿದೆ. ಸರ್ ಹೇಗೆ ನಿಂತಿದೆ ಇದ್ರ ಮೇಲೆ, ಯಾಕೆ ನಿಂತ್ಕೋಬೇಕು? ಆರ್ಥಿಕತೆ, ಅಮೆರಿಕವನ್ನು ಜಗತ್ತಿನ ಆರ್ಥಿಕತೆ ಅವಲಂಬಿಸಿರೋದು ಯಾಕೆ ಅಂದರೆ ಇದರ ಪಾಲು ವರ್ಲ್ಡ್ ಬ್ಯಾಂಕಲ್ಲೂ ಇದರ ಪಾಲಿದೆ, ಮತ್ತು ಜೊತೆಗೆ ಬಂದಾಗ IMF ಅಲ್ಲೂ ಕೂಡ ಇದರ ಪಾಲು ಹೆಚ್ಚಾಗಿದೆ. ಅದರಿಂದ ನಿರ್ಣಯಗಳನ್ನು ತೆಗೆದುಕೋಬೇಕಾದ್ರೆ ಅಮೆರಿಕ ಹೆಚ್ಚು ಪಾತ್ರವನ್ನು ವಹಿಸ್ತಾ ಬರ್ತದೆ. ಈ ಹಿನ್ನೆಲೆಯಲ್ಲಿ ಜಗತ್ತಿನಲ್ಲಿ ಎಕಾನಮಿ ಸರಿಯಾಗಬೇಕು ಅಂದರೆ ಮತ್ತೊಂದು ಸಂಘಟನೆ ಬೇಕು ಅಂತ ಒಬ್ಬ ವ್ಯಕ್ತಿ ಹೇಳ್ತಾ ಬರ್ತಾನೆ. ಅವನು ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ. ಅವನು ಯಾರು ಅಂದರೆ ಜಿಮ್ ಓ ನೀಲ್ ಅಂತ. ಅವನು ಫಸ್ಟ್ ಟೈಮು ಜಿಮ್ ಓ ನೀಲ್ ಅಂತ ಅವನೆಲ್ಲಿ ಇದು ಮಾಡ್ತಾ ಬರ್ತಾನೆ ಅಂದರೆ 2000 ಇವನು ಗೋಲ್ಡ್ಮ್ಯಾನ್ ಸ್ಯಾಚ್ ಅನ್ನುವಂಥ ಒಂದು ಸಂಸ್ಥೆಯ ಮುಖ್ಯಸ್ಥನಾಗಿರ್ತಾನೆ. ಎಕನಾಮಿಸ್ಟು ಒಂದು ಪೇಪರ್ ಪ್ರೆಸೆಂಟೇಷನ್ ಮಾಡ್ತಾನೆ. ಆ ಪೇಪರಲ್ಲಿ 2001ನಲ್ಲಿ ಏನಂತ ಬರೀತಾನೆ ಅಂದರೆ, ಪೇಪರು 2001ನಲ್ಲಿ ಒಂದು ವಿಷಯವನ್ನು ಪ್ರೆಸೆಂಟ್ ಮಾಡ್ತಾ ಬರ್ತಾನೆ. ದ ವರ್ಲ್ಡ್ ನೀಡ್ಸ್ ಬೆಟರ್ ಎಕನಾಮಿಕ್ ಬ್ರಿಕ್ ಅಂತ ಹೇಳ್ತಾ ಬರ್ತಾನೆ. ಬ್ರಿಕ್ಸ್ ಅಂದಾಗ ಸ್ಮಾಲ್ ಲೆಟರ್, ಅದು ಇದು ಬರಲ್ಲ, 4 ದೇಶಗಳನ್ನು ಒಳಗೊಂಡಂತೆ ಪ್ರಸ್ತಾಪ ಮಾಡ್ತಾನೆ. ಈ ಅಕ್ರಾನಮಿಯನ್ನು ಫಸ್ಟ್ ಪರಿಚಯ ಮಾಡಿದಂಥ ವ್ಯಕ್ತಿನೇ ಜಿಮ್ ಓ ನಿಲ್ಲು. ಅಲ್ಲಿಗೆ ಇದ್ರಾಗೆ 4 ಅಕ್ಷರಗಳಿವೆ. ಆ 4 ಅಕ್ಷರಗಳು 4 ದೇಶಗಳನ್ನು ಇದು ಮಾಡ್ತವೆ. ಅಲ್ಲಿಗೆ ಅರ್ಥ, ಜಗತ್ತೇನಾದರೂ ಕೂಡ ಅರ್ಥವ್ಯವಸ್ಥೆಯಲ್ಲಿ ಒಂದು ಸುಧಾರಣೆ ಆಗಬೇಕು ಅಂದರೆ 4 ದೇಶಗಳ ಒಂದು ಒಕ್ಕೂಟ ಬೇಕು. ಆಗ ಇದರ ಪ್ರಭಾವ ಕಡಿಮೆ ಆಗ್ತದೆ ಅಂತ. ಯಾಕೆ ಕಡಿಮೆ ಆಗುತ್ತೆ ಅಂದರೆ ಅವರು ಪರ್ಯಾಯವಾಗಿ ಬೆಳೀತಾರೆ ಅಂತ ಹೇಳ್ತಾ ಬಂದರು. ಅದರಿಂದ ಈ ಬ್ರಿಕ್ ಅನ್ನುವಂಥದ್ದನ್ನು ಫಸ್ಟ್ ಪರಿಚಯ ಮಾಡ್ತಾ ಬಂದರು. ಬ್ರಿಕ್ ಅಂದರೆ 4 ದೇಶಗಳು ಅಂತ ಹೇಳ್ತಾ ಬರ್ತೀವಿ. ಸುಮಾರು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ, ಲೋಯರ್ ಎಕ್ಸಾಮ್ಸಲ್ಲೆಲ್ಲ ಇದು ಕೇಳ್ತಾ ಬಂದಿದ್ದಾರೆ. ಏನಂತ ಕೇಳಿದ್ದಾನೆ, ಬ್ರಿಕ್ನ ವಿಸ್ತೃತ ರೂಪ ಯಾವುದು ಅಂತ ಕೇಳ್ತಾ ಬರ್ತಾನೆ. ಬ್ರಿಕ್ ಅಂದಾಗ ನಾವು ಗಮನಿಸಲೇಬೇಕು, ಇಲ್ಲಿಗ ಬಿ ಇಂದಾಗ ಬ್ರೆಜಿಲ್ ಅಂತ ಹೇಳ್ತಾ ಬರ್ತೀವಿ.
ಬ್ರೆಜಿಲ್ ಅನ್ನೋದು ಒಂದು ರಾಷ್ಟ್ರ ಇದು. ನೆಕ್ಸ್ಟ್ ಮುಂದೆ ಬಂದಾಗ ರಷ್ಯಾ ಇದೆ. ಮೂರನೇದು ಬಂದಾಗ ಇಂಡಿಯಾ ಭಾರತ. ನಾಲ್ಕನೇದು ಬಂದಾಗ ಚೈನಾ, ಸಿಂದಾಗ ಚೀನಾ ಬರ್ತದೆ. ಈ 4 ದೇಶಗಳು ಸೇರಿಕೊಂಡ್ರೆ ಅದರ ಪ್ರಭಾವ ಕಡಿಮೆ ಆಗ್ತಾ ಬರ್ತದೆ. ಅದು ಆಡ್ತಾ ಇರುವಂಥ ಆರ್ಥಿಕತೆ ಮೇಲೆ ಆಗ್ತಾ ಇರುವಂಥ ಅದರಿಂದ ಆಗ್ತಾ ಇರುವಂಥ ಪರಿಣಾಮಗಳು ಕಡಿಮೆ ಆಗ್ತಾ ಬರ್ತದೆ. ನೀವು ನಂಬಕ್ಕೆ ಸಾಧ್ಯ ಇಲ್ಲ, 2008ರಲ್ಲಿ ಅಮೆರಿಕಾದಲ್ಲಿ ಆದಂಥ ಅರ್ಥವ್ಯವಸ್ಥೆಯಲ್ಲಿ ಆದಂಥ ದುಷ್ಪರಿಣಾಮಗಳು ಇಡೀ ಜಗತ್ತಿನ ಮೇಲೆ ಪ್ರಭಾವ ಬೀರ್ತಾ ಬಂತು. ಅದರಿಂದ ಇದರಲ್ಲೇನಾದರೂ ಕೂಡ ವ್ಯತ್ಯಾಸವಾಗ್ತಾ ಬಂದರೆ ಇಡೀ ಜಗತ್ತೇ ಅನುಭವಿಸಬೇಕಾಗ್ತಾ ಬರ್ತದೆ. ಅದರಿಂದ ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಇನ್ನೊಂದು ಸಂಘಟನೆ ಅತ್ಯಂತ ಮುಖ್ಯ ಅಂತೇಳಿ 2001ನಲ್ಲೇ ತಾನು ಮಂಡಿಸಿದಂಥ ಪೇಪರಲ್ಲಿ ಇದನ್ನು ಪ್ರೆಸೆಂಟ್ ಮಾಡ್ತಾ ಬರ್ತಾರೆ. ದಟ್ ಇಸ್ ಅದರೇನದು ದ ವರ್ಲ್ಡ್ ನೀಡ್ಸ್ ಎ ಬೆಟರ್ ಎಕನಾಮಿಕ್ ಬ್ರಿಕ್ ಅಂತ. ನಂತರದ ದಿನಗಳಲ್ಲಿ ಇದಾಗಬೇಕಾದ್ರೆ 2009ನಲ್ಲಿ ಇದು ಮೊದಲ ಸಮಿಟ್ ಸೇರ್ತಾ ಬರ್ತದೆ. ಈ ಕಾನ್ಸೆಪ್ಟ್ಸು ಇದಾಗಬೇಕಾದ್ರೆ ಕಾರ್ಯರೂಪಕ್ಕೆ ಬರಬೇಕಾದ್ರೆ 2009ಕ್ಕೆ ಇದೊಂದು ಸಮಿಟ್ ಸೇರ್ತಾ ಬರ್ತದೆ. ಯಾರಿಂದ? ಈ 4 ಜನಗಳನ್ನು ಒಳಗೊಂಡಿದ್ದು. ಸುಮಾರು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬ್ರಿಕ್ನ ವಿಸ್ತೃತ ರೂಪ ಕೇಳಿದರೆ ಈ ಕೆಳಗಿನ ಯಾವ ದೇಶ ಸೇರಿಲ್ಲ ಅಂತ ಕೇಳಿದ್ದಾನೆ. ಬಿನ ಅಂತ ಅರ್ಥ ಏನು ಅಂತ ಕೇಳಿದ್ದಾನೆ. ಬಿ ಅಂದರೆ ಬೇರೆ ಬೇರೆ ಇದು ಬರ್ತದೆ. ಬಾಂಗ್ಲಾದೇಶ ಅಲ್ಲ ಬ್ರೆಜಿಲ್ ಅಂತ. ಆರ್ ಅಂತ ಬಂದಾಗ ರಷ್ಯಾ. ಐ ಅಂತ ಬಂದಾಗ ಇಂಡೋನೇಷ್ಯಾ ಅಲ್ಲ ಇಂಡಿಯಾ. ಸಿ ಅಂತ ಬಂದಾಗ ಕಾಂಬೋಡಿಯಾ ಅಲ್ಲ ಚೀನಾ. ಕಾಂಬೋಡಿಯಾ ಅಂತಲೂ ಕೂಡ ಬರ್ಬೋದು. ಸಿಗೆ ಬೇಕಾದಷ್ಟು ದೇಶಗಳು ಬರ್ತವೆ. ಇದನ್ನು ಸುಮಾರು ಸಾರಿ ಕೇಳ್ತಾ ಬರ್ತಾರೆ. ನಂತರದ ದಿನಗಳಲ್ಲಿ ಇಟ್ ಬಿಕಮ್ಮೆ ಬ್ರಿಕ್ಸ್ ಆಗ್ತಾ ಬಂತು. ಬ್ರಿಕ್ಸ್ ಅಂದಾಗ ಏನದು? ಬ್ರೆಜಿಲ್ಲು, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ. ಗೊತ್ತಿರಲಿ ನಿಮಗೆ, ಈ ಸಂಘಟನೆಯಲ್ಲಿ ನಮ್ಮ ಸಾರ್ಕಲ್ ಬಂದಾಗ ದಕ್ಷಿಣ ಏಷ್ಯಾದ ಮಾತ್ರ. ಅಲ್ಲಿಗೆ ಮುಂದೆ ಬಂದಾಗ ಕೆಲವು ಸಂಘಟನೆಗಳು ಕೆಲವು ಮಾತ್ರ ಇದೆ. ಇವು 5 ದೇಶಗಳು ಕೂಡ ಜಗತ್ತಿನ ಬೇರೆ ಬೇರೆ ಖಂಡಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಬ್ರೆಜಿಲ್ ಬಂದಾಗ ದಕ್ಷಿಣ ಅಮೆರಿಕವನ್ನು ಪ್ರೆಸೆಂಟ್ ಮಾಡ್ತಾ ಬಂದರೆ, ರಷ್ಯಾ ಬಂದಾಗ ಮತ್ತೆ ಅದು ಗೊತ್ತಿರಬೇಕು ಯುರೇಷ್ಯಾಕ್ಕೆ ಸೇರ್ತದ್ದು. ರಷ್ಯಾ ಯುರೋಪನ್ನು ರೆಪ್ರೆಸೆಂಟ್ ಮಾಡ್ತೆ, ಭಾರತ ಇದನ್ನು ಏಷ್ಯಾವನ್ನು ರೆಪ್ರೆಸೆಂಟ್ ಮಾಡ್ತೆ, ಯುರೇಷ್ಯಾಕ್ಕೆ ಸೇರ್ತದದು. ಇಂಡಿಯಾ ಮತ್ತು ಚೈನಾ ಇವೆರಡು ಕೂಡ ಏಷ್ಯಾದ ದೇಶಗಳು. ಸೌತ್ ಆಫ್ರಿಕಾ ಬಂದಾಗ ಆಫ್ರಿಕನ್ ಕಾಂಟಿನೆಂಟ್ ರೆಪ್ರೆಸೆಂಟ್ ಮಾಡುತ್ತೆ. ಇದಕ್ಕೆ ಆಲ್ಟರ್ನೇಟಿವ್ ಬೆಳೀರಿ ಅಂತ. ಇವತ್ತು ಯಾವ ಮಟ್ಟಕ್ಕೆ ಬೆಳೆದವೆ ಅಂದರೆ ಬ್ರಿಕ್ಸು ನಮ್ಮ ಜಗತ್ತಿನ ಬ್ರಿಕ್ಸಲ್ಲಿ ಬೆಳೆದಿರುವಂಥದ್ದು ಏನು ಇದೆ ಅಂದರೆ ಅದರೊಳಗಡೆ ಸಾಕಷ್ಟು ಎಕನಾಮಿಕಲಿ ಎಮರ್ಜ್ ಆಗಿದೆ. ಒಂದು ಬ್ಯಾಂಕನ್ನು ತಯಾರು ಮಾಡಿಕೊಂಡಿದೆ ಮತ್ತು ಮಿಲಿಟ್ರಿನಲ್ಲೂ ಕೂಡ ತಂದೆ ಆದಂಥ ಪ್ರಭಾವವನ್ನು ಹೊಂದಿದೆ. ಈ ಬ್ರಿಕ್ಸ್ ಹೇಗೆ ಸ್ಥಾಪನೆ ಆಯಿತು, ಹೇಗೆಲ್ಲ ಇದು ಮಾಡ್ತಾ ಬಂದೆ ಗೊತ್ತಿರಲಿ. ಉದಯೋನ್ಮುಖ 5 ರಾಷ್ಟ್ರಗಳ ಒಕ್ಕೂಟ. ಹೇಗೆ ಅಂದರೆ ಮೊದಲು 4 ಈಗ 5. ಯಾವ್ಯಾವ 5 ಅಂದರೆ ಒಂದನೇದು ಬ್ರೆಜಿಲ್ಲು, ಎರಡನೇದು ಬಂದಾಗ ರಷ್ಯಾ, ಮೂರನೇದು ಬಂದಾಗ ಭಾರತ, ನಾಲ್ಕನೇದು ಬಂದಾಗ ಚೀನಾ, ಐದನೇದು ಬಂದಾಗ ದಕ್ಷಿಣ ಆಫ್ರಿಕಾ. ಹಿಂಗೆ ಬರಿಬೇಕು ನಾವು. ಯಾತಕ್ಕೆ ಅಂದರೆ ಸಮಿಟ್ಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಇದೇ ಪ್ರಕಾರನೇ ನಡೀತಾ ಬರ್ತದೆ. ಬ್ರೆಜಿಲ್ ಆದ ನಂತರ ರಷ್ಯಾದಾಗೆ ಮೊದಲು ಆರಂಭದಾಗ ಹಂಗಾಗಲಿಲ್ಲ. ನಂತರ ಒಂದು ರೌಂಡ್ ಆಗ್ತಿದ್ದಂಗೆ 2ನೇ ರೌಂಡಿಂದ ಇದೇ ಕ್ರಮವಾಗಿ ಆಗ್ತಾ ಇದ್ದಾವೆ. ನಾವು ಭಾಳ ಸುಲಭವಾಗಿ ಹೇಳ್ಬೋದು. ಯಾವ ರೀತಿ ಹೇಳ್ಬೋದು ಅಂದರೆ ಬ್ರೆಜಿಲಾಗೈತೆ ಅಂದರೆ ನೆಕ್ಸ್ಟ್ ಇಯರ್ ರಷ್ಯಾದಾಗಾಯಿತು ಅಂದರೆ ನೆಕ್ಸ್ಟ್ ಭಾರತ ಅಂತ. ಆರಂಭದಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ ಆಗ್ತಾ ಬಂತು. ಆ ನಂತರ ಇದನ್ನು ಆಲ್ಫಾಬೆಟ್ಟನ್ನು ಬಳಸ್ಕೊಂಡೇ ಬಂದರು. ಬ್ರಿಕ್ಸ್ ಪ್ರಕಾರನೇ ಬರ್ತಾ ಬಂದಿದೆ. ಅಕ್ರಾನಮಿಯನ್ನು ಬಳಸ್ಕೊಂಡೇ ಬಂದಿದ್ದಾರೆ. ಅಕ್ರಾನಮಿನಲ್ಲಿ BRICS ಅಂತಲೇ ಬಂದಿದ್ದಾರೆ. ಅಲ್ಲಿಗೆ ಕೊನೆಯದಾಗಿ 5ನೇ ರಾಷ್ಟ್ರ ಸೇರಿದ್ದೇ ದಕ್ಷಿಣ ಆಫ್ರಿಕಾ ಸೇರ್ತಾ ಬಂತು. ಆರಂಭದಲ್ಲಿ 4 ರಾಷ್ಟ್ರಗಳು. ಆ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಜಿಮ್ ಓನಿಲ್ ಅಂತ. ಈಗ ಮೊದಲ ಬಾರಿ ರಚನೆ ಅಂದಾಗ ಈ 4 ದೇಶಗಳ ಒಕ್ಕೂಟ ಸೇರ್ತಾ ಬಂದಿದ್ದು 2009ಗೆ. ಅಲ್ಲಿಗೆ ಆರಂಭದಾಗ ಎಷ್ಟು ರಾಷ್ಟ್ರಗಳಿದ್ದು ಅಂದರೆ 4 ರಾಷ್ಟ್ರಗಳ ಒಕ್ಕೂಟ. ಯಾವುದಿತ್ತದು? ಓನ್ಲಿ ಬ್ರಿಕ್ ಅಂತ ಇತ್ತು. ಅವ್ರು ಹೇಳಿದ್ದೆ ಬ್ರಿಕ್ ಅಂತ ಹೇಳಿದಾಗ ಸೌತ್ ಆಫ್ರಿಕಾ ಇರಲಿಲ್ಲ. ಅಲ್ಲಿಗೆ ಬ್ರಿಕ್ಸ್ ಒಕ್ಕೂಟದಲ್ಲಿ ಮೊದಲಿದ್ದು ಬ್ರಿಕ್ ಅಂತ. ಬ್ರಿಕ್ಸ್ ಆಯ್ತು. ಆಮೇಲೆ ನೆಕ್ಸ್ಟ್ ಮುಂದೆ ಬರ್ತೀನಿ. ಕೊನೆ ದೇಶ ಸೇರ್ಪಡೆ ಆಗಿದ್ದು 2010ನಲ್ಲಿ. ಯಾವ್ದು ಸೇರ್ಪಡೆ ಆಯಿತು ಅಂದರೆ ಸೌತ್ ಆಫ್ರಿಕಾ ಸೇರ್ಪಡೆ ಆಯಿತು. ಸೌತ್ ಆಫ್ರಿಕಾ ಸೇರ್ಪಡೆ ಆಗ್ತಾ ಬಂತು. ಈಗ ನಿಮ್ಗೆ ಅರ್ಥ ಆಗ್ತಾ ಬರ್ತದೆ. ಈಗ ರೀಸೆಂಟಾಗಿ ಯಾವ್ಯಾವ ಸಭೆಗಳು ಮೊದಲನೇದು ಬರ್ತಾಗ 11 ಯಾಕೆ ಕರೆಂಟ್ ಇವೆಂಟ್ಸ್ ಆಗಿದೆ. ಮೊದಲು ಸೇರಿದ್ದೆ ರಷ್ಯಾದ ಸೇರ್ತಾ ಬಂತು 2009ನಲ್ಲಿ. 2009ಗೆ 4 ದೇಶಗಳು ರಷ್ಯಾದ ಸೇರ್ತಾ ಬಂದು. ಆ ನಂತರ ಸೌತ್ ಆಫ್ರಿಕಾ ಬಂದು ಎಂಟ್ರ್ ಆಗ್ತಾ ಬಂತು. ಆಮೇಲೆ ಅದಕ್ಕೆ ಸದಸ್ಯತ್ವವನ್ನು ಕೊಡ್ತಾ ಬಂದರು. ಬ್ರಿಕ್ಸ್ ಆಗ್ತಾ ಬಂದಿದೆ. ಈಗ 2019 ನವೆಂಬರ್ 13 ಮತ್ತು 14ರಲ್ಲಿ ಬ್ರೆಸಿಲಿಯಾದಲ್ಲಿ ನಾವೀನ್ಯ ಭವಿಷ್ಯಕ್ಕಾಗಿ ಆರ್ಥಿಕ ಬೆಳವಣಿಗೆ ಒಂದು ಧ್ಯೇಯವಾಕ್ಯದೊಂದಿಗೆ ಸೇರ್ತಾ ಬಂತು. ನಾವೀನ್ಯ ಭವಿಷ್ಯಕ್ಕಾಗಿ ಆರ್ಥಿಕ ಬೆಳವಣಿಗೆ ಅನ್ನೋದು ಎಂಬ ಧ್ಯೇಯವಾಕ್ಯ ಜರುಗಿತು. 2019ಗೆ ಎಲ್ಲಿ ಜರುಗಿದೆ ಅಂತ ಕೇಳ್ತಾ ಬರ್ತಾರೆ. ಎಲ್ಲಿ ಜರುಗಿದೆ? ಬ್ರೆಜಿಲ್ಗೆ. ನಿಮಗೀಗ ಅರ್ಥ ಆಗ್ತಾ ಬಂತು. 11ನೇದು ಸಮಿಟ್ ನಡೆದೈತೆ ಅಂದಮೇಲೆ 12ನೇದು ಎಲ್ಲಿ ಅಂದರೆ 12ನೇದು ಕಣ್ಮುಚ್ಕೊಂಡು ಹೇಳ್ಬೋದು ಇಟ್ ಮಸ್ಟ್ ಬಿ ರಷ್ಯಾದಲ್ಲಿ ನಡೆಯುತ್ತೆ ಅಂತ. ಹಾಗಾದ್ರೆ ಬರೋಣ. ಈಗ 12ನೇ ಸಭೆಯು ಎಲ್ಲಿ ಜರುಗಿದೆ? 2020 ಜುಲೈ 21ರಿಂದ 23ರವರೆಗೆ ಗೊತ್ತಾಯಿತು ನಿಮಗೀಗ. ಅಲ್ಲಿ ಬ್ರೆಜಿಲ್ಗಾದ್ಮೇಲೆ ನೆಕ್ಸ್ಟ್ ಸಭೆನೇ ಗ್ಯಾರಂಟಿ ರಷ್ಯಾದಲ್ಲಿ ಆಗಲೇಬೇಕು. ರಷ್ಯಾದಾಗಬೇಕು. ಅಲ್ಲಿಗೆ 21ರಿಂದ 23ರವರೆಗೆ ರಷ್ಯಾದ ಸೆಂಟ್ ಪೀಟರ್ಬರ್ಗ್ನಲ್ಲಿ ಆಯೋಜಿಸಲಾಗಿತ್ತು. ಆದರೆ
ಕೋವಿಡ್ನ ಕಾರಣದಿಂದ 19 ಇದರಿಂದವ ಮುಂದೂಡಿಕೆ ಆಗಿದೆ, ಮುಂದೂಡಿಕೆ ಆಗ್ತಾ ಬಂತು. ಅಲ್ಲಿಗೆ ಇದು ಪೋಸ್ಟ್ಪೋನ್ ಆಗ್ತಾ ಬಂತು. ಯಾವುದ್ರದ್ದು? 12ನೇದು. 13ನೇ ಸಭೆ ಆಟೋಮೆಟಿಕಲಿ ಯಾವುದು ಆತಿಥ್ಯವನ್ನು ವಹಿಸೋದು ನಮಗೆ ಗೊತ್ತಾಯಿತು. ಬ್ರೆಜಿಲ್ ಆದಮೇಲೆ ರಷ್ಯಾ ಆದಮೇಲೆ ಭಾರತ 21ನೇದು. 19 ಬ್ರೆಜಿಲ್ಲು, 11 ಬ್ರೆಜಿಲ್ಲು, 12 ಇದು ಅದು ರಷ್ಯಾ, ಗೊತ್ತಿದೆ ನಿಮಗೆ. 13ನೇದು ಭಾರತ ಈಗ ಅಲ್ಲಿಗೆ 4ನೇ ಸಭೆಯನ್ನು ನವದೆಹಲಿನಲ್ಲಿ ಮತ್ತು ಗೋವಾದಲ್ಲಿ 8ನೇ ಸಭೆಯನ್ನು ಜರುಗಿಸಿತ್ತು. ಅಲ್ಲಿಗೆ ಅರ್ಥ ಈಗಲೇ ಆಲ್ರೆಡಿ ನಡೆಸಿದೆ. ಇದಲ್ಲೇ 3ನೇ ರೌಂಡ್ ಬರ್ತಾ ಇದೆ ನಮ್ಮ ಭಾರತಕ್ಕೆ. ಗೊತ್ತಿಲ್ಲ, ಆರಂಭದಲ್ಲಿ ಬಂದಾಗ ಬ್ರಿಕ್ ಅಂತ ಇತ್ತಲ್ಲ, ಆಗ 4ನೇ ಬಂದಿತ್ತದು. ರಷ್ಯಾ ಮಾಡಿತ್ತು, ಆಮೇಲೆ ಬ್ರೆಜಿಲ್ ಮಾಡ್ತಾ ಬಂತು, ಚೀನಾ ಮಾಡ್ತಾ ಬಂತು, ನಂತರ ಭಾರತ ಮಾಡಿದ ಮೇಲೆ ಈಗ ಭಾರತಕ್ಕೆ 3ನೇ ಸಾರಿ ಬರ್ತಾ ಇದೆ. ಮುಂದಿನ ಸಭೆ ಎಲ್ಲಿ ನಡೆಯುತ್ತೆ ಅಂದರೆ 21ಕ್ಕೆ ಭಾರತದಲ್ಲಿ ನಡೀತಾ ಬರ್ತದೆ. ಭಾರತದ ಆತಿಥ್ಯ. ಈಗ ನಿಮ್ಮ ಆರಾಮಾಗಿ 19 ಬ್ರೆಜಿಲ್ಲು, 11 ಬ್ರೆಜಿಲ್ಲು, 12 ರಷ್ಯಾ, 13 ಬಂದಾಗ ಭಾರತ ಇದು 3ನೇ ಟೈಮ್ ಆಚರಣೆ ಮಾಡ್ತೇವೆ 2021ಕ್ಕೆ. ಈ ವರ್ಷ ಯಾಕಾಗಲಿಲ್ಲ ಅಂದರೆ ಬಿಕಾಸ್ ಜುಲೈನಲ್ಲಿ ಅದು ಮುಂದೂಡಿಕೆ ಆಗಿದೆ. ಕಾರಣ ಏನಂದರೆ ಕೋವಿಡ್, ಎಲ್ರಿಗೂ ಗೊತ್ತಿದೆ, ಅದು ಕೋವಿಡ್ನ ಕಾರಣದಿಂದ. ಇದು ಯಾವ ಮಟ್ಟಕ್ಕೆ ಎಕನಾಮಿಕಲಿ ಇನ್ಫ್ಲುಯೆನ್ಸ್ ಆಗ್ತಾ ಇದೆ ಅಂದರೆ ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕನ್ನು ಇದು ಮಾಡ್ತಾ ಬಂತು. ಅದನ್ನೇ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತಾ ಬರ್ತೀವಿ. ಬ್ರಿಕ್ಸ್ ರಾಷ್ಟ್ರಗಳಿಂದ ಸ್ಥಾಪನೆಗೊಂಡಿರುವಂಥ ಬ್ಯಾಂಕನ್ನೇ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಈ NDB-ಯನ್ನು ಸ್ಥಾಪನೆ ಮಾಡ್ತು. ಇಟ್ಸ್ ಆಲ್ಟರ್ನೇಟ್ ಟು ದ IMF ಅಂಡ್ ವರ್ಲ್ಡ್ ಬ್ಯಾಂಕ್. ಸರ್, IMF ಮತ್ತು ವರ್ಲ್ಡ್ ಬ್ಯಾಂಕ್ ಯಾಕಿದು ಆಲ್ಟರ್ನೇಟ್ ಅಂದರೆ ಬಿಕಾಸ್ ಅದರಲ್ಲಿ ಅಮೆರಿಕಾದ ಇನ್ಫ್ಲುಯೆನ್ಸ್ ಜಾಸ್ತಿ ಇದೆ. ಯಾವುದೇ ನಿರ್ಣಯ ತೆಗೆದುಕೋಬೇಕಾದ್ರೂ ಕೂಡ ಅದರ ವೋಟಿಂಗ್ ಆಗಲೇಬೇಕು. ಅದು ಶೇರ್ಸನ್ನು ಜಾಸ್ತಿ ಹೊಂದಿದೆ. ಆಗ ನಿರ್ಣಯಗಳನ್ನು ತಡೆ ಹಿಡಿಯುವಂಥ ತಾಕತ್ತು ಅಮೆರಿಕಕ್ಕಿದೆ. ಎಕಾನಮಿ ಮೇಲೆ ಭಾಳ ಮಾಡಿದೆ. ಅದಕ್ಕಾಗಿ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿಗೆ ಅರ್ಥ ಅದರ ಪ್ರಭಾವವನ್ನು ಕಡಿಮೆ ಮಾಡಿ ಈ ಕಡೆ ಒಂದು ಬ್ಯಾಂಕನ್ನು ತಯಾರು ಮಾಡ್ಕೊಂಡಿದ್ದಾರೆ. ಇವ್ರಿಗೆ ಬೇಕಾದವರಿಗೆ ಸಾಲವನ್ನು ಕೊಡುವಂಥ, ಮತ್ತು ಇವರು ಆರ್ಥಿಕವಾಗಿ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ಸ್ ಡೆವಲಪ್ ಮಾಡೋಕ್ಕೆ ಬೇಕಾದ ಸಾಲವನ್ನು ಪಡಿಬೋದು. ಈಗ ನಾವು IMF ಅನ್ನೋ ಒಂದು ವರ್ಲ್ಡ್ ಬ್ಯಾಂಕನ್ನು ಅವಲಂಬಿಸಬೇಕಾದ ಅವಶ್ಯಕತೆ ಇಲ್ಲ. ಅವನ ಪಾತ್ರ ಕಡಿಮೆ ಆಗ್ತಾ ಬಂತು ಅಮೆರಿಕದ್ದು. ಅಲ್ಲಿಗರ್ಥ ಈಗ ಇದು ಚೀನಾದ ಭಾಳ ಶಾಂಘೈನಲ್ಲಿದೆ, ಕೇಂದ್ರ ಕಚೇರಿ ಕೆಡ್ತಾ ಬರ್ತಾರೆ. ಅಲ್ಲಿಗೆ 5 ರಾಷ್ಟ್ರಗಳಲ್ಲಿ ಯಾವುದೋ ಒಂದು ಕಡೆ ಇದರ ಹೆಡ್ ಆಫೀಸ್ ಇರಲೇಬೇಕು. ಎಲ್ಲಿದೆ ಅಂದರೆ ಚೀನಾದ ಶಾಂಘೈನಲ್ಲಿದೆ. ಚೀನಾದಲ್ಲಿ ದೊಡ್ಡ ನಗರಗಳಿವೆ. ಬೀಜಿಂಗ್ ಇದೆ, ಶಾಂಘೈ ಇದೆ. ಶಾಂಘೈನಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಅಲ್ಲಿಗರ್ಥ ನಾವು ಇದಕ್ಕೆ ಪಾಲ್ದಾರರೇ. 5 ರಾಷ್ಟ್ರಗಳು ಪಾಲ್ದಾರರು NDB-ಗೆ. ಇದು ಗೊತ್ತಿರಲಿ ನಿಮಗೆ. ಈ 2015 ಮತ್ತು 2020 ಅವಧಿನಲ್ಲಿ ಮೊದಲ ಅಂದರೆ ಸಂಸ್ಥಾಪಕ ಅಧ್ಯಕ್ಷ ಭಾರತದವರು ಸ್ಥಾಪನೆ ಆಗಿದ್ದು ಮಾತ್ರ ಚೀನಾದಲ್ಲಿ. ಬ್ಯಾಂಕ್ ಇರೋದು ಚೀನಾದಲ್ಲಾದರೆ ಮೊದಲ ಅಧ್ಯಕ್ಷ ನಮ್ಮ ದೇಶದ KV ಕಾಮತ್ ಅನ್ನೋರು ಅಧ್ಯಕ್ಷರಾಗಿದ್ದರು. KV ಕಾಮತ್ ಫಸ್ಟ್ ಅಧ್ಯಕ್ಷರು. ಅವ್ರದ್ದು ಟರ್ಮ್ ಮುಗಿತಾ ಬಂತು. ಅವರು 2020 ಮೇನಲ್ಲಿ ಬ್ರೆಜಿಲ್ನ ಮಾರ್ಕೋಸ್ ಅವರು ಟ್ರಾಯೋಜಾ ಅವರು ಮುಂದಿನ 5 ವರ್ಷದ ಅವಧಿಗೆ, ಅಲ್ಲಿಗೆ ಅಧ್ಯಕ್ಷರ ಅವಧಿ 5 ವರ್ಷ. ಆಗ ಮಾರ್ಕೋಸ್ ಅವರು ಈಗ ಪ್ರಸ್ತುತವಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಇವರು ನಮ್ಮ ಮೂಲಭೂತ ಸೌಕರ್ಯಗಳು ಬೇಕಾದರೆ ಇದಕ್ಕೆಲ್ಲ ಬಂಡವಾಳ ಹಾಕಿದ್ದೀವಿ, ಬ್ಯಾಂಕ್ ಡೆವಲಪ್ ಆಗಿದೆ. ಇದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕು, ಅದಕ್ಕೆ ಬ್ರಿಕ್ಸ್ ಬ್ಯಾಂಕ್ ಅಂತ ಕರಿತಿದ್ರು. ಅದಕ್ಕೆ ನರೇಂದ್ರ ಮೋದಿ ಅವರು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರೆಯೋಣ ಅಂತ ಹೇಳ್ತಾ ಬಂದರು. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕು. ಅಲ್ಲಿಗೆ ನಮ್ಮದು IMF ಮತ್ತು ವರ್ಲ್ಡ್ ಬ್ಯಾಂಕಿಗೆ ಅವಲಂಬನೆ ಕಡಿಮೆ ಆಗಿದೆ. ನಾವು ಯಾವುದನ್ನು ಅವಲಂಬಿಸಿದ್ದೀವಿ? ಈ ಮೂಲಕ ಅಮೆರಿಕದ ಪ್ರಭಾವ ಕಡಿಮೆ ಆಗ್ತಾ ಇದೆ. ಇನ್ನೂ ಒಂದು ಮುಂದೆ ಬಂದಾಗ ಭಾಳ ಗಮನಿಸಲೇಬೇಕಾದ್ದೇನು ಅಂತಂದರೆ, ಇನ್ನು ನ್ಯಾಟೋ ಟೈಪಲ್ಲೇ ಇನ್ನೊಂದು ಸಂಘಟನೆ ಕೂಡ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ. ನ್ಯಾಟೋ ಇಟ್ ಇಸ್ ಕಂಟ್ರೋಲ್ಡ್ ಬೈ ದ ಅಮೆರಿಕಾ. ಮಿಲಿಟ್ರಿ ಮೈತ್ರಿ ಒಕ್ಕೂಟ, ಅದು ಮಿಲಿಟ್ರಿ ಒಕ್ಕೂಟವಾಗಿದೆ. ಅದು 30 ರಾಷ್ಟ್ರಗಳನ್ನು ಹೊಂದಿದೆ ಪ್ರೆಸೆಂಟು ನ್ಯಾಟೋ. ಇದಕ್ಕೆ ಕಂಟ್ರೋಲ್ಡ್ ಬೈ ದ ಅಮೆರಿಕಾ. ಇದಕ್ಕೆ ಇದಾಗಿರುವಂಥದ್ದು. ಇದೇ ಥರದ್ದನ್ನು ಯಾವುದಾರ ಯುದ್ಧಗಳಾದರೆ ಅಮೆರಿಕಾನೇ ಅವಲಂಬಿಸಬೇಕಾಗುತ್ತೆ ನ್ಯಾಟೋ ಪಡೆ ಇರೋಂಗೆ ಮೈತ್ರಿಕೂಟವನ್ನು ರೆಡಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾವುದ್ರ ಮೈತ್ರಿಕೂಟ ಅಂದರೆ ಬ್ರಿಕ್ಸ್ನ ಮೈತ್ರಿಕೂಟ ಆಗಬೇಕು ಅಂತ ಮಾಡ್ತಾ ಇದ್ದಾರೆ. ಅಲ್ಲಿ ಬಂದರೆ ನ್ಯಾಟೋ ಹಂಗೆ ಮೈತ್ರಿಕೂಟದ ಒಂದು ಸೇನಾಪಡೆ ಇದ್ದಂಗೆ ಈ ಬ್ರಿಕ್ಸ್ದು ಕೂಡ ಒಂದು ಸೇನಾಪಡೆ ಬರ್ತದೆ. ಎಲ್ಲರ ಒಂದು ಕಡೆ ಅನ್ಯಾಯ ಆಗ್ತಾ ಇದ್ರೆ, ಅಶಾಂತಿ ಉಂಟಾಗ್ತಾ ಇದ್ರೆ, ಹಿಂಸೆ ಆಗ್ತಾ ಇದ್ರೆ ತಾನು ಇದು ಮಾಡೋದು. ಈಗಲೂ ಕೂಡ ನ್ಯಾಟೋ ಎಷ್ಟೋ ಸಾರಿ ಮಾನವ ಹತ್ಯೆಗಳಾಗ್ತಾ ಇರ್ಬೇಕಾದ್ರೆ ಅಥವಾ ಹಿಂಸೆ ಆಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಹೋಗ್ತಾ ಬರ್ತದೆ. ಅದು ಯಾರು ಕಂಟ್ರೋಲ್ ಆಗಿದೆ ಅಂದರೆ ಅಮೆರಿಕಾದ ಕಂಟ್ರೋಲ್ ಆಗಿದೆ. ಸಿರಿಯಾದ ಗಲಭೆ ಸಂದರ್ಭದಲ್ಲಿ, ಬೇರೆ ಸಂದರ್ಭದಲ್ಲಿ
ಅಲ್ಲಿ ಎಲ್ಲೋ ಇದಾಗ್ತಾ ಬಂದಿದೆ ಅಂದರೆ, ಹಿಂಸೆ ಆಗ್ತಾ ಇದೆ ಅಂದರೆ ಅಲ್ಲಿ ನ್ಯಾಟೋ ಪಡೆ ಹೋಗ್ತಾ ಬರ್ತದೆ. ಅದೇ ಥರ ನ್ಯಾಟೋಕ್ಕೆ ಪರ್ಯಾಯವಾಗಿ ಇದು ಮಾಡಬೇಕು ಅಂದ್ಕೊಂಡಿದೆ. ಎಕಾನಮಿನಲ್ಲಿ ಅಷ್ಟೇ ಅಲ್ಲ, ಮಿಲಿಟ್ರಿನಲ್ಲೂ ಕೂಡ ಒಂದು ಇದಾಗ್ತಾ ಇದೆ. ಇದು ಜಗತ್ತಿನ ಗಮನವನ್ನು ಸೆಳೀತಾ ಇರುವಂಥ ಒಂದು ಸಮಿಟ್ಟು. ಈ ಕ್ವಶನ್ ಏನು ರೈಸ್ ಮಾಡ್ತಾರೆ ಅಂದರೆ, ಮುಂದಿನ ಸಮಿಟ್ಟು ಎಲ್ಲಿ ಜರುಗ್ಬೋದು? 12ನೇದಲ್ಲಿ ಜರುಗಬೇಕಾಗಿತ್ತು ಅಂದರೆ, ನಮ್ಮ 12ನೇ ಸಮಿಟ್ ಜರುಗಬೇಕಾದ್ದು ರಷ್ಯಾದಲ್ಲಿ ಜರುಗಬೇಕಾಯಿತು. 13ನೇದಲ್ಲಿ ಜರುಗುತ್ತೆ ಅಂದರೆ ನಮ್ಮ ಭಾರತದಲ್ಲಿ ಜರುಗುತ್ತೆ. ಆಲ್ರೆಡಿ 2 ಸಾರಿ ಜರುಗಿದೆ. ಒಂದು ಡೆಲ್ಲಿನಲ್ಲಿ, ಇನ್ನೊಂದು ಗೋವಾದಲ್ಲಿ ಜರುಗಿತ್ತು. ಇನ್ನೊಂದು ಸಾರಿ ಬರ್ತಾ ಇದೆ. ಆಗ ಆ ಪ್ಲೇಸನ್ನು ಫಿಕ್ಸ್ ಮಾಡ್ತಾ ಬರ್ತಾರೆ. ಇನ್ನು 2021ಕ್ಕೆ ಇರೋದ್ರಿಂದ ಈಗ ಸದ್ಯಲ್ಲಿ ಆಗಬೇಕಾಗಿದ್ದು ರದ್ದಾಯಿತು. ಯಾಕೆ ರದ್ದಾಯಿತು ಅಂದರೆ ಜುಲೈನಲ್ಲಿ, ಬಿಕಾಸ್ ಅದು ಮುಂದೂಡಲ್ಪಟ್ಟಿದೆ. ರದ್ದಾಗಿದೆ ಅಂತ ಅನ್ನೋ ಕಾಲ ಮುಂದೂಡಲ್ಪಟ್ಟಿದೆ. ಬೇಕಾದ್ರೆ ಯಾವುದೋ ಕೋವಿಡ್ ಎಲ್ಲ ಕಂಟ್ರೋಲ್ ಆದಮೇಲೆ ಇಲ್ಲ ವರ್ಚುವಲ್ಲೋ ಅಥವಾ ಇನ್ನೊಂದು ಮಾಡ್ಬೋದು, ಸೇರ್ಕೋಬೋದು, ಹೋಗಿ ಅಲ್ಲಿಗೆ ಸಾಧ್ಯತೆ ಇದೆ. ಇನ್ನು ಜುಲೈನಲ್ಲಿ ಇದ್ದಿದ್ದರಿಂದ ಪೋಸ್ಟ್ಪೋನ್ಡ್ ನಡೀಲಿಲ್ಲ, ಮುಂದೂಡಲಾಗಿದೆ. ಈಗ ಬ್ಯಾಂಕು ಇದ್ರ ಬಗ್ಗೆ ಎಲ್ಲ ನೋಡಿಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದಾಗುತ್ತೆ. ಮೊದಲ ಬಾರಿಗೆ ರಷ್ಯಾದ ಜರುಗ್ತಾ ಬಂತು 2009ಇಂದ ಅನುಕ್ರಮವಾಗಿ ಇದಾಗ್ತಾ ಬಂದೆ. ರೀಸೆಂಟ್ ಮಾತ್ರ ನಾನು ಚರ್ಚೆ ಮಾಡ್ತಾ ಬಂದಿದ್ದೀನಿ. ಈಗ ಮುಂದೆ ಬರ್ತಾ ಇದ್ದೀನಿ. ಇದು ಬ್ರಿಕ್ಸ್ ಬಗ್ಗೆ ಆಗ್ತಾ ಬಂತು. ಈಗ ಸುತ್ತಮುತ್ತ ಇನ್ನೇನು ಇದಿದೆ, ಆಸಿಯನ್ ಇದೆ. ಇಲ್ಲೊಂದು ಗೊತ್ತಿರಲಿ, ಆಸಿಯಾನ ಒಕ್ಕೂಟ ಅಂತ. ಆಸಿಯಾನ ಅಂದರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್. ಸೌತ್ ಈಸ್ಟ್ ಅಂದಾಗ ಆಗ್ನೇಯ ಅಂದರೆ ಆಗ್ನೇಯ ದೇಶಗಳು ಅಂತ ಹೇಳ್ತಾ ಬರ್ತೀವಿ. ಆಗ್ನೇಯ ರಾಷ್ಟ್ರಗಳು ಯಾವ್ಯಾವು? ಇಂಡೋನೇಷಿಯಾ, ಮಲೇಷಿಯಾ, ಫಿಲಿಪೈನ್ಸು, ಸಿಂಗಪೂರ ಮತ್ತು ಥೈಲ್ಯಾಂಡು, ಇವೆಲ್ಲ ಕೂಡ ನಮ್ಮ ಒಟ್ಟು 10 ರಾಷ್ಟ್ರಗಳನ್ನು ಹೊಂದಿರುವಂಥ ಸಂಘಟನೆ. ಅಲ್ಲಿಗೆ ಆಸಿಯಾನ್ ಸಂಘಟನೆಯಲ್ಲಿ ಎಷ್ಟು ರಾಷ್ಟ್ರಗಳಿವೆ ಅಂದರೆ 10 ಕಂಟ್ರಿಗಳಿವೆ. ಇದರೊಳಗಡೆ ವಿಚಿತ್ರ ಗೊತ್ತಿರಲಿ, ಭಾರತ ಇಲ್ಲ. ಆಸಿಯನ್ ರಾಷ್ಟ್ರಗಳ ಒಕ್ಕೂಟದಲ್ಲಿ 10 ರಾಷ್ಟ್ರಗಳಲ್ಲಿ ಭಾರತ ಇಲ್ಲ. ಈಗ ನಾವು ಏನು ಮಾಡಬೇಕಾಯ್ತು, 1976ರಿಂದ ಇವರು ಸೇರ್ತಾ ಬಂದಿದ್ದಾರೆ. 76ರಿಂದ ಕ್ವಶನ್ ರೈಸ್ ಮಾಡ್ಬೋದು. ಆಸಿಯನ್ ಸಭೆಯಲ್ಲಿ ಎಷ್ಟು ರಾಷ್ಟ್ರಗಳಿವೆ ಅಂತ ಕೇಳಿದ್ರೆ 10 ರಾಷ್ಟ್ರಗಳಿವೆ. ಇದ್ರ ಜೊತೆ ನಾವು ಒಳ್ಳೆಯ ಸಂಬಂಧವನ್ನು ಹೊಂದ್ತಾ ಬಂದಿದ್ದೀವಿ. ಒಳ್ಳೆಯ ಸಂಬಂಧ ಹೊಂದಿ ಮುಂದೆ ಬರೋಣ. ಇಂಡೋನೇಷ್ಯಾದ ಬಾಲಿನಲ್ಲಿ ಮೊದಲ ಸಭೆ ಜರುಗ್ತಾ ಬಂದಿದ್ದು ಇಂಡೋನೇಷ್ಯಾದ ಬಾಲಿನಲ್ಲಿ. ಮತ್ತು 35ನೇ ಸಭೆ ಅಂದಾಗ ನಮ್ಮ ಇತ್ತೀಚಿನ ಸಭೆಯನ್ನು ಕರೆಂಟ್ ಇವೆಂಟ್ಸ್ ಆಗಿ ಕೇಳ್ತಾ ಬರ್ತಾನೆ ಅಂತ 2019 ನವೆಂಬರ್ನಲ್ಲಿ ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ಜರುಗ್ತಾ ಬಂತು. ಅಲ್ಲಿಗೆ ಆಸಿಯನ್ನ ಇತ್ತೀಚಿನ ಸಭೆ 2019 ಜರುಗೈತೆ ಅಂದರೆ ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ. ಏನು ಧ್ಯೇಯವಾಕ್ಯ ಅಂದರೆ ಸುಸ್ಥಿರತೆಗಾಗಿ ಮುಂದುವರಿದ ಪಾಲುದಾರಿಕೆ ಎಂಬ ಧ್ಯೇಯವಾಕ್ಯದೊಂದಿಗೆ ಯಾವ ಥೀಮ್ ಲೈನಲ್ಲಿ ಸೇರ್ತಾ ಬಂತು ಅಂತ ಕೇಳ್ತಾ ಬರ್ತಾರೆ. ಗೊತ್ತಿರಲಿ ನಿಮಗೆ, ಪಾಲುದಾರಿಕೆಯೊಂದಿಗೆ ಸೇರ್ತಾ ಬಂತು ಎಂಬ ಧ್ಯೇಯವಾಕ್ಯದಲ್ಲಿ ಜರುಗ್ತಾ ಬಂತು. ಭಾಳ ಮುಖ್ಯವಾದಂಥ ಇದು. ಮುಂದಿಂದು ಅಲ್ಲಿಗೆ ಆಲ್ರೆಡಿ 35ನೇ ಆಗೋಗಿದೆ. 36ನೇದು ಎಲ್ಲಿ? ಅದು ವಿಯೆಟ್ನಾಂನಲ್ಲಿ ಜರುಗ್ತಾ ಇದೆ. ಹಾಗಾದರೆ ಹನೋಯ್ ನಗರದಲ್ಲಿ ಹನೋಯ್ನಲ್ಲಿ ಜರುಗ್ತಾ ಬರುತ್ತೆ. ಗೊತ್ತಿರಲಿ ನಿಮಗೆ, ಆಸಿಯನ್ನ ಹಿಂದಿನ ಸಭೆ ಎಲ್ಲಿ ಜರುಗೈತೆ ಅಂತ ಅಂದರೆ ಥೈಲ್ಯಾಂಡ್ನ ಬ್ಯಾಂಕಾಕ್. ಮುಂದಿನ ಎಲ್ಲಿ ಜರುಗುತ್ತೆ ಅಂದರೆ ಕರೆಂಟ್ ಇವೆಂಟ್ಸ್. ಆಸಿಯನ್ಗೆ ಎಷ್ಟು ರಾಷ್ಟ್ರಗಳಿವೆ? 10 ರಾಷ್ಟ್ರಗಳಿವೆ. ಬ್ರಿಕ್ಸ್ದು ಈಗ ಎಲ್ಲಿ ಸೇರಬೇಕಾಗಿತ್ತು ಅಂತ ಅಂದರೆ ಇಂದಿನ ನಾನು ಇದರಲ್ಲಿ ಹೇಳ್ತಾ ಬಂದೆ, ಇದರಲ್ಲಿ ಸೇರಬೇಕಾಗಿತ್ತು, ರಷ್ಯಾದಲ್ಲಿ ಕ್ಯಾನ್ಸಲ್ ಆಗಿದೆ, ಭಾರತಕ್ಕೆ ಸೇರುತ್ತೆ. ಮುಂದಿನ G20 ರಾಷ್ಟ್ರಗಳು ಕೂಡ ಭಾರತದಲ್ಲೇ ಸೇರ್ತಾ ಬರುತ್ತೆ. G20 ಇಂದಾಗ ಭಾರತದ ಇಂದಿನ ಪೇಜ್ ಇದು ಮಾಡ್ತಾ ಭಾರತದ 2022ಕ್ಕೆ G20 ರಾಷ್ಟ್ರಗಳ ಒಕ್ಕೂಟ ಕೂಡ ಭಾರತದಲ್ಲೇ. ಇನ್ನು ಮುಂದಕ್ಕೆ 13ನೇ ಸಭೆ ಕೂಡ ಭಾರತದಲ್ಲೇ. ಈಗ ಕ್ಯಾನ್ಸಲ್ ಆಗಿರೋದು ಬ್ರಿಕ್ಸು ರಷ್ಯಾದಲ್ಲಿ. ಮುಂದಿನ 2 ಸಭೆಗಳು ಯಾವ್ಯಾವುದು? ಬ್ರಿಕ್ಸ್ ಸಭೆ ಕೂಡ 2021ಕ್ಕೆ 22ಕ್ಕೆ G20, 21ಕ್ಕೆ 2021ಕ್ಕೆ ಬ್ರಿಕ್ಸ್ ಸಮಿಟ್ಟು ಭಾರತದಲ್ಲಿ. 2022ಕ್ಕೆ G20 ರಾಷ್ಟ್ರಗಳ ಸಮಿಟ್ಟು ಸೇರುತ್ತೆ. ಇಲ್ಲಿಗೆ 21, 22 ಭಾಳ ಇಂಪಾರ್ಟೆಂಟ್. 21ಕ್ಕೆ ಬ್ರಿಕ್ಸು, 22ಕ್ಕೆ ನಮ್ಮ G20 ರಾಷ್ಟ್ರಗಳ ಸಭೆ ಸೇರ್ತಾ ಬರ್ತದೆ. ಒಕ್ಕೂಟ ಆತಿಥ್ಯವನ್ನು ಭಾರತ ವಹಿಸ್ತಾ ಇದೆ. ಇಲ್ಲಿ ಮುಂದೆ ಬಂದಾಗ ಆಸಿಯನ್ ಸಭೆಯಲ್ಲಿ ಮಾತಾಡ್ತಾ ಇದ್ದೆ ನಾನು. ಆಸಿಯಾನಲ್ಲಿ 10 ರಾಷ್ಟ್ರಗಳಿವೆ. ಇಂದು ಸಭೆ ಜರುಗಿದ್ದು 2019ಗೆ 35ನೇ ಸಭೆ. ಇಲ್ಲಿವರೆಗೂ 35 ಸಭೆ ನಡೆದವು. ನವೆಂಬರ್ ಜರುಗಿತ್ತು ಥೈಲ್ಯಾಂಡ್ನ ಬ್ಯಾಂಕಾಕ್. 36ನೇ ಸಭೆ ವಿಯೆಟ್ನಾಂ. 3 ಪಾಯಿಂಟ್ ಇಟ್ಕೊಂಡ್ರೆ ಸಾಕು. 10 ರಾಷ್ಟ್ರಗಳು ಮತ್ತು ಆಗ್ನೇಯ ಇದರ ಬರುವಂಥ ರಾಷ್ಟ್ರಗಳು ಇವು. ಸೌತ್ ಈಸ್ಟ್ ಯಾವುದ್ರದ್ದು? ಏಷ್ಯಾದಾಗೆ ಆಗ್ನೇಯ ಏಷ್ಯಾದ ರಾಷ್ಟ್ರಗಳಿವು. 10 ರಾಷ್ಟ್ರಗಳು ಸೇರಿಕೊಂಡು ಒಕ್ಕೂಟ ಇದು. ಮುಂದಿಂದು ಅಂತ ಕೇಳಿದ್ರೆ ಆರಾಮ್ಸೆ ಹೇಳ್ಬಿಡಿ, ವಿಯೆಟ್ನಾಮ ಜರುಗ್ತಾ ಬರುತ್ತೆ ಹನೋಯ್ ನಗರದಲ್ಲಿ. ಸರಿ ಸಾರ್, ಇಲ್ಲೇನೋ ಇದು ಹೇಳಿದ್ರಲ್ಲ, ಇದನ್ನೇನು ಆಸಿಯನ್ ಮತ್ತು ಭಾರತ ಶೃಂಗಸಭೆ ನಮ್ಮ ನರೇಂದ್ರ ಮೋದಿ ಅವರು ಹೋಗ್ತಾರಲ್ಲ, ಅದಕ್ಕೇನದು ಆಸಿಯನ್ ಸಭೆಗೆ? ಆದರೂ ಕೂಡ ನಮ್ಮ ಪೇಪರ್ಗಳೇ ಬರುತ್ತೆ ಆಸಿಯನ್ ಸಭೆಗೆ ನರೇಂದ್ರ ಮೋದಿ ಅವರು ಹೋದ್ರು ಅಂದರೆ. ಈ ಯಾವಾಗ 10 ರಾಷ್ಟ್ರಗಳು ಸೇರ್ತಾ ಬಂದು ಅವರೊಂದು ಇನ್ವೈಟ್ ಮಾಡಿದ್ರು.
ಎಷ್ಟನೇ 92ರಿಂದ ಇನ್ವೈಟ್ ಮಾಡಿದ್ರು. 1992ಇಂದ 92ರಿಂದ ಅದು ಸೇರಿರೋದು 76ರಲ್ಲಿ 92ಕ್ಕೆ ಇದು ಮಾಡ್ತಾ ಬಂದರು. 92ಕ್ಕೆ ಅವರು ಭಾರತವನ್ನು ಇನ್ವೈಟ್ ಮಾಡಿದ್ರು. ಆಗ ಆಸಿಯನ್ ರಾಷ್ಟ್ರಗಳೊಂದಿಗೆ ಪ್ಲಸ್ ನಮ್ಮ ಭಾರತ ಸೇರ್ಕೊಂತು. ಅದನ್ನು ನಾವೇನಂತ ಕರಿತೀವಿ, ಆಸಿಯನ್ ಭಾರತ ಶೃಂಗಸಭೆ ಅಂತ ಕರಿತೀವಿ. ಫಸ್ಟ್ ಅವ್ರ ಪಾಡಿಗೆ ಅವರು ಸಭೆ ನಡೆಸ್ಕೊಂಡು ಹೋಗ್ತಾ ಇದ್ರು 10 ರಾಷ್ಟ್ರಗಳು. ಅದಾದಮೇಲೆ 92ರಿಂದ ಅವರು ನಮ್ಮನ್ನು ಇನ್ವೈಟ್ ಮಾಡ್ತಾ ಬಂದರು. ಎಲ್ಲಿಗೆ ಇನ್ವೈಟ್ ಮಾಡಿದ್ರು ಅಂದರೆ ಎಲ್ಲ ನಡೀತದೋ ಅಲ್ಲಿಗೆ ಹೋಗ್ತೀವಿ. ಅಲ್ಲಿಗೆ ಇದು ಎಷ್ಟು ರಾಷ್ಟ್ರಗಳು ಅಂದರೆ 10+1 ದಟ್ ಈಸ್ ಈಕ್ವಲ್ ಟು 11 ಕಂಟ್ರೀಸ್. ಅನ್ನೊಂದು ಯಾಕೆ ಹೋಗ್ತಾರೆ ಅಂದರೆ ಅವತ್ತಿನ ಬೆಳಿಗ್ಗೆನೆ ಅಲ್ಲಿ ಹೋಗಿ ಸೇರ್ಕೊತ ಬರ್ತಾರೆ. ನಿಮಗೆ ಅರ್ಥ ಆಗ್ತಾ ಬಂತೆ 92ರಿಂದವ ಆಸಿಯನ್ ಭಾರತದ ಶೃಂಗಸಭೆ ಎಲ್ಲಿ ನಡೆದೈತೆ, ಆಸಿಯನ್ ಸಭೆಗಳೆಲ್ಲಿ ನಡೀತದೋ ಅಲ್ಲೇ ನಡೆಯುತ್ತೆ. ಅಲ್ಲಿಗೆ ಅರ್ಥ ನಮ್ಮ ಪ್ರಧಾನಿ ಹೋಗಿ ಅಲ್ಲೋಗಿ ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಅವ್ರ 10 ಜನ ಅಲ್ಲಿ ಸೇರ್ಕೊಂಡಿರ್ತಾರೆ, ಇವರು ಹೋಗಿ ಹಾಡಾಕ್ತಾರೆ. ನೆಕ್ಸ್ಟ್ ಸಭೆಗೆ ಏನಂತ ಕರಿತೀವಿ, ಆಸಿಯನ್ ಭಾರತ ಶೃಂಗಸಭೆ ಅಂತ ಕರಿತೀವಿ. ಈಗ ನೀವು ಗಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಬಟ್ ನಂಬರ್ ಚೇಂಜ್ ಆಗ್ತದೆ. ಇದು ಸರ್ ಯಾಕೆ ನಂಬರ್ ಚೇಂಜ್ ಆಯಿತು ಅಂತ ಕೇಳಿದ್ರೆ ನೀವು ಇದು ಸ್ಟಾರ್ಟ್ ಆಗಿರೋದು 76ರಲ್ಲಿ, ಇದು ಸ್ಟಾರ್ಟ್ ಆಗಿರೋ 92ರಲ್ಲಿ. 76 ಸ್ಟಾರ್ಟ್ ಆದ, ಇದು 92 ಸ್ಟಾರ್ಟ್ ಆಗ್ತಾ ಬಂತು. ಈಗ ನಿಮ್ಮ ಗಮನ ಗೊತ್ತಾಗ್ತಾ ಇದೆ. ಈಗ ಇದು ಸೇರಿದ ನಂತರ 92ರಿಂದ ಆರಂಭವಾಗಿದೆ. 16ನೇ ಸಭೆ, 16ನೇದು ಯಾಕೆ ಬರಬೇಕು, ಇದು 35 ಯಾಕಾತು 36 ಯಾಕಾತು ಅಂತ ಗೊತ್ತಾಗ್ತಾ ಇದೆ. 16ನೇ ಸಭೆ ಬ್ಯಾಂಕಾಕ್ನಲ್ಲಿ. ಎಲ್ಲಿ ಬ್ಯಾಂಕಾಕು, 2019ಕ್ಕೆ 16ನೇ ಸಭೆ. ಇದು 35ನೇದು, ಇದು 16ನೇದು. ಬ್ಯಾಂಕಾಕಲ್ಲಿ ಸೇರ್ತು. ಎಷ್ಟನೇ ಇಸ್ವಿನ 2019 ನವಂಬರಲ್ಲೇ ಯಾಕೆ ಸೇರಬೇಕು ಅಂದರೆ ಇದಾದಮೇಲೆ ಇಲ್ಲಿ ಸೇರಿದೆ ನವಂಬರಲ್ಲಿ. ಅಲ್ಲಿಗೆ 36ನೇ ಸಭೆ ಇದೆಲ್ಲಿ ಸೇರುತ್ತೋ, ಇದು 17ನೇ ಸಭೆ ಅಲ್ಲೇ ಸೇರುತ್ತೆ. ಅಲ್ಲಿಗೆ 36ನೇ ಇದು ನಂಬರ್ 36 ಆಗೈತೆ. ಯಾಕೆಂದರೆ ಸ್ಟಾರ್ಟೆಡ್ ಫ್ರಮ್ ದ 1976, 76ರಿಂದ ಆದ್ದರಿಂದ ಇಲ್ಲಿ ಮತ್ತೆ ಬಂತು. ಇದು 17ನೇ ಸಭೆ ಸೇರ್ತು. 17ನೇ ಸಭೆ ಎಲ್ಲಿ ನಡೆಯುತ್ತೆ ಅಂದರೆ ಎಲ್ಲಿ ಆಸಿಯನ್ ಸಭೆ ನಡೆಯುತ್ತೋ ಅಲ್ಲೇ ಸೇರ್ತಾ ಬರ್ತದೆ. ಆಗ ಆಸಿಯನ್ ರಾಷ್ಟ್ರಗಳೊಂದಿಗೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಅನೇಕ ಒಡಂಬಡಿಕೆಗಳನ್ನು ಮಾಡ್ಕೊತಾರೆ, ಚರ್ಚೆಗಳನ್ನು ಮಾಡ್ತಾರೆ. ಅವ್ರ ಜೊತೆ ಸೇರಿಕೊಂಡು ಇದು ಮಾಡ್ತಾ ಬರ್ತೀವಿ. ದ್ವಿಪಕ್ಷೀಯವಾದಂಥ ಒಪ್ಪಂದಗಳನ್ನು ಮಾಡ್ಕೊತಾ ಬರ್ತಾರೆ. ಆರಾಮ್ಸೆ ಹೇಳ್ಬೋದು ನೀವೀಗ ಈ ನಂಬರ್ಗಳು ಕಡಿಮೆ ಆಗಿರ್ತವೆ. ಯಾಕೆಂದರೆ ಅದು ಆರಂಭದಲ್ಲೇ ಬಂದಿತ್ತು, ಮತ್ತೆ ಹೋಗಿ ಈ ಸಭೆ ಆರಂಭ ಆಗ್ತಾ ಬಂತು. 92ರಿಂದ ಇದರ ಪದ್ಧತಿ ಆರಂಭ ಆಗ್ತಾ ಬಂತು. ಅಲ್ಲಿಂದ ಈಗ ಭಾರತ ಮತ್ತು ಆಸಿಯನ್ ಒಕ್ಕೂಟ ರಾಷ್ಟ್ರಗಳ ನಡುವಿನ 25 ವರ್ಷಗಳ ಆಚರಣೆ ಸಂದರ್ಭದಲ್ಲಿ ಹಿನ್ನೆಲೆಯಲ್ಲಿ 2018ಗೆ ಇವೆರಡು 92 ಆಯ್ತಲ್ಲ, 92ರಿಂದ ನಾವು ಸೇರ್ತಾ ಬಂದಿದ್ದೀವಲ್ಲ, ಅದಾಗಿ 25 ವರ್ಷ ಆಗ್ತಾ ಬಂತು. 25 ವರ್ಷ 2018ಗೆ 25 ವರ್ಷ. ಆಗ ನಾವು ಆ ಮುಖ್ಯಸ್ಥರನ್ನ ಗಣರಾಜ್ಯೋತ್ಸವ ಕರೆಸ್ತಾ ಬಂದಿದ್ದೆವು. ಗಣರಾಜ್ಯೋತ್ಸವಕ್ಕೆ ಪ್ರತಿ ವರ್ಷ ಅತಿಥಿಗಳನ್ನು ಕರೆಸ್ತಾ ಬರ್ತೀವಿ. ಇದಕ್ಕೆ 25 ವರ್ಷ ಆದ ಹಿನ್ನೆಲೆಯಲ್ಲಿ 1992ರಿಂದ ಆಸಿಯನ್ ಪ್ಲಸ್ ಇಂಡಿಯಾ ಸಭೆ ಆರಂಭ ಆಯಿತು. 25 ವರ್ಷ ಆಯಿತು. 25 ವರ್ಷ ಕಂಪ್ಲೀಟ್ ಆಯಿತು. ಗೊತ್ತಿರಲಿ ನಿಮಗೆ, 2007ಗೆ 25 ವರ್ಷ ಕಂಪ್ಲೀಟ್ ಆಯಿತು. 2008ಕ್ಕೆ 25 ವರ್ಷ ಕಂಪ್ಲೀಟ್ ಆಗಿದ್ದರಿಂದ 2008ರ ರಿಪಬ್ಲಿಕ್ ಡೇಗೆ ಇದರ ಮುಖ್ಯಸ್ಥರುಗಳನ್ನು, ಆಸಿಯನ್ ರಾಷ್ಟ್ರದ 10 ರಾಷ್ಟ್ರಗಳ ಮುಖ್ಯಸ್ಥರನ್ನು ನಾವೆಲ್ಲಿಗೆ ಸೇರಿಸ್ತಾ ಬಂದೋ ಸಭೆಗೆ, ಇದು ಗಣರಾಜ್ಯೋತ್ಸವ ಕರೆಸ್ತಾ ಬಂದು. ಹಾಗಾದರೆ ಗಣರಾಜ್ಯೋತ್ಸವದ ಅತಿಥಿಗಳಾಗಿ ಯಾರು ಬಂದವ್ರೆ ಅಂತಂದರೆ, ಗಣರಾಜ್ಯೋತ್ಸವದ ಅತಿಥಿಗಳು 10 ರಾಷ್ಟ್ರದ ಮುಖ್ಯಸ್ಥರು. ಇಲ್ಲಿಗೆ ಕಂಪ್ಲೀಟ್ ಹೋಗ್ತಾ ಬಂತು. ಇದು 2007ಗೆ ಕಂಪ್ಲೀಟ್ ಆಗೈತೆ. 2008ರಿಂದ ಆ ಸಭೆ ಇದು ಮಾಡ್ತಾ ಪೂರ್ಣಗೊಂಡಿದ್ದ ಹಿನ್ನೆಲೆಯಲ್ಲಿ ಭಾರತ ಆಸಿಯನ್ ಒಕ್ಕೂಟ ರಾಷ್ಟ್ರಗಳ ನಡುವಿನ 25 ವರ್ಷಗಳ ಆಚರಣೆ ಸಂದರ್ಭದಲ್ಲಿ 2018ರ ಜನವರಿ 26 ಆಸಿಯಾ ರಾಷ್ಟ್ರ ಮುಖ್ಯಸ್ಥರ ಭಾರತದ ಗಣರಾಜ್ಯೋತ್ಸವದ ಭಾಗವಹಿಸಿತ್ತು. ಅಲ್ಲಿಗೆ ಇಲ್ಲಿ ಗೊತ್ತಿರಲಿ ನಿಮಗೆ, ಪ್ರತಿ ವರ್ಷ ರಿಪಬ್ಲಿಕ್ ಡೇಗೆ ಗೆಸ್ಟ್ಗಳನ್ನ ಕಳಿಸ್ತಾರೆ. 1950 ಜನವರಿ 26ರಂದು ಇಂಡೋನೇಷ್ಯಾದ ಸುಕಾರ್ನೋ ಬಂದಿದ್ರು. ಇಂಡೋನೇಷ್ಯಾದ ಸುಕಾರ್ನೋ ನಮ್ಮ ಭಾರತ ದೇಶದ ಇದಕ್ಕೆ ಬಂದಿದ್ರು. ಅವ್ರು ಯಾರು ಸುಕಾರ್ನೋ ಅವರು ಅಂದರೆ ಇಂಡೋನೇಷ್ಯಾದ ಮುಖ್ಯಸ್ಥರು ಬಂದಿದ್ರು ಸುಕಾರ್ನೋ. ಆ ಸುಕಾರ್ನೋರವರು ಭಾರತಕ್ಕೆ ಬಂದಿದ್ರು. ಯಾವಾಗ 1950 ಜನವರಿ 26ಕ್ಕೆ. ಅಲ್ಲಿಗೆ 2018ರ ಇದಕ್ಕೆ ಬಂದಿದ್ದವ್ರು ಯಾರು ಅಂದರೆ ಆಸಿಯನ್ ರಾಷ್ಟ್ರದ 10 ರಾಷ್ಟ್ರದ ಮುಖ್ಯಸ್ಥರುಗಳು ಬಂದಿದ್ರು. ಆಸಿಯನ್ ರಾಷ್ಟ್ರದ ಮುಖ್ಯಸ್ಥರುಗಳು ಬಂದಿದ್ರು. ಅದಕ್ಕೀಗ ಕಂಪ್ಲೀಟ್ ಆಗ್ತಾ ಬಂತು. ಈಗ ಈ ಆಸಿಯನ್ ರಾಷ್ಟ್ರ ಇದು 2018 ಹೆಂಗಾಯಿತು ಅಂದರೆ 1992ಕ್ಕೆ 25 ವರ್ಷ ಆಡಾಕ್ತು. ಅಲ್ಲಿಗೆ 2017ಕ್ಕೆ ಆಯಿತು 18. 2018ಕ್ಕೆ ಬಂತು. ನಾಟ್ 7, 2018ಗೆ 17ಕ್ಕೆ 25 ವರ್ಷ ಕಂಪ್ಲೀಟ್ ಆಯಿತು. 25ನೇ ವರ್ಷಕ್ಕೆ ಬಂತು ಆಚರಣೆ. ಆ ಸಂದರ್ಭದಲ್ಲಿ ಆಸಿಯನ್ ರಾಷ್ಟ್ರ 2019
19 ಜನವರಿ 26ಕ್ಕೆ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಗೆಸ್ಟ್ ಆಗಿ ಬಂದಿದ್ರು. 2020ಕ್ಕೆ ಜನವರಿ 26ಕ್ಕೆ ಬ್ರೆಜಿಲ್ನ ಅಧ್ಯಕ್ಷರು ಗೆಸ್ಟ್ ಆಗಿ ಬಂದಿದ್ರು. ಬ್ರೆಜಿಲ್ನ ಅಧ್ಯಕ್ಷರು ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಅಸ್ಸಾಂನ ಬಿದಿರುಕಲೆ ಪ್ರಶಸ್ತಿಯನ್ನು ಪಡಿತಾ ಬಂತು. ನಮ್ಮ ದೇಶದ ಇದಾಗಿ ಸ್ತಬ್ಧ ಚಿತ್ರವನ್ನು ಟ್ಯಾಬ್ಲೋವನ್ನು ಅನುಭವ ಮಂಟಪವನ್ನು ಪ್ರದರ್ಶನ ಮಾಡಿದರು. ಪ್ರಶಸ್ತಿ ಪಡೆದಿದ್ದು 2020 ಜನವರಿ 26ಕ್ಕೆ ಯಾವುದು ಗೆಸ್ಟ್ ಯಾರು ಅಂದರೆ ಬ್ರೆಜಿಲ್ನ ಅಧ್ಯಕ್ಷ. ಪ್ರಶಸ್ತಿ ಪಡೆದಿದ್ದು ಯಾವುದು ಅಂದರೆ ಅಸ್ಸಾಂನ ಬಿದಿರುಕಲೆ ನಮ್ಮ ಅನುಭವ ಮಂಟಪ ಟ್ಯಾಬ್ಲೋ ಆಗಿ ಹೋಗಿತ್ತು. ಪ್ರತಿ ವರ್ಷ ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ಟ್ಯಾಬ್ಲೋಗಳನ್ನ ಪ್ರದರ್ಶನ ಮಾಡ್ತಾ ಇರ್ತವೆ. 2018ಕ್ಕೆ ಯಾಕೆ ಆಸಿಯಾನ್ ರಾಷ್ಟ್ರದ 10 ರಾಷ್ಟ್ರಗಳು ಕಳಿಸಿದ್ರು ಅಂದರೆ 92ರಿಂದ ಅಲ್ಲಿಗೆ 25 ವರ್ಷ ಆದರೆ 2017 ಕಂಪ್ಲೀಟ್ ಆಯಿತು. 25 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಕರೆಸ್ತಾ ಬಂದಿದ್ದರು. ಅಲ್ಲಿಗೆ ಈಗ ನಿಮಗೆ ಆಸಿಯಾನ್ ಪ್ಲಸ್ ಭಾರತ ಅಂದರೆ ಗೊತ್ತಾಯಿತು. ಮುಂದಿನ ಆಸಿಯಾನ್ ಸಭೆ ಎಲ್ಲಿ ನಡೆಯುತ್ತೆ ಅಂದರೆ ವಿಯೆಟ್ನಾಂನಲ್ಲಿ. ಮುಂದಿನ ಆಸಿಯಾನ್ ಭಾರತ ಶೃಂಗಸಭೆ ವಿಯೆಟ್ನಾಂನಲ್ಲೇ. ಸರ್ ಹಿಂದ್ಗಡೆ ಆಸಿಯಾನ್ ಸಭೆ ಬ್ಯಾಂಕಾಕಲ್ಲಿ, ಇಂದಿನ ಆಸಿಯಾನ್ ಮತ್ತು ಭಾರತ ಸಭೆ ಬ್ಯಾಂಕಾಕಲ್ಲಿ, ಇಂದಿನವು ಬ್ಯಾಂಕಾಕಲ್ಲಿ. ಇಲ್ಲಿ ಆಸಿಯಾನ್ ಸಭೆ ನಡೀತದೆ, ಅಲ್ಲಿಗೆ ಬಂದು ಆಡಾಗ್ತಾರೆ. ನೆಕ್ಸ್ಟ್ ಮುಂದೆ ನಡಿಬೇಕಾದ್ರೆ ಆಸಿಯಾನ್ ಪ್ಲಸ್ ಭಾರತ, ಆಸಿಯಾನ್ ನಡೀತದೆ, ಅಲ್ಲಿಗೆ ಹೋಗಿ ಭಾರತರು ಭಾಗವಹಿಸ್ತಾ ಬರ್ತಾರೆ. ಮುಂದಿನ ಇದು ಬರ್ತಾ ಇದ್ದೀನಿ, RCEP ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂತೇಳಿ ಇದು ದೊಡ್ಡ ಚರ್ಚೆ ಆಗ್ತಾ ಬಂತಿದ್ದು, ದೊಡ್ಡ ಇಶ್ಯೂ ಆಗಿತ್ತು. ಏನದು ಪ್ರಾದೇಶಿಕ ಅಂದರೆ ಒಂದು ಸೀಮಿತವಾದ ರೀಜನಲ್ ಸಮಗ್ರ ಆರ್ಥಿಕ ಸಹಭಾಗಿತ್ವ, ಆಸಿಯಾನ್ ಕೇಂದ್ರಿತ ಒಕ್ಕೂಟ. ಇಲ್ಲಿ ಆಸಿಯಾನ್ ಕೇಂದ್ರಿತ ಒಕ್ಕೂಟ ಅಂತಿದ್ದಂಗೆ ಇಲ್ಲಿ ಆಸಿಯಾನ್ ದೇಶಗಳಿವೆ, ಅದ್ರ ಜೊತೆಗೆ ಒಂದಷ್ಟು ಬಂದು ಸೇರ್ಕೊತವೆ. ಅವುಗಳು ಯಾವ ಬರ್ತವೆ ಅಂದರೆ ವಾಟ್ ಪರ್ಪಸ್ ಅಂದರೆ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವಕ್ಕಾಗಿ ಬರ್ತವೆ. ಇವು ಬಂದು ಸೇರ್ಕೊತವೆ. ಅಲ್ಲಿಗೆ ಅರ್ಥ ಆಲ್ರೆಡಿ 10 ದೇಶಗಳು ಯಾವ ಆಸಿಯಾನ್ ರಾಷ್ಟ್ರಗಳು ಅದ್ರ ಜೊತೆ ವ್ಯಾಪಾರಕ್ಕೆ ಮತ್ತು ಆರ್ಥಿಕ ಉದ್ದೇಶಕ್ಕಾಗಿ ಇನ್ನಾರು ಬಂದು ಸೇರ್ಕೊಂತವೆ. ನಿಮಗೆ ಗೊತ್ತಾಯ್ತು ಈಗ ಎಲ್ಲಿ ಸೇರ್ತವೆ ಅಂದರೆ ಬಂದು ಎಲ್ಲಿ ಆಸಿಯಾನ್ ಸಭೆ ಸೇರುತ್ತೋ ಅಲ್ಲೇ ಬಂದು ಸೇರ್ತವೆ. ಆದರೆ ಇವು ಏನು ಚರ್ಚೆ ಮಾಡ್ತವೆ ಅಂದರೆ ರಿಗಾರ್ಡಿಂಗ್ ದ ಟ್ರೇಡ್ ಆ್ಯಂಡ್ ಕಾಮರ್ಸ್ ಬಗ್ಗೆ ಚರ್ಚೆ ಮಾಡ್ತವೆ, ವ್ಯಾಪಾರ ಮತ್ತು ವಾಣಿಜ್ಯದ ಬಗ್ಗೆ ಚರ್ಚೆ ಮಾಡ್ತವೆ, ಆರ್ಥಿಕತೆ ಬಗ್ಗೆ ಚರ್ಚೆ ಮಾಡ್ತಾ ಬರ್ತವೆ. ಇದನ್ನು ಭಾರತ ಹೊಂದಿರುವುದರಿಂದ ಈಗ ಹೊರಬಂದೈತಿ ಈಗ ಭಾರತ. ಇದ್ರಾಗೆ ಇಲ್ಲಿ ಪ್ಲಸ್ ಬಂತು, ಆಸಿಯಾನ್ ಸೇರಿದ್ರು, ಆಸಿಯಾನ್ ಸಭೆಗಳು ಸೇರ್ತಾ ಬಂದರೆ, ಆಸಿಯಾನ್ ಸಭೆ ಸೇರಿದರೆ ಅದಕ್ಕೆ ಬಂದು 6 ಸೇರ್ಕಣವು. ಇದ್ರೊಳಗಡೆ 6ರಲ್ಲಿ ಯಾರೈತೆ ಅಂದರೆ ಭಾರತ ಇದೆ. ಇತ್ತೀಚೆಗೆ ಭಾರತ ಎಕ್ಸಿಟ್ ಆಗಿದೆ, ಈಗ ಆಸಿಯಾನ್ ಪ್ಲಸ್ 5 ಆಗಿದೆ. ಭಾರತ ಇಷ್ಟಿನ ತನಕ ಇತ್ತು. ಯಾಕಿತ್ತು ಅಂದರೆ ಅವರ ಆರ್ಥಿಕತೆಗೆ ಸಂಬಂಧ ಇತ್ತೀಚೆಗೆ ಯಾವುದೋ ಒಂದು ಒಪ್ಪಂದ ಮಾಡ್ಕೋಬೇಕು ಅಂತ ಒತ್ತಾಯ ಆಗ್ತು, ಆಗ ನಾವು ಆಚೆ ಬರ್ತೀವಿ ಒಪ್ಪ ಅಂದರು. ಸರ್ ಭಾರತ ಯಾಕೆ ಹೋಗಿತ್ತು? ಭಾರತ ಆಸಿಯಾನ್ ಮತ್ತು ಭಾರತ ಸಭೆ ಸೇರಕ್ಕೆ ಹೋಗುತ್ತೆ, ಆಗ ಇನ್ನೂ ಇದು ಬಂದು ಸೇರ್ಕೊತವೆ. ಅಲ್ಲೇ ಏನು ನಡೀತದೆ ಅಂದರೆ ಆಸಿಯಾನ್ ಸಭೆ ಪ್ಲಸ್ ಆಸಿಯಾನ ಸಭೆ ಪ್ಲಸ್ 6 ರಾಷ್ಟ್ರಗಳದು. 6 ರಾಷ್ಟ್ರಗಳು ಯಾವುವು ಅಂದರೆ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವಕ್ಕಾಗಿ ಮಾಡುವಂಥ. ಯಾರ ಜೊತೆ ಅದು ಯಾರ ಕೇಂದ್ರೀಕೃತ? ಆಸಿಯಾನ್ ಕೇಂದ್ರೀಕೃತ. ಇದ್ರ ಜೊತೆಗೆ ಮತ್ತಾರು ಬಂದು ಸೇರ್ಕೊಂತವೆ. ಹಾಗಾದ್ರೆ ಬರೋಣ ಈಗ ಮುಕ್ತ ವ್ಯಾಪಾರ ರಾಷ್ಟ್ರಗಳಿವು ಯಾವ್ಯಾವು? ಚೀನಾ, ಆಸ್ಟ್ರೇಲಿಯಾ, ಜಪಾನು, ನ್ಯೂಜಿಲ್ಯಾಂಡು, ದಕ್ಷಿಣ ಕೊರಿಯಾ ಹಾಗೂ ಭಾರತ. ಸರ್ ಇವು ಆಸಿಯಾನ್ಗಿಲ್ವಾ? ಇಲ್ಲ, ಆಸಿಯಾನ್ಗಿಲ್ಲ. ಇವು ಎಕ್ಸ್ಟ್ರಾ 6 ಜನ ಬಂದು ಎಲ್ಲಿ ಸೇರ್ಕೊತಾರೆ? ಆಸಿಯಾನ್ ಸಭೆ ಸೇರುವಂಥ ಜಾಗದಲ್ಲೇ ಬಂದು ಸೇರ್ಕೊತಾರೆ. ಏನನ್ನ ಮಾತಾಡೋಕ್ಕೆ? ಅವರ ವ್ಯಾಪಾರದ ಬಗ್ಗೆ ಮಾತಾಡೋದಕ್ಕೆ ಬರ್ತಾರೆ, ಆರ್ಥಿಕತೆ ಇದು ಮಾಡೋಕ್ಕೆ, ಈ ಪ್ರಾದೇಶಿಕವಾದಂಥ ಆರ್ಥಿಕತೆಯನ್ನು ವೃದ್ಧಿ ಮಾಡೋಕ್ಕೆ. ಯಾರ ಜೊತೆಗೆ? ಆ ಹೊರತು ಜೊತೆಗೆ ಇವರು 6 ಜನ ಸೇರ್ಕೊತಾರೆ. ಈಗ ನಾವು ಭಾಳ ಸ್ಟಾರ್ಟ್ ಮಾಡ್ತೀವಿ. ಇದ್ರ ಮಾತುಕತೆ ಆರಂಭವಾಗಿದ್ದು ಇದಕ್ಕೆ ಮತ್ತೆ ಇತಿಹಾಸ ಇದೆ. ಆಸಿಯಾನ ಬಂದಾಗ ಅದಕ್ಕೆ ಇಂದು ಅದು ಕತೆ ಇದೆ. 76ಗೆ ಆಯಿತು. ಮತ್ತೆ 92ಕ್ಕೆ ಆಸಿಯಾನ ಮತ್ತು ಭಾರತ ಬಂತು, ಪ್ಲಸ್ ಭಾರತ. ಈಗ ಆಸಿಯಾನ ಮತ್ತು ಪ್ಲಸ್ 6 ಕಂಟ್ರೀಸು. ಯಾವುವು 6 ಕಂಟ್ರೀಸು? ಮುಕ್ತ ವ್ಯಾಪಾರದ್ದು. ಅದ್ರಾಗ 6 ಒಂದಾಗ ಭಾರತನೂ ಇದೆ. ಭಾರತ ಆಚೆಗೆ ಬಂದರೆ 15 ಆಗ್ತದೆ. ಈಗ ಮತ್ತೆ ಬರೋಣ ಈಗ ಮುಂದಕ್ಕೆ. ಆಸಿಯಾನ್ ಶೃಂಗಸಭೆ ನಡೆದ ನಂತರ ಅದೇ ಸ್ಥಳದಲ್ಲಿ RCEP ರಾಷ್ಟ್ರಗಳ ಸಭೆ ಜರುಗುತ್ತೆ. ಭಾಳ ಸಿಂಪಲ್ಲಾಗಿ ಮೆಮೊರಿ ಇಟ್ಕೊಳಕ್ಕೆ ಕೊಟ್ಬಿಡ್ತೀನಿ ಆಮೇಲೆ. ಈಗ ಮಾತುಕತೆ ಉದ್ದೇಶ ಮುಕ್ತ ವ್ಯಾಪಾರದ ಮೂಲಕ ಪರಸ್ಪರ ಲಾಭ. ಯಾರ್ಯಾರಿಗೆ ಲಾಭ? 16 ರಾಷ್ಟ್ರಗಳಿಗೂ ಲಾಭ ಆಗಬೇಕು. 16 ರಾಷ್ಟ್ರಗಳು ಟ್ರೇಡ್ ಆ್ಯಂಡ್ ಕಾಮರ್ಸ್ ಬಗ್ಗೆ ಮಾತಾಡ್ತಾ ಬರ್ತವೆ. ಅದನ್ನು ಪ್ರಬಲ ಮಾರುಕಟ್ಟೆ ಸೃಷ್ಟಿ ಮಾಡೋದು ಯಾರ ನಡುವೆ? ವಿತಿನ್ 16 ಕಂಟ್ರೀಸ್. ಮತ್ತು ಪಾಶ್ಚಿಮಾತ್ಯರ ಇಲ್ಲಿ ಪಾಶ್ಚಿಮಾತ್ಯರ ಏನು ಮಾಡಬೇಕಾಗಿದೆ? ಅವಲಂಬನೆ ಕಡಿಮೆ ಮಾಡಬೇಕಾಗಿದೆ. ಪಾಶ್ಚಿಮಾತ್ಯರ ಅವಲಂಬನೆ ಕಡಿಮೆ ಮಾಡಬೇಕು.
ಅವ್ರು ಯಾರನ್ನ ಡಿಪೆಂಡ್ ಆಗಬಾರ್ದು, ಅಮೇರಿಕಾನ ಇದಾಗಬಾರ್ದು, ಅವಲಂಬನೆ ಕಡಿಮೆ ಮಾಡ್ಕೋಬೇಕು. ಇದ್ರಾಗೆ ಅಮೇರಿಕ ಇಲ್ಲ, ಪಾಶ್ಚಿಮಾತ್ಯರ ವೆಸ್ಟರ್ನ್ ಇವ್ರನ್ನ ಕಡಿಮೆ ಮಾಡಬೇಕಾಗಿದೆ. ಮತ್ತೆ ತಪ್ಪಿಸುವುದು, ಅವಲಂಬನೆ ತಪ್ಪಿಸುವುದು, ಆಮದು ತೆರಿಗೆಯನ್ನು ತಪ್ಪಿಸೋದು. ಆಮದು ತೆರಿಗೆ ತಪ್ಪಿಸಿದ್ರೆ ಈ 16 ಕಂಟ್ರಿನಲ್ಲೇ ಪ್ರಾಡಕ್ಟ್ಗಳು ಏನಾಗ್ತಾ ಬರ್ತವೆ, ಅವ್ರ ಉತ್ಪನ್ನಗಳೆಲ್ಲ ಆ ಕಡೆ ಆಮದಾಗ್ತಾ ಬರ್ತವೆ, ರಫ್ತಾಗ್ತವೆ. ಇವರಿಂದ ಆ ಕಡೆಗೆ ರಫ್ತಾಗ್ತವೆ, ಬೇರೆಯವರಿಗೆ ಆಮದಾಗ್ತವೆ. ಆಮದು ಪ್ರಮಾಣ ತಗ್ಗಿಸಿದಾಗ ಒಂದು ರಾಷ್ಟ್ರದ ಉತ್ಪನ್ನ ಇನ್ನೊಂದು ರಾಷ್ಟ್ರಕ್ಕೆ ಸುಲಭವಾಗಿ ಹೋಗ್ತಾ ಬರುತ್ತೆ. ನೆಕ್ಸ್ಟು, ಅಗ್ಗದ ದರದಲ್ಲಿ ಮಾರುಕಟ್ಟೆಗೆ ವಿದೇಶಿ ವಸ್ತುಗಳ ಪ್ರವೇಶವಾಗ್ತಿತ್ತು. ಇದೆಲ್ಲ ಚೀನಾದ ವಸ್ತು ನಮಗೆ ಆರಾಮ ಬರೋದು, ಆಸ್ಟ್ರೇಲಿಯಾದ ವಸ್ತು ನಮಗೆ ಬರ್ತದೆ. ಅಲ್ಲಿಗಾಗ್ತಾ ಈ 16 ರಾಷ್ಟ್ರಗಳಲ್ಲೇ ಆಮದು ತೆರಿಗೆಯನ್ನು ಕಡಿಮೆ ಮಾಡೋದು, ಅಲ್ಲಿಗೆ ಸುಲಭವಾಗಿ ಬೇರೆ ಬೇರೆ ದೇಶಗಳ ಇಂಥ ಒಪ್ಪಂದ ಮಾಡ್ಕೊಳ್ತಾರೆ. ದಟ್ ಈಸ್ ಕಾಲ್ಡ್ ಎಸ್ ಎ RCEP ಅಂತ ಕರಿತಾ ಬರ್ತೀನಿ. ಮತ್ತೆ ಬಹಳ ಮುಖ್ಯವಾದದ್ದು, ಈಗ 2019 ತನಕ ಹೋಗಿತ್ತು ಭಾರತ. 2012ನಿಂದಲೇ 19 ತನಕ ಹೋಗಿತ್ತು. ಕಾಂಬೋಡಿಯಾದ ನಡೆದಂಥದ್ದು ಅಲ್ಲಿ ಗೊತ್ತಿರಲಿ ನಿಮಗೆ. 2012ರಿಗೆ ಆಸಿಯಾನ್ ಶೃಂಗಸಭೆ ಎಲ್ಲಿ ನಡೆದೈತೆ ಅಂದರೆ ಕಾಂಬೋಡಿಯಾದಾಗೆ. ಸರ್ ನಿಮ್ಗೆ ಏನು ಗೊತ್ತಾಯ್ತು? RCEP ಸೆರೈತೆ ಅಂದಮೇಲೆ ಅಲ್ಲೇ ಶೃಂಗಸಭೆ ಜರುಗಿತ್ತಲ್ಲ, ಆ ಸಾಲದಲ್ಲೇ ಸೇರ್ತಾ ಬಂತು. ಅಲ್ಲಿಂದ 12, 13, 14, 15, 16ಗೆ ಸೇರಿದಂಥ ಸಭೆಗೆ ಇವರು ಹೋಗವ್ರೆ. 19ರಲ್ಲಿ ಮಾತ್ರ ನಾವು ಸೈನಾಕಾಲ ಅಂತ ಕೂತ್ಕೊಂಡು. ಅಲ್ಲಿಗರ್ಥ ಆಸಿಯಾನ್ ಜೊತೆಗೆ ನಮ್ಮ ಭಾರತ 16 ರಾಷ್ಟ್ರಗಳು ಸೇರ್ಕೊಂಡಿದ್ವಲ್ಲ, ಆಗ 16 ರಾಷ್ಟ್ರಗಳು ಆಸಿಯಾನ್ ಪ್ಲಸ್ ಇದು ಆಚೆ ಬಂದುಬಿಡ್ತು, ನನ್ನ ಸೈನಾಕಾಲ ಅಂತ ಬಂತು. ಅಲ್ಲಿ ನಡೆದಂಥ ಒಪ್ಪಂದಕ್ಕೆ ಅಥವಾ ಮಾತುಕತೆಗೆ ಸರ್ ಇದರಿಂದ ಏನು ಪ್ರಾಬ್ಲಮ್ ಅಂದರೆ 19ರ ಥೈಲ್ಯಾಂಡ್ನಲ್ಲಿ ನಡೆದಂಥ, ಥೈಲ್ಯಾಂಡ್ನ ಬ್ಯಾಂಕಾಕ್, ನಾನು ಹೇಳಿದೆ ಆಸಿಯಾನ್ನ ಸಭೆ ಎಲ್ಲಿ ನಡೀತು ಅಂದರೆ ಥೈಲ್ಯಾಂಡ್ನಲ್ಲಿ ನಡೀತು, ಥೈಲ್ಯಾಂಡ್ನ ಬ್ಯಾಂಕಾಕ್. ಆ ಟೈಮಲ್ಲಿ ಆಸಿಯಾನ್ ಸಭೆ ನಡೀತು, ಆಸಿಯಾನ್ ಭಾರತ ಸಭೆ ನಡೀತು. ಆಸಿಯಾನ್ ಪ್ಲಸ್ RCEPದು ಆಸಿಯಾನ್ ಪ್ಲಸ್ 6 ನಡೆದವಲ್ಲ, ಅದಕ್ಕೆ ಭಾರತ ಸೈನ್ ಹಾಕಲಿಲ್ಲ, ಮೋದಿ ಸೈನ್ ಹಾಕಲಿಲ್ಲ. ಅಲ್ಲಿಗೆ ಅರ್ಥ ಹಾಕಲಿಲ್ಲ ಅಂದರೆ ಈ ಮೂಲಕ RCEPಯಿಂದ ಹೊರಗಡೆ ಬಂತು ಭಾರತ. ಯಾಕೆ ಬಂತು ಅಂದರೆ ಈ 16ರಲ್ಲಿ 10+6ರಲ್ಲಿ ಭಾರತ ಇತ್ತಲ್ಲ, ಭಾರತ ಎಕ್ಸಿಟ್ ಆಯ್ತು. ಯಾಕೆಂದರೆ ನಾನು ನಿಮ್ಮ ಒಪ್ಪಂದಕ್ಕೆ ಸೈನ್ ಹಾಕಲ್ಲ, ನಿಮ್ಮಕ್ಕೆಲ್ಲ ಹಾಕಲ್ಲ. ಯಾಕೆಂದರೆ ನಮ್ಮ ದೇಶದ ಒಳಿತಿಗೆ ಎಫೆಕ್ಟ್ ಆಗುತ್ತೆ, ದುಷ್ಪರಿಣಾಮ ಬೀಳುತ್ತೆ. ಸರ್ ಏನಿದು ದೊಡ್ಡ ಚರ್ಚೆ ಆಗ್ಬಿಡ್ತಲ್ಲ, ಲೇಖನಗಳ ದೊಡ್ಡದಾಗಿ ಬಂದ್ಬಿಟ್ವಲ್ಲ. 2019 ನವಂಬರ್ ಏನು ಬಂದು ಅಂದರೆ ನವಂಬರ್ ತಿಂಗಳಲ್ಲಿ ಬಾರ್ಡ್ ಲೇಖನ, ಯಾಕೆ ಇದನ್ನ ಹಾಕಲಿಲ್ಲ ಸೈನ, ಬೇಡ ಅಂದರು. ಸರ್ ಹಂಗಾರೆ ಮುಂದಕ್ಕೆ ಹೋಗೋದೇ ಇಲ್ವಾ, ಟೈಮ್ ಕೊಟ್ಟವ್ರೆ. ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಅವರೇನೋ ಇದಾದರೆ ಹೋಗ್ಬೋದು, ಇಲ್ಲಾಂದರೆ ಬೇಡಪ್ಪ ನಿಮ್ಮ ಸವಾಸ, ನಾನೇನಾರ ಇಂಥವು ಸೈನ್ ಆಗ್ತಾ ಹೋದರೆ ನಿಮ್ಮ 6 ರಾಷ್ಟ್ರಗಳನ್ನು ನಾನು ಓಲೈಸಕ್ಕೆ ಹೋದರೆ ನನ್ನ ದೇಶದ ಹಿತ ಹೋಗುತ್ತೆ. ನಮ್ಮ ದೇಶದಾಗೆ ರೈತ ಸಂಘಟನೆಗಳು ದೊಡ್ಡ ಹೋರಾಟ ಕಳೆದ್ರು. ಎಲ್ಲರೂ ಕೂಡ ಹೇಳಿದ್ದಂದರೆ ಸೈನ್ ಹಾಕಬೇಡ್ರಿ, RCEPಗೆ ಹೋಗ್ತೀರಾ, ಆಸಿಯಾನ್ ಶೃಂಗಸಭೆಗೆ ಹೋಗ್ತೀರಾ, ಆಸಿಯಾನ್ ಮತ್ತು ಭಾರತ ಮುಗಿಸ್ಕೊಂಬನ್ನಿ, ಬಟ್ RCEPಗೆ ಮಾತ್ರ ಹೋಗಿ ಸೈನ್ ಹಾಕಬೇಡಿ ಅಂತ ಕೂತ್ಕೊಂಡ್ರು. ದೊಡ್ಡ ಚರ್ಚೆ ಆಗ್ತಾ ಬಂತು. ಸರ್ ಏನಾಗೋದು ಇಲ್ಲಿ, ಫಾರ್ ಎಕ್ಸಾಂಪಲ್ ನಾವು ಹಾಲನ್ನು ಉತ್ಪಾದನೆ ಮಾಡ್ತಿದ್ದೀವಿ. ನಮ್ಮ ಈ ಹಾಲು ಇದರಿಂದ ಗೊತ್ತಾಗಬಾರ್ದ, ಬೇರೆ ದೇಶದಿಂದ ಬರ್ತಾಬಾರ್ದು. ಬೇರೆ ದೇಶದಿಂದ ಹಾಲು ಬಂದರೆ ಕಡಿಮೆ ರೇಟ್ಗೆ, ಆಮದು ಕಡಿಮೆ ಮಾಡಿದಾಗ ಅದು ಕಡಿಮೆ ರೇಟ್ಗೆ ಹಾಲು ಬರ್ತಾಬಾರ್ದು. ಅಲ್ಲಿಗೆ ಈ ಹಾಲಿಗೆ ಬೇಡಿಕೆ ಕಡಿಮೆ ಆಗೋದು. ನಮ್ಮ ಹಾಲಿನ ಉತ್ಪನ್ನ ಮಾಡ್ತಾ ಇದ್ದರೆ ವಿದೇಶದಿಂದ ಬರ್ತಾ ಹೋದರೆ ನಮ್ಮ ಬೆಲೆ ಕಡಿಮೆ ಆಗ್ತಾ ಹೋಗೋದು. ಯಾತಕ್ಕೆ ಅಂದರೆ ಅವರು ವೈಜ್ಞಾನಿಕ ತಂತ್ರಜ್ಞಾನವನ್ನು ಬಳಸಿ ಇದನ್ನು ಉತ್ಪಾದನೆ ಮಾಡ್ತಾಯಿದ್ರೆ ಉತ್ಪನ್ನಗಳು, ಆ ಉತ್ಪನ್ನಗಳನ್ನು ಅಗ್ಗದ ರೇಟಲ್ಲಿ ನಮಗೆ ತಂದು ಹಾಕ್ಬಿಡೋರು. ನಮ್ಮ ರೈತರಿಗೆ ಹೇಟ್ ಬೀಳ್ತಾ ಇತ್ತು, ಈ ಉತ್ಪನ್ನಗಳಿಗೆ ಬೆಲೆ ಸಿಗ್ತಿರಲಿಲ್ಲ. ಭಾಳ ಇಂಪಾರ್ಟೆಂಟು. ಯಾಕೆ ಹಾಕಲಿಲ್ಲ ಅಂತ ಅಂದರೆ, ಕೃಷಿ ಉತ್ಪನ್ನಗಳು, ಗುಡಿ ಕೈಗಾರಿಕೆಗಳ ಮೇಲೆ ದುಷ್ಪರಿಣಾಮ. ಚೀನಾದು ಬೆಳೆದು ಇಲ್ಲಿಗೆ ಹಾಕ್ಬಿಡೋರು. ಕಾರಣ ಇಲ್ಲಿ ಯಾರವನೇ ಅಂದರೆ ನಿಮಗೆ ಗೊತ್ತಿರಲಿ, ಚೀನಾ ಇದ್ದಾನೆ, ಆಸ್ಟ್ರೇಲಿಯಾದಾಗಿದೆ, ಎಲ್ಲ ಹೈನುಗಾರಿಕೆ ಮೇಲೆ ಎಫೆಕ್ಟ್ ಆಗೋದು, ಗುಡಿ ಕೈಗಾರಿಕೆಗಳ ಮೇಲೆ ಎಫೆಕ್ಟ್ ಆಗೋದು, ಜೊತೆಗೆ ದುಷ್ಪರಿಣಾಮ ಬೀರೋದು. ಹಿನ್ನೆಲೆಯಲ್ಲಿ RCEPಯಿಂದ ಬಂದೈತೆ ಅಂದರೆ ಅರ್ಥ ಸೈನ್ ಹಾಕಲಿಲ್ಲ, ಅಲ್ಲಿಗೆ ಹೋಗಿ ಇದು ಮಾಡಲಿಲ್ಲ. ಬರಲ್ಲಪ್ಪ, ನನ್ನ ದೇಶದ ಉತ್ಪನ್ನಗಳಿಗೆ ಏಟ್ ಬೀಳ್ತದೆ. ಯಾಕೆಂದರೆ ನೀವು ತಂದು ಡಂಪ್ ಮಾಡ್ತಾರೆ. ಯಾಕೆ ಅಂದರೆ ಅಲ್ಲಿ ಆಮದು ತೆರಿಗೆಯನ್ನು ತಗ್ಗಿಸ್ಬೇಕಾಗುತ್ತೆ, ಅಗ್ಗದ ದರದಲ್ಲಿ ದೇಶದೊಳಗಡೆ ಬರ್ತಾ ಬರ್ತದೆ. ದಿಸ್ ಇಸ್ ಕಾಲ್ಡ್ RCEP. ಇಂಥ ಕಾನ್ಸೆಪ್ಟ್ಸನ್ನು ತಲೆಗಿಟ್ಕೊಂಡ್ರೆ ನೀವು ಯಾವಾಗ ಬೇಕಾದ್ರೂ ಆನ್ಸರ್ ಮಾಡ್ಬೋದು. ಸರ್ ಎಲ್ಲಿಂದ ಆಚೆ ಬಂದು 2019 ಎಲ್ಲಿ? ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ. ಯಾಕೆ ಅಲ್ಲಿ ಹೋಗಿದ್ರು? ಥೈಲ್ಯಾಂಡ್ನ ಬ್ಯಾಂಕಾಕ್ ಯಾಕೆ ಹೋಗಿದ್ರಲ್ಲಿ 2019ಗೆ ಅಂದರೆ ಅಲ್ಲಿ ಜರುಗಿದ್ದದು ಯಾವುದು ಆಸಿಯಾನ್ ಸಭೆ. ಆಗ ಥೈಲ್ಯಾಂಡ್ನ ಬ್ಯಾಂಕಾಕ್ ಇದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ದೊಡ್ಡ ಚರ್ಚೆ ನಡೀತಾ ಬಂತು. ನರೇಂದ್ರ ಮೋದಿ ಅವ್ರು ಏನು ಸೈನ್ ಆಗ್ತಾರೋ ಇಲ್ಲವೋ ಅಲ್ಲಿ ಹೋಗಿ ಮಾತುಕತೆ ಮಾಡಿಬಿಟ್ಟು ಅವರೆಲ್ಲರೂ ಒತ್ತಡಕ್ಕೆ ಒಳಗಾಗ್ಬಿಟ್ಟು 15 ರಾಜ್ಯಗಳು ಕೂಡ ಪ್ರಭಾವ ಬೀರಿಬಿಟ್ಟು ಮೋದಿ ಅವ್ರು ಹಾಕ್ಬಿಡ್ತಾರಂತಿದ್ರು. ಇಲ್ಲಿ ರೈತ ಸಂಘಟನೆಗಳ ಹೋರಾಟಕ್ಕೆ ನಿಂತ್ಕೊಂಡ್ಬಿಟ್ರು. ನಮ್ಮ ಹಾಲನ್ನು ಏನು ಮಾಡೋಣ ನಾವು, ಅಲ್ಲಿಂದ ಬರ್ತಾ ಹೋದರೆ ಕಡಿಮೆ ರೇಟಿಗೆ ಸಿಕ್ಬಿಡ್ತದಾಗ. ಸರ್ ಕೆಲವು ಉತ್ಪನ್ನಗಳು ಸಿಕ್ಕಲಿ, ಬಟ್ ನಮ್ಮ ರೈತರ ಉತ್ಪನ್ನಗಳು
ಬೆಳೀತಾರೆ, ಯಾರಿಗೂ ಬೇಡಿಕೆ ಅವ್ರಿಗೆ ಕಡಿಮೆ ರೇಟಾಗೆ ಕಳಿಸ್ಬಿಡ್ತಾ ಬರೋ, ಯಾಕೆಂದ್ರೆ ಅವರು ವೈಜ್ಞಾನಿಕ ವಿಧಾನಗಳನ್ನು ಬಳಸಿ ಬೆಳೆದು ಇದು ಮಾಡ್ತಾ ಇದ್ದಾರೆ. ನಾವು ಹಳೆ ಪದ್ಧತಿನೇ ಬಳಸ್ತೀವಿ, ನಮ್ಮ ರೈತರ ಮೇಲೆ ಭಾಳ ಹೊಡೆದ್ಬಿಡ್ತು. RCEPಯನ್ನು ನೀವು ಚೆನ್ನಾಗಿ ಓದ್ಕೋಬೋದು. ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಬೇರೆ ಬೇರೆ ಲೇಖನಗಳನ್ನು ಓದಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಬೇಸ್ ಹಾಕಿದ್ದೀನಿ, ಅರ್ಥ ಆಗ್ತದೆ. ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ. ಇದೇ ಸ್ಥಳದಲ್ಲಿ ಇನ್ನೊಂದು ಸಭೆ ಜರುಗ್ತಾ ಬಂದಿದೆ, ಅದು ಪೂರ್ವ ಏಷ್ಯಾ ಸಮ್ಮೇಳನ. ಏನು ಸರ್ ಅದು? 10 ರಾಷ್ಟ್ರಗಳಿದ್ವಲ್ಲ ಆಸಿಯಾನ್ ರಾಷ್ಟ್ರಗಳು, ಆ ಆಸಿಯಾನ್ ರಾಷ್ಟ್ರಗಳ ಜೊತೆಗೆ ಆಸಿಯಾನ್ ರಾಷ್ಟ್ರಗಳ ಒಂದಿಗೆ ಪ್ಲಸ್ 8 ರಾಷ್ಟ್ರಗಳು ಬಂದು ಸೇರ್ಕೊಂತವೆ. ಇದನ್ನೇ ನಾವೇನಂತ ಕರಿತೀವಿ, 8 ರಾಷ್ಟ್ರಗಳು ಸೇರೋದನ್ನೇ ಪೂರ್ವ ಏಷ್ಯಾ. ಬರೀ ಆಗ್ನೇಯ ಏಷ್ಯಾ ಇತ್ತು, 8 ಸೇರಿದಾಗ ಪೂರ್ವ ಆಯಿತು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದು ಭಾಗ ಆದರೆ ಆಗ್ನೇಯ, ಇದೆಲ್ಲ ಸೇರಿದ್ರೆ ಒಂದು ಏಷ್ಯಾದಲ್ಲಿ ಒಂದು ಮೂಲೆಯಲ್ಲಿ ಈ ಕಡೆ ಮೂಲೆ ಆದರೆ ಮಾತ್ರ ಆಗ್ನೇಯ, ಇದು ಪೂರ್ತಿ ಆದರೆ ಇದು ಪೂರ್ವ. ಒಂದು ಸಣ್ಣ ಡಯಾಗ್ರಾಮ್ ತೋರಿಸ್ಬಿಡ್ತೀನಿ ನಾನೀಗ. ಇಲ್ಲಿದೆ ಈ ಕಡೆ ಮೂಲೆ ಭಾಗ ಮಾತ್ರ ಆಗ್ನೇಯ, ಇನ್ನೊಂದಷ್ಟು ಇದು ಪೂರ್ತಿ ಸೇರಿದ್ರೆ ಇದು ಪೂರ್ವ. ಇದು ಪೂರ್ವ. ಅಲ್ಲಿಗೆ ಪೂರ್ವದಲ್ಲಿ ಇದು ಈಶಾನ್ಯನೂ ಬರ್ತದೆ, ಪೂರ್ತಿ ಇದನ್ನು ಪೂರ್ವ ಅಂತ ಕರಿಬೇಕು. ಅಲ್ಲಿಗೆ ಪೂರ್ವ ಬ್ರಾಡರ್, ಆಗ್ನೇಯ ಅನ್ನೋದು ಸೌತ್ ಈಸ್ಟು ಚಿಕ್ಕದು, ಅಲ್ಲಿಗೆ ಅರ್ಥ 8 ಆಡೋದು. ಇದನ್ನು ಆಸಿಯನ್ ಅಂತ ಕರೆಯಂಗಿಲ್ಲ, ಪೂರ್ವ ಏಷ್ಯಾ ಅಂತ ಕರೆದ್ರು. ಅಲ್ಲಿಗೆ ಇದರ ಒಟ್ಟು ರಾಷ್ಟ್ರಗಳ ಸಂಖ್ಯೆ 18. ಯಾರ್ಯಾರು? ಭಾರತ ಇದೆ, ಚೀನಾ ಇದೆ, ಅಮೆರಿಕ ಅಲ್ಲಿ ಬರಲಿಲ್ಲ, ಇಲ್ಲಿ RCEP ಬರಲಿಲ್ಲ, ಅವ್ನು ಸೇರಿಸಲಿಲ್ಲ. ಅವರಿಂದಲೇ ಎಫೆಕ್ಟ್ ಆಗುತ್ತೆ ಅಂತ ಪಾಶ್ಚಿಮಾತ್ಯ ಇದನ್ನು ಅವಲಂಬನೆ ಕಡಿಮೆ ಮಾಡಬೇಕು ಅಂತ. ಯಾರ್ಯಾರು ಸ್ವಲ್ಪ ಓದ್ಕೊತಾ ಇದ್ದೀರ, FDAನಲ್ಲೂ ಕೂಡ ಈ ಲೆವೆಲ್ ಬರ್ತದೆ ಕ್ವಶನ್ಸ್ಗಳು. ಇವತ್ತು STC FTC ಪೇಪರ್ಸ್ ಎಲ್ಲ ಕೇಸ್ಗಿನ ಮೀರಿ ತೆಗಿತಾ ಬರ್ತಾರೆ, ನೋಡ್ಕೋಬೇಕಾಗುತ್ತೆ. ಅಲ್ಲಿಗೆ ಅರ್ಥ 8 ರಾಷ್ಟ್ರಗಳು ಮತ್ತೆ ಸೇರ್ಕೊಂಡು ಇವನ್ನೆಲ್ಲವೂ ಒಟ್ಟೆ ಸೇರಿಸಿ ಸರ್ ಪೂರ್ವ ಅಂದಾಗ, ಪೂರ್ವ ಅಂತ ಕರೆದವ್ರೆ ಇವೆಲ್ಲ ನಮ್ಮ ಏಷ್ಯಾದಲ್ಲೇ ಬರ್ತವೆ, ಪೂರ್ವ ಏಷ್ಯಾ ಸಮ್ಮೇಳನ ಅಂತ ಕರೀತಾರೆ. ಬಟ್ ಪೂರ್ವ ಏಷ್ಯಾ ಅಂತ ಕರೆದವ್ರೆ ಅವು ಏಷ್ಯಾಕ್ಕೆ ಸೇರಲ್ಲ, ಬೇರೆ ಬೇರೆವು ಕೂಡ ಅವೇ. ನಾನು ಸಾಮಾನ್ಯವಾಗಿ ಆಗ್ನೇಯ ಮತ್ತು ಪೂರ್ವ ಅನ್ನೋದ ಕಾನ್ಸೆಪ್ಟ್ ಮೂಡಿಸಿದೆ ಅಷ್ಟೇ. ಸರ್ ಹಾಗಾದ್ರೆ ಇವು ಅಮೆರಿಕ ಬಂದಾಗ ಅದು ಪೂರ್ವ ಏಷ್ಯಾದ ರಾಷ್ಟ್ರ ಅಲ್ಲ, ಇದಕ್ಕೆ ಪೂರ್ವ ಏಷ್ಯಾ ಅಂತಾರೆ. ನಂತರ ಬಂದು ಆಗ್ಗೆಗೆ ಸೇರ್ಕೊತಾ ಬಂದು ಕೆಲವು ಆರಂಭದಾಗಿದ್ದು ಪೂರ್ವ ಏಷ್ಯಾ ರಾಷ್ಟ್ರಗಳೇ ಬಂದು ಬೇರೆವು ಸೇರ್ಕೊಂಡ್ರೆ ಇದನ್ನು ಇಟ್ಕೊಂಡ್ರೆ ಈಸ್ಟ್ ಏಷ್ಯನ್ ಸಮಿಟ್ ಅಂತ. ಇದು ಆಸಿಯಾನ್ ಒಕ್ಕೂಟದ ಕೇಂದ್ರೀಕೃತ ಪ್ರಾದೇಶಿಕ ಸಹಕಾರ ವೇದಿಕೆ. ಇದ್ರಾಗೆ ಮೂಲ ಆಸಿಯಾನ್ ರಾಷ್ಟ್ರಗಳವೆ, ಜೊತೆಗೆ 8 ಅದರೊಳಗಡೆ ಕೆಲವು ಟೈಮಲ್ಲಿ ಬೇರೆವು ಬಂದವೆ. ಅಮೆರಿಕ ಬಂದೈತೆ, ಆಸ್ಟ್ರೇಲಿಯಾ ಬಂದೈತೆ, ಇವೆಲ್ಲ ಸೇರಿಕೊಂಡು 18 ರಾಷ್ಟ್ರಗಳವಲ್ಲ. ಇದರದ ವಿಶೇಷತೆ ಏನು ಸಾರ್ ಅಂದರೆ 2005ರಲ್ಲಿ ಡಿಸೆಂಬರಿಂದ ಸ್ಟಾರ್ಟ್ ಆಗ್ತಾ ಬಂತು. ಮಲೇಷ್ಯಾದ ಕೊಲಂಪುರ, ಎಲ್ಲಿ ನಡೀತದೋ ಅಲ್ಲೇ ಸೇರ್ತು. ಅಲ್ಲಿಗೆ ಅರ್ಥ 2005ಇಂದ ಯಾರು ಬಂದವರು? ಇವರು ಬಂದವ್ರೆ. 2005ಇಂದ ನಮ್ಮ ಪೂರ್ವ ಏಷ್ಯಾ ಆಗ್ತಾ ಬಂತು. ಈಗ ನಿಮಗೆ ಈಸಿಯಾಗಿ ಹೇಳ್ಕೊಂಬಿಡ್ತೀನಿ, ಒಂದು ಮೆಮೊರಿಲಿ ಇಟ್ಕೊಂಡಂಗೆ 4 ಸಮಿಟ್ ಕೂಡ ಆರಾಮಾಗಿ ಇಟ್ಕೋಬೋದು. ಈಗ ನಾನು ಹೇಳ್ತೀನಿ, ಇಂದಿನ ಸಭೆ ಎಲ್ಲಿ ಜರುಗಿರ್ಬೋದು? ಥೈಲ್ಯಾಂಡ್ನ ಬ್ಯಾಂಕಾಕ್. ಯಾಕೆ ಸರ್ ಐತೆ? ಎಲ್ಲಿ ಆಸಿಯಾನ್ ಸಭೆ ಸೇರ್ತೋ ಅಲ್ಲೇ ನವಂಬರ್ 4ಕ್ಕೆ, ಅವತ್ತಿನ ಬೆಳಗ್ಗೆನೇ ಸೇರಿ ಅವ್ರು 10 ಜನ ಸೇರ್ಕೊಂಡಿದ್ರು, ಇವ್ರು 4 ಜನ ಹೋದರು. ಆ ಕಡೆಯಿಂದ ನರೇಂದ್ರ ಮೋದಿ ಬಂದರು, ಆ ಕಡೆಯಿಂದ ಒಂದು 5 ಜನ ಬಂದರು. ನರೇಂದ್ರ ಮೋದಿ ಆಲ್ರೆಡಿ ಇದ್ದರು, ಅದು RCEP ಆಯ್ತು. ಸಣ್ಣ ಒಂದು ಎಕ್ಸಾಂಪಲ್ ಇಟ್ಕೊಂಡ್ಬಿಡ್ತೀನಿ. ಅದನ್ನ ಇದು ಮುಂದಿನ ಸಭೆ ಎಲ್ಲಿ ನಡೆಯುತ್ತೆ ಅಂದರೆ ಅದು ವಿಯೆಟ್ನಾಮಲ್ಲೇ. ಯಾಕೆ ವಿಯೆಟ್ನಾಮಲ್ಲಿ? ಆಸಿಯಾನ್ ಸಭೆ ನಡೆಯುತ್ತಲ್ಲೇ ಸೇರ್ತಾ ಬರ್ತದೆ. ಭಾಳ ಸಿಂಪಲಾಗಿ ಹೇಳ್ಕೊಂಬಿಡೋಣ, ಎಲ್ಲವನ್ನೂ ಕೂಡ ಇದು ಮಾಡ್ಕೊಬೋದು. ಆಸಿಯಾನ್ ಮೂಲ ಅಂದರೆ ಎಷ್ಟು ರಾಷ್ಟ್ರಗಳು? ಅದು 10 ಕಂಟ್ರೀಸ್. ಈಗಿದೆ ನೋಡಿ, ಆಸಿಯಾನ್ 10 ಕಂಟ್ರೀಸು 76 ಹಂಗಾರೆ ಮೂಲ ಇದ್ಯಾವುದು ಸಂಘಟನೆ? ಆಸಿಯಾನ್ನು. ಅಲ್ಲಿಗೆ ಹೋಗಿ ಸೇರ್ಕೊಂಡಾರೆ ಯಾರು ಅಂದರೆ, ಭಾರತ ಸೇರ್ಕೊಂತು 92. ಆಗ ಅದೇ ಜಾಗದಲ್ಲೇ ಮುಂದುವರ್ಸ್ಕೊಂಬತ್ತಿದ್ರಲ್ಲ, ಅದೇ ಜಾಗಕ್ಕೆ ಇವನು ಸೇರ್ಕೊಂಡ. ಪ್ರತಿ ಸಾರಿ ಆಸಿಯಾನ್ ನಡೆಯೋ ಜಾಗದಾಗೆ ಆಸಿಯಾನ್ ಭಾರತ. ನೆಕ್ಸ್ಟ್ ಆಮೇಲೆ ನಾವು ಬರ್ತೀವಪ್ಪ ಒಂಚೂರು ವ್ಯಾಪಾರ ಮಾಡ್ಕೊಳ್ಳೋಣ ನಿಮ್ಮ ಜೊತೆ ಅಂದರು. 6 ಜನ ಮತ್ತೆ ಸೇರ್ಕೊಂಡು 6ರಲ್ಲಿ ಭಾರತ ಐತೆ. ಈಗ ಮೊನ್ನೆ 19ರಿಂದ ಭಾರತ ಲೆಸ್ ಆಯಿತು ಅಂದಾಗ ಈಗ ಎಷ್ಟವೆ ಅಂದರೆ 15. ಮತ್ತೆ ಹೋಗಿ ಭಾರತ ಸೇರ್ಕೊಬೋದು ಬೇಕಾರೆ, ತನಗೆ ಹಿತವಾಗುವಂತೆ. ಆದರೆ ತನ್ನ ದೇಶಕ್ಕೇನು ತೊಂದರೆ ಆಗಲಿಲ್ಲ ಅಂದರೆ ಮತ್ತೆ ಸೇರ್ಕೊಂಡ್ರೆ RCEPಗೆ ಸೇರೈತಿ ಅಂತ ಬರ್ಬೋದು. 22 ತನಕ ಟೈಮ್ ಕೊಟ್ಟವ್ರೆ, ನೋಡಿ ಯೋಚನೆ ಮಾಡುವಂತೆ. ಸೈನ್ ಹಾಕಂಗಿದ್ರೆ ನಮ್ಮಲ್ಲೇ ಏನೋ ಒಡಂಬಡಿಕೆ ಮಾಡ್ಕೊಳ್ಳೋಣ ಅಂತ. ನಾವು ಸೈನ್ ಹಾಕಿದ್ರೆ ನಮ್ಮ ರೈತರಿಗೆ ತೊಂದರೆ ಆಗ್ತಾ ಬರ್ತದೆ. ಅದರಿಂದ ಈಗ ತಾತ್ಕಾಲಿಕವಾಗಿ 19ರಿಂದ ಆಚೆ ಬಂದಿದ್ದೀವಿ RCEPಯಿಂದ. ಈಗ ಅದು ಎಲ್ಲಿಂದ ಸ್ಟಾರ್ಟ್ ಆಯಿತು ಈ ವ್ಯಾಪಾರ ಮಾಡುವಂಥದ್ದು ವ್ಯವಹಾರ ಎಲ್ಲ? 12ರಿಂದ ಇದು ಕೂಡ ಅಲ್ಲೇ ನಡೀತಾವೆ. ಮತ್ತು ಜೊತೆಗೆ 8 ಆಡಾಗಿ ಮತ್ತು 2005ಇಂದ ಇದು ಬಂತು. 2005ಇಂದ 8 ಆಡಾಗಿ ಈಗ ನಿಮ್ಗೆ ಆರಾಮಾಗಿ ಹೇಳ್ಬೋದು. ಆಸಿಯಾನ್ಗೆ ಎಷ್ಟು? 10. ಆಸಿಯಾನ್ ಭಾರತ 11. RCEP ಅಂತಿದ್ದೀಗ 16, ಈಗ 15. ಪೂರ್ವ ಏಷ್ಯಾ 10 + 8 18.
ಎಲ್ಲಿ ಸೇರ್ತವೆಲ್ಲ? ಫಸ್ಟು ಸೇರಿದ್ದು ಆಸಿಯನ್ನು, ಆಮೇಲೆ ಬಂದು ಬೇರೆ ಬೇರೆ ಕಡೆ. ಈಗ ಎಲ್ಲ ಎಲ್ಲ ಇದು ನಡೆಯೋದು ಸಮಿಟ್ಗಳು ನಡೆಯೋದು ಒಂದೇ ಪ್ಲೇಸಲ್ಲಿ. ಇಂದಿನ ಎಲ್ಲ ಸಮಿಟ್ಗಳು ನಡೆದಿರೋದು ಥೈಲ್ಯಾಂಡ್ನ ಬ್ಯಾಂಕಾಕ್. ಮುಂದಿನವೆಲ್ಲ ನಡೆಯೋದು ವಿಯೆಟ್ನಾಂ. ಯು ಆರ್ ರೆಡಿ ಟು ಆನ್ಸರ್? ಎಲ್ಲಿ ಬೇಕಾದ್ರೂ ಆನ್ಸರ್ ಮಾಡೋದು. ಸರ್ ಹಾಗಾದ್ರೆ ಪ್ರಶ್ನೆ ಕೇಳ್ಬಿಟ್ಟು ಅಂದರೆ 2019ರಲ್ಲಿ ಆಸಿಯಾನ್ ಶೃಂಗಸಭೆ ಎಲ್ಲಿ ಜರುಗಿದೆ ಅಂದರೆ ಸರ್ ಥೈಲ್ಯಾಂಡ್ನ ಬ್ಯಾಂಕಾಕ್. ಪೂರ್ವ ಏಷ್ಯಾ ಸಭೆ ಥೈಲ್ಯಾಂಡ್ನ ಬ್ಯಾಂಕಾಕ್. ಮುಂದಿನ ಪೂರ್ವ ಏಷ್ಯಾ ಸಭೆ ಸರ್ ವಿಯೆಟ್ನಾಂ. RCEP ಸಭೆ ವಿಯೆಟ್ನಾಂ. ಆಸಿಯನ್ ಭಾರತ ಶೃಂಗಸಭೆ ವಿಯೆಟ್ನಾಂ. ಆಸಿಯನ್ ಸಭೆ ವಿಯೆಟ್ನಾಂ 2020ಗೆ ನವಂಬರ್ಗೆ ಆಗ್ಬೋದು, ಆಗದೇ ಇರ್ಬೋದು, ಗೊತ್ತಿಲ್ಲ. ಮೇ ಬಿ ಅದನ್ನು ಪೋಸ್ಟ್ಪೋನ್, ಯಾಕೆಂದರೆ ಕೋವಿಡ್ ಇದೆ. ಈ 4 ಪೋಸ್ಟ್ಪೋನ್ ಆಗ್ಬೋದು. 4 ಒಂದು ಸರಿ ಆಸಿಯನ್ ಸೇರಲಿಲ್ಲ ಅಂದರೆ ಇವ್ಯಾವು ಸೇರಲ್ಲ. ಆಸಿಯನ್ ಹತ್ರಕ್ಕೆ ಭಾರತ ಹೋಗುತ್ತೆ. ಆಸಿಯನ್ ಹತ್ರಕ್ಕೆ ಮತ್ತೆ 5 ಬರ್ತವೆ ಭಾರತದ ಜೊತೆಗೆ. ಇನ್ನು ಆಸಿಯನ್ ಜೊತೆ 8 ಬರ್ತವೆ. ಎಷ್ಟು ಸುಲಭವಾಗಿ ಮೆಮೊರಿಲಿ ಇಟ್ಕೋಬೋದು ಅಂದರೆ ಇದ್ಯಾವುದು ಅಷ್ಟೇ. 2020 ಎಲ್ಲ ಸಭೆಗಳು ಕೂಡ ನವಂಬರ್ನಲ್ಲಿ ನಡೆದು ಒನ್ ಡೇಸ್ಗಳು ವ್ಯತ್ಯಾಸ ಅಷ್ಟೇ. ಇವತ್ತು ಆಸಿಯನ್ ಸಭೆ ಸೇರಿದ್ರೆ ಬೆಳಗ್ಗೆ ನರೇಂದ್ರ ಮೋದಿ ಅವ್ರು ಬಂದು ಸೇರಿಕೊಂಡು ವಿಮಾನದಲ್ಲಿಳಿದ್ರು, ಅಲ್ಲಿ ಬಂದು ಸೇರಿಕೊಂಡ್ರು. ಅವ್ರು ಮತ್ತೆ ಫೋಟೋಸ್ ತೆಗಿತಾರೆ. 10+11 ಫೋಟೋ ಇರ್ತದೆ, 11 ಜನದ ಫೋಟೋ ಇರ್ತದೆ. ಅದನ್ನೇನಂತ ಕರಿತೀವಿ? ಆಸಿಯನ್ ಭಾರತ ಶೃಂಗಸಭೆ. ಮತ್ತೆ ಬೆಳಿಗ್ಗೆ ಫೋಟೋ ತೆಗಿ RCEP ಮತ್ತೆ 16 ಜನದ ಫೋಟೋ. ನೆಕ್ಸ್ಟು 2020ಕ್ಕೆ ಸೇರಿದ್ರೆ ಈಗ ನಾವು ಹೊರಗಡೆ ಬಂದಿದ್ದೀವಿ, ಬೇಡಪ್ಪ ನಿಮ್ಮ ಸವಾಸ ಅಂತೇಳಿ RCEPನಲ್ಲಿ ಭಾರತ ಇರಲ್ಲ. ಇಲ್ಲ ಇಷ್ಟಪಟ್ಟು ಹೋಗಿ ಬೇಡಪ್ಪ ನಮಗೆ ತೊಂದರೆ ಆಗೋಂಥವೇನೋ ಮಾಡಲ್ಲ ಅಂತ ಬಂದರೆ ಸೈನ್ ಆಗ್ತೀವಿ ಅಂತ ಅಂದರೆ ಬರ್ಬೋದು ಬೇಕಾದ್ರೆ. ಇನ್ನೂ ಟೈಮ್ ಇದೆ. ಈಗ ಎಕ್ಸಿಟ್ ಆಗಿದೆ ಸರ್. ಪೂರ್ವ ಏಷ್ಯಾ ಸಭೆ ಅಂದಾಗ 10+8 18 ಜನ ಉದ್ದಕ್ಕೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು ಅದೇ ಪ್ಲೇಸಲ್ಲಿ. ಸೇಮ್ ಪ್ಲೇಸು, ಡೇಟು 1-2 ದಿನ ವ್ಯತ್ಯಾಸ ಆಗ್ತಾ ಬರ್ತದೆ. ಇದು ಎಷ್ಟು ಸಾರಿ ಓದಿರೂ ಅರ್ಥ ಆಗಲ್ಲ. ಈಸಿ ಆಯ್ತು. ಈಗ 4 ಬೇಕಾದ್ರೆ ತಲೆಯಲ್ಲಿ ಇಟ್ಕೋಬೋದು. ಮುಂದಿನ ಇದಕ್ಕೆ ಹೋಗ್ತಾ ಇದ್ದೀನಿ. ಅಂತಾರಾಷ್ಟ್ರೀಯ ಮಹಿಳಾ ದಿನ ಮಾರ್ಚ್ 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಣೆ ಮಾಡ್ತಾರೆ. 2020ರ ಧ್ಯೇಯವಾಕ್ಯನು ಐ ಆಮ್ ಜನರೇಷನ್ ಈಕ್ವಾಲಿಟಿ ರಿಯಲೈಸಿಂಗ್ ವುಮೆನ್ಸ್ ರೈಟ್ ಅಂತ ಈ ಧ್ಯೇಯವಾಕ್ಯದೊಂದಿಗೆ ಆಚರಣೆ ಮಾಡಲಾಯಿತು. ಮಾರ್ಚ್ 8 ಅಂತಿದ್ದಂಗೆ ಹೆಣ್ಣು ಮಕ್ಕಳ ಮಹಿಳಾ ದಿನ ಅಂತ ಕರಿತಾ ಬರ್ತೀವಿ. ಅಂತಾರಾಷ್ಟ್ರೀಯ ಮಹಿಳಾ ದಿನ ಹಾಗೆ ಮಹಿಳೆಯರಿಗಾಗಿ ಇದು ಮಾಡ್ತಾ ಬಂದು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಮಹಿಳೆ ಮತ್ತು ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಹಕ್ಕುಗಳು ಮತ್ತು ಅವರ ಸೌಲಭ್ಯಗಳ ಪರಿಚಯ ಮಾಡಲಾಗುತ್ತೆ. ಆತ ಜಗತ್ತಲ್ಲಿ ಜಾಗತಿಕವಾಗಿ ಸಾಧನೆ ಮಾಡಿರೋ ಹೆಣ್ಮಕ್ಳನ್ನು ತೋರಿಸ್ತಾ ಬರ್ತಾರೆ. ಮತ್ತು ನಿಮ್ಮ ರೈಟ್ಸ್ ಏನು, ನಿಮಗೆ ಯಾವ್ಯಾವ ರೈಟ್ಸ್ ಇದೆ ಮತ್ತು ಫೆಸಿಲಿಟೀಸ್ ಇದೆ, ನಿಮ್ಗೇನೇನು ಮುಂದಿನ ದಿನಗಳ ಸೌಲಭ್ಯಗಳು ಸಿಗ್ತಾ ಇದೆ, ಅದನ್ನೆಲ್ಲ ಹೆಂಗೆ ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಬರ್ತಾರೆ. ಅವತ್ತು ಮಹಿಳೆಯರ ಬಗ್ಗೆ ಹೆಚ್ಚಿನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬರ್ತಾರೆ. ಸೆಮಿನಾರ್ಸ್ಗಳು ಕಂಡಕ್ಟ್ ಮಾಡ್ತಾರೆ. ಮಹಿಳೆಯರ ಬಗ್ಗೆ ಇದು ಮಾಡ್ತಾ ಬರೋದು. ಅದು ಯಾವ ದಿನ ಅಂದರೆ ಮಾರ್ಚ್ 8. 1975 ವಿಶ್ವಸಂಸ್ಥೆಯು ಡಿಕ್ಲೇರ್ಡ್ ಆಸ್ ಎ ವಿಶ್ವಸಂಸ್ಥೆ ಪ್ರತಿ ವರ್ಷವನ್ನು ಒಂದೊಂದು ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಇಂದಿನ ವಿಡಿಯೋದಲ್ಲೂ ಕೂಡ ಹೇಳ್ತಾ ಬಂದಿದ್ದೀನಿ. ಏನಂತ ದೇಶೀಯ ಭಾಷೆಗಳ ವರ್ಷ ಅಂತ ಮಾಡಿದೆ, ಮತ್ತು ಆವರ್ತಕೋಶಕದ ವರ್ಷ ಅಂತ ಕೂಡ ಮಾಡ್ತಾ ಬಂತು ಯುನೆಸ್ಕೋದವರು. ಈಗ ನರ್ಸಸ್ ಆ್ಯಂಡ್ ಮಿಡ್ವೈಸ್ ಅಂತ ಮಾಡಿದ್ದಾರೆ. ಎಲ್ಲವನ್ನೂ ಕೂಡ ನೀವು ನೋಡ್ಕೋಬೋದು ಹಿಂದಿನ ವಿಡಿಯೋದಲ್ಲೂ ಕೂಡ. ಏನು ಒಂದೊಂದು ವರ್ಷ ಒಂದೊಂದು ಥರ ಡಿಕ್ಲೇರ್ ಮಾಡಿದ್ರು. 1975 ಅಂತಾರಾಷ್ಟ್ರೀಯ ಮಹಿಳಾ. 2001 ಭಾರತದ ರಾಷ್ಟ್ರೀಯ ಮಹಿಳಾ ಸಬಲೀಕರಣ ವರ್ಷ. ಭಾರತದ ಮಹಿಳಾ ಸಬಲೀಕರಣ ವರ್ಷ ಅಂತ. ವಿಶ್ವಸಂಸ್ಥೆ 75, ನಮ್ಮದು 2001ರಲ್ಲಿ. ಆ ವರ್ಷವೆಲ್ಲ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳನ್ನು ಕೈಗೊಳ್ತಾ ಬರ್ತಾರೆ. ವಿಶೇಷವಾಗಿ ಅವ್ರ ಮಹಿಳೆಯರ ಹಕ್ಕುಗಳನ್ನು ರಕ್ಷಣೆ ಮಾಡೋಕ್ಕೆ ಚರ್ಚೆಗಳು ನಡೀತಾ ಹೋಗುತ್ತೆ. ಇದನ್ನು ಇನ್ನೂ ಭಾಳ ಮುಖ್ಯವಾದ ಕನ್ಫ್ಯೂಷನ್ ಏನಾಗ್ತದೆ, ರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಣೆ ಮಾಡ್ತಾರೆ. ಮಹಿಳಾ ದಿನ ರಾಷ್ಟ್ರೀಯ ಮಹಿಳಾ ದಿನ ಫೆಬ್ರವರಿ 13ರಂದು. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಮಾರ್ಚ್ 8 ಅಂತಾರಾಷ್ಟ್ರೀಯ, ಇದು ರಾಷ್ಟ್ರೀಯ ಮಹಿಳಾ ದಿನ. ಯಾರ ಹಿನ್ನೆಲೆ ಅಂದರೆ ಸರೋಜಿನಿ ನಾಯ್ಡುರವರ ಜನ್ಮದಿನದ ಅಂಗವಾಗಿ. ಸರೋಜಿನಿ ನಾಯ್ಡು ಅವರು 1879 ಫೆಬ್ರವರಿ 13ರಂದು ನಮ್ಮ ನ್ಯಾಷನಲ್ ವುಮೆನ್ಸ್ ಡೇನಾಗಿ ಆಚರಣೆ ಮಾಡ್ತೀವಿ. ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಮಾರ್ಚ್ 8. 13 ಫೆಬ್ರವರಿ 13. ಈ ಫೆಬ್ರವರಿ 13 ಹೈದರಾಬಾದ್ನಲ್ಲಿ ಜನನವಾದರು. ಇವರನ್ನ ಮಹಾತ್ಮ ಗಾಂಧೀಜಿಯವರು ನೈಟಿಂಗೇಲ್ ಆಫ್ ದ ಇಂಡಿಯಾ ಅಂತ ಕರೀತಾರೆ. ಸರೋಜಿನಿ ನಾಯ್ಡು ಅಂತಿದ್ದಂಗೆ ಇನ್ನೊಂದು ಜ್ಞಾಪಕ ಬರ್ತದೆ. ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಮಹಿಳಾ ಗವರ್ನರ್ ಆಗಿ ಉತ್ತರ ಪ್ರದೇಶದಲ್ಲಿ ಕೆಲಸ ಮಾಡ್ತಾರೆ. ಮಹಿಳಾ ಗವರ್ನರ್ ಅವರು. ಮೊದಲ ಮುಖ್ಯಮಂತ್ರಿ ಯಾರಂದರೆ ಸುಚೇತ ಕೃಪಲಾನಿ ಅವರು. ಸರೋಜಿನಿ ನಾಯ್ಡು ಇನ್ನೊಂದು ಅವರು ಮಹಿಳಾ ರಾಜ್ಯಪಾಲರು ಅಂತ ಇದು ಮಾಡ್ತಾ ಬರ್ಬೋದು. ಇವರೆಲ್ಲ 15 ಜನ ಸಂವಿಧಾನ ರಚನಾ ಸಭೆಯಲ್ಲಿ ಮಹಿಳೆಯರಿದ್ದರು. ಆ ಮಹಿಳೆಯರಲ್ಲಿ ಇವರು ಕೂಡ ಸುಚೇತ ಕೃಪಲಾನಿ, ಸರೋಜಿನಿ ನಾಯ್ಡು, ಆಮೇಲೆ ಅಮೃತ್ ಕೌರ್ ಅವರು. ನೀವು ಗೊತ್ತಿರಲಿ ನಿಮಗೆ. ಮತ್ತು ರಾಜ್ಕುಮಾರಿ ಅಮೃತ್ ಕೌರ್ ಅವರು ಏನವರು ಹೆಲ್ತ್ ಮಿನಿಸ್ಟರ್ ಆಗಿದ್ದರು ಕ್ಯಾಬಿನೆಟ್ಟಾಗಿ.
ಏಕೈಕ ಮಹಿಳೆ, ಕ್ಯಾಬಿನೆಟಾಗಿದ್ದಂಥ ಏಕೈಕ ಮಹಿಳೆ ನೆಹರು ಕ್ಯಾಬಿನೆಟ್ಗೆ ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲ ಮಹಿಳಾ ಸಚಿವರು ಯಾರು ಅಂದರೆ, ಕ್ಯಾಬಿನೆಟ್ ಮಿನಿಸ್ಟರ್ ಯಾರು ಅಂದರೆ ರಾಜ್ಕುಮಾರಿ ಅಮೃತ್ ಕೌರ್. ಅಮೃತ್ ಕೌರ್ ಅವರು ಇನ್ನೇನು ಅಂದರೆ ವಿಶ್ವಸಂಸ್ಥೆಯ ವಿಶ್ವಸಂಸ್ಥೆಯ ಆರೋಗ್ಯ ಸಂಸ್ಥೆ ಇದೆಯಲ್ಲ WHO, ವಿಶ್ವ ಆರೋಗ್ಯ ಸಂಸ್ಥೆಯ ಅಂಗಸಂಸ್ಥೆಯಾದ WHO ಮಹಾಧಿವೇಶನದ ಅಧ್ಯಕ್ಷತೆ ವಹಿಸಿದ್ರು. ಈಗ ಹೇಗೆ ನಾವು ಯಾರನ್ನ ಹೇಳ್ತಾ ಬಂದ್ರಿ, ಹರ್ಷವರ್ಧನ್ ಅವರು ಕಾರ್ಯಕಾರಿ ಮಂಡಳಿಗೆ ಅಧ್ಯಕ್ಷ ಇದ್ದಾಗಿದ್ದಾರೆ ಅಂತ ಹೇಳಿದ್ವಲ್ಲ, ಅದೇ ಥರ ಇವರು ವಿಶ್ವ ಆರೋಗ್ಯ ಸಂಸ್ಥೆ. ಸರ್ ಯಾಕೆ ಆರೋಗ್ಯ ಸಂಸ್ಥೆ ವಹಿಸ್ಕೊಂತಾರೆ ಇವರು ಅಂದರೆ, ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾ ಕಾರ್ಯದರ್ಶಿ ಇದಾಗಿ ಅಧಿವೇಶನದ ಅಧ್ಯಕ್ಷತೆ ಯಾಕೆ ವಹಿಸ್ಕೊಂಡ್ರು ಇವರು ಅಂದರೆ, ಆಗ ಅವರು ಭಾರತದಲ್ಲಿ ಹೆಲ್ತ್ ಮಿನಿಸ್ಟ್ರು. ಹರ್ಷವರ್ಧನ್ ಅವ್ರನ್ನ ಯಾಕೆ ಆಯ್ಕೆ ಮಾಡೋರು ಅಂದರೆ ಹೆಲ್ತ್ ಮಿನಿಸ್ಟ್ರು. ಅದೇ ಥರ ಇವರು ಅಮೃತ್ ಕೌರ್ ಅವರು ಕೂಡ ಒಂದು ಸಾರಿ KS ಪರೀಕ್ಷೆಯಲ್ಲಿ ಕೇಳಿದ್ದ ಕ್ವಶನ್ಸನ್ನು, ವಿಶ್ವಸಂಸ್ಥೆಯ ಆರೋಗ್ಯ ಸಂಸ್ಥೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಮಹಾಧಿವೇಶನದ ಅಧ್ಯಕ್ಷತೆ ವಹಿಸಿದ್ದವರು ಯಾರು ಅಂತ ಕೇಳಿದ್ರೆ ತುಂಬ ಜನ ಬರ್ದಿದ್ರು ವಿಜಯಲಕ್ಷ್ಮಿ ಪಂಡಿತ್ ಅವ್ರನ್ನ. ವಿಜಯಲಕ್ಷ್ಮಿ ಪಂಡಿತರವರು ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಅಧ್ಯಕ್ಷತೆ ವಹಿಸಿದರು. ಇವ್ರು ಹೇಳಿದ್ದು ಆರೋಗ್ಯಕ್ಕೆ ಸಂಬಂಧ WHO ಅಧ್ಯಕ್ಷತೆ ವಹಿಸಿದರು. ಯಾಕೆ ಸರ್ ವಹಿಸಬೇಕು ಅಂದರೆ ಇವರು ಹೆಲ್ತ್ ಮಿನಿಸ್ಟರ್ ಆಗಿದ್ದರು. ಅಲ್ಲಿಗೆ ಮಹಿಳೆಯರಲ್ಲಿ ಸಾಧಕ ಮಹಿಳೆಯರಲ್ಲಿ ಬಂದಾಗ ಅಮೃತ್ ಕೌರ್ ಬರ್ತಾರೆ. ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಇವತ್ತ ಪಾಂಡುಚೇರಿನಲ್ಲಿರುವಂಥ ಲೆಫ್ಟಿನೆಂಟ್ ಗವರ್ನರ್ ಆಗಿರುವಂಥ ಕಿರಣ್ ಬೇಡಿಯವರು ಕೂಡ ಮೊದಲ IPS ಅಧಿಕಾರಿಣಿ. ಮಹಿಳೆಯರ ಬೇಕಾದಷ್ಟು ನಾವು ವಿಶೇಷತೆಗಳನ್ನು ಮಾತಾಡ್ತಾ ಬರ್ಬೋದು. ಮತ್ತು ಅದೇ ಥರ ಬಂದರೆ ಭಾಳ ಮುಖ್ಯವಾದ ಪ್ರತಿ ವರ್ಷ ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವನ್ನಾಗಿ ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಅನ್ನಾಗಿ ಆಚರಣೆ ಮಾಡ್ತೀವಿ. ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಯಾಕೆ ಆಚರಣೆ ಮಾಡ್ತಾರೆ, ದೇಶದ ಏಕೈಕ ಮಹಿಳಾ ಪ್ರಧಾನಿ ಮತ್ತು ಮೊದಲ ಪ್ರಧಾನಿಯಾದಂಥ ಮೊದಲ ಪ್ರಧಾನಿ ಅಂದರೆ ಜವಾಹರ್ಲಾಲ್ ನೆಹರು, ಮಹಿಳಾ ಪ್ರಧಾನಿಯಾದಂಥ ಇಂದಿರಾ ಗಾಂಧಿ ಅವರು 1966 ಜನವರಿ 24 ಅಧಿಕಾರ ವಹಿಸ್ಕೊಂಡ್ರು. ಆ ದಿನವನ್ನೇ ಇಂದಿರಾ ಗಾಂಧಿ ಅವ್ರದ್ದು ನವಂಬರ್ 19 ಬರ್ತ್ಡೇ, ಅಕ್ಟೋಬರ್ 30 ಅವರ ಡೆತ್ ಡೇ. ಅವೆರಡೂ ಅಲ್ಲ, ಇದು ಅಧಿಕಾರವನ್ನು ವಹಿಸ್ಕೊಂಡಿತ್ತು. ಅಧಿಕಾರ ವಹಿಸ್ಕೊಂಡ ಹಿನ್ನೆಲೆಯಲ್ಲಿ ದೇ ಆರ್ ಸೆಲೆಬ್ರೇಟಿಂಗ್ ಎಸ್ ಎ ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಏನಾಗೈತೆ. ನ್ಯಾಷನಲ್ ವುಮನ್ ಡೇ ಸರೋಜಿನಿ ನಾಯ್ಡು, ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ನಮ್ಮ ಇಂದಿರಾ ಗಾಂಧಿ ಅವರು ಜನವರಿ 24 ಅಧಿಕಾರವನ್ನು ವಹಿಸ್ಕೊಂಡು ಪ್ರಧಾನಮಂತ್ರಿಯಾಗಿ ಆ ಹಿನ್ನೆಲೆ ಒಳಗಡೆ ಇದು ಮಾಡ್ತಾ ಬರ್ತಾರೆ. ಜಗತ್ತಿನ ಮೊದಲ ಮಹಿಳಾ ಪ್ರಧಾನಿ ಅಲ್ಲ, ಜಗತ್ತಿನ ಮೊದಲ ಮಹಿಳಾ ಪ್ರಧಾನಿ ಅಂತ ಬಂದಾಗ ಸಿರಿಮೋ ಬಂಡಾರನಾಯ್ಕೆ ಬರ್ತಾರೆ, ಶ್ರೀಲಂಕಾದವರು. ಮತ್ತು ಬ್ರಿಟನ್ನಿನ ಮೊದಲ ಮಹಿಳಾ ಪ್ರಧಾನಿ ಅಂದಾಗ ಮಾರ್ಗರೆಟ್ ಥ್ಯಾಚರ್ ಬರ್ತಾರೆ, ಬ್ರಿಟನ್ನನ್ನೇ ಆಳ್ವಿಕೆ ಮಾಡಿದಂಥ. ಎರಡನೇರು ಬಂದಾಗ ತೆರೆಸಾ ಮೇ ಬರ್ತಾರೆ ಬ್ರಿಟನ್ನಲ್ಲಿ. ನಮ್ಮ ದೇಶಕ್ಕೆ ಏಕೈಕ ಮಹಿಳಾ ಪ್ರಧಾನಿ ಮತ್ತು ಲಾಂಗ್ ಸರ್ವಿಂಗ್ ಪ್ರೈಮ್ ಮಿನಿಸ್ಟರ್ ಇನ್ ಇಂಡಿಯಾ ಅವ್ರ ತಂದೆ. ಮೊದಲನೇವ್ರು ಯಾರು ಅಂದರೆ ಅವ್ರ ತಂದೆ ಇದು ಮಾಡಿದ್ದಾರೆ, ಯಾರು ಜವಾಹರ್ಲಾಲ್ ನೆಹರು. ಎರಡನೇರು ಬಂದಾಗ ಮತ್ತೆ ಒನ್ಸ್ ಅಗೇನ್ ಇವ್ರು ಬರ್ತಾರೆ ಇಂದಿರಾ ಗಾಂಧಿ ಅವರು. ಅತ್ಯಂತ ಹೆಚ್ಚು ಬಾರಿ ಸ್ವತಂತ್ರೋತ್ಸವದ ಧ್ವಜಾರೋಹಣ ಮಾಡಿರೋರಲ್ಲಿ ಮೊದಲನೇ ಬಂದಾಗ ನೆಹರು ಬಂದರೆ, ಎರಡನೇರು ಬಂದಾಗ ನಮ್ಮ ಇಂದಿರಾ ಗಾಂಧಿಯವರು ಬರ್ತಾರೆ. ಉಕ್ಕಿನ ಮಹಿಳೆ ಅಂತ ಕರಿತಾಯಿದ್ರು, ಇಂದಿರಾ ಗಾಂಧಿಯವರು ಬರ್ತಾರೆ. ಇದು ಭಾಳ ಮುಖ್ಯವಾದಂಥ ಜನವರಿ 24 ಯಾಕೆ ಅಂತ ಕೇಳಿದ್ದಾರೆ ಒಂದು ಸಾರಿ. ಅವರು ಅಧಿಕಾರವನ್ನು ವಹಿಸ್ಕೊಂಡ ದಿನ ಅದು ಇಂದಿರಾ ಗಾಂಧಿಯವರು. ಇವರು 1966ರಿಂದ 1977ರವರೆಗೆ ಒಂದು ಟರ್ಮ್ ಮಾಡ್ತಾರೆ, 80ರಿಂದ 84ರವರೆಗೆ ಮಾಡ್ತಾರೆ. ಎರಡನೇ ದೀರ್ಘಾವಧಿ ಆಳ್ವಿಕೆ ಮಾಡಿರುವಂಥವ್ರು. ಆ ಹಿನ್ನೆಲೆ ಒಳಗಡೆ ಸೆಲೆಬ್ರೇಟ್ ಮಾಡ್ತಾ ಬರ್ತೀವಿ. ಅಮೃತ್ ಕೌರ್ ಅವ್ರದ್ದು ಹರ್ಷವರ್ಧನ್ ಅವ್ರು ಹೇಳ್ಬೇಕಾದ್ರೆ ನಾನು ಮಾತಾಡಬೇಕಾಯಿತು ಏನಂತ. ಅವರೀಗ ವಿಶ್ವ ಆರೋಗ್ಯ ಸಂಸ್ಥೆಯ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾಗಿ 1 ವರ್ಷದ ಅವಧಿಗೆ ಆಯ್ಕೆಯಾಗಿದ್ದಾರೆ ಅಂದರೆ, ಅದೇ ಥರ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾಧಿವೇಶನದ ಅಧ್ಯಕ್ಷತೆ ವಹಿಸ್ತಾರೆ ಯಾರು ಅಂದರೆ ಅಮೃತ್ ಕೌರ್. ಕಾರಣ ಅವರು ಅಂದು ಆರೋಗ್ಯ ಸಚಿವರಾಗಿದ್ದರು. ನೆಹರು ಅವರ ಕ್ಯಾಬಿನೆಟ್ಗೆ ಇದ್ದಂಥ ಏಕೈಕ ಕ್ಯಾಬಿನೆಟ್ ಮಿನಿಸ್ಟರ್ ಯಾರು ಅಂದರೆ ಅಮೃತ್ ಕೌರ್. ಮುಂದೆ ಬರ್ತಾ ಇದ್ದೀನಿ. ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಇವ್ರದ್ದೇನು ವಿಶೇಷತೆ, ದೊಡ್ಡ ಚರ್ಚೆ ಆಗ್ತಾ ಬಂತು ನ್ಯಾಯಮೂರ್ತಿಗಳ ಬಗ್ಗೆ. ಏನದು, ಇವರು ಅಧಿಕಾರ ನಂತರ ಮುಗಿತಿದ್ದಂಗೆ ನವಂಬರಲ್ಲಿ ಮುಗೀತು ತಕ್ಕಂಥ ಮಾರ್ಚ್ 19 ರಂಜನ್ ಅವ್ರನ್ನ ರಾಜ್ಯಸಭೆಗೆ ನೇಮಕ ಮಾಡ್ತಾ ಬಂದರು, ನಾಮಕರಣಗೊಂಡರು. ರಾಜ್ಯಸಭೆಗೆ ನಾಮಕರಣಗೊಳ್ಳೋದು ಅಂದರೆ ನಮ್ಮ ರಾಜ್ಯಸಭೆಯಲ್ಲಿ 245 ಸ್ಥಾನಗಳಿವೆ, 12 ನಾಮಕರಣ ಮಾಡ್ತಾರೆ ವಿವಿಧ ಕ್ಷೇತ್ರದಿಂದ, 233 ವಿವಿಧ ರಾಜ್ಯಗಳಿಂದ ಬರ್ತವೆ. ನಮ್ಮ ಕರ್ನಾಟಕ ರಾಜ್ಯದಿಂದ 12 ಜನ ಹೋಗ್ತಾರೆ. ಉತ್ತರ ಪ್ರದೇಶದ 31, ಬೇರೆ ಬೇರೆ ರಾಜ್ಯಗಳ ಸಂವಿಧಾನದ 4ನೇ ಅನುಸೂಚಿನಲ್ಲಿ ವಿವಿಧ ರಾಜ್ಯಗಳಿಂದ ಎಷ್ಟೆಷ್ಟು ಬರ್ತಾರೆ ಅಂತ ಮೆನ್ಷನ್ ಮಾಡಿ. ಈ 12 ಜನ ವಿವಿಧ ಕ್ಷೇತ್ರದಿಂದ ಬರ್ತಾರೆ. ಸಾಧಕರನ್ನು, ಆ ಕ್ಷೇತ್ರದಿಂದ ಬರೋ ಸಾಧಕರನ್ನ 12 ಜನ. ಅದರಲ್ಲಿ ರಂಜನ್ ಗೊಗೊಯ್ರವ್ರನ್ನ ನಮ್ಮ 46ನೇ CJ, ಸುಪ್ರೀಂ ಕೋರ್ಟ್ನ 46ನೇ CJಯನ್ನು ಏನು ಮಾಡಿದ್ರು, ಸುಪ್ರೀಂ ಕೋರ್ಟ್ಗೆ ಇದಕ್ಕೆ ರಾಜ್ಯಸಭೆಗೆ ನಾಮಕರಣ ಮಾಡಿದ್ರು, ಮೇಲ್ಮನೆಗೆ ನಾಮಕರಣ ಮಾಡಿದ್ರು. ಯಾಕೆ ಸಾರ್ ನಾಮಕರಣ ಮಾಡಿದ್ರೆ ಅಷ್ಟು ಚರ್ಚೆ ನಡಿಬೇಕೆ? ಅಲ್ಲಿಗೆ ಒಬ್ಬರ ಸುಪ್ರೀಂ ಕೋರ್ಟಿನ CJ ಆಗಿದ್ದವರು ರಾಜ್ಯಸಭೆಗೆ ಮತ್ತೆ ಹೋದರು ಅಂದರೆ
ರಾಜಕಾರಣಕ್ಕೆ ಬಂದಂಗಾಯಿತು ಅಂತ ಹೇಳಿ ದೇಶಾದ್ಯಂತ ಚರ್ಚೆ ಆಗ್ತಾ ಬಂತು. ಏನಂತ, ಸರಿ ಇವರು ಸುಪ್ರೀಂ ಕೋರ್ಟಿನ ಸಿ ಜೆ ಆಗಿದ್ದವ್ರನ್ನ ರಾಜ್ಯಸಭೆಗೆ ತಾಂಡೋಗೋದು ಎಷ್ಟು ಸಮಂಜಸ ಅಂತ ಕೆಲವರು ವಾದ ಮಾಡ್ತಾ ಬಂದರು. ಆದರೆ ಕೆಲವರ ವಾದ, ಅವರು ಸಾಧಕರಾದ್ರಿಂದ ಬೇರೆ ಬೇರೆ ಕ್ಷೇತ್ರದ ದುಡಿದಿದ್ದರಿಂದ ಅವರನ್ನು ತಾಂಡೋಗಿದ್ದಾರೆ, ಮೇಲ್ಮನೆ, ಬುದ್ಧಿವಂತರ ಸದನ, ಒಳ್ಳೆಯವರು ಇರಬೇಕು ಅಂತ ತಾಂಡೋಗಿದ್ದಾರೆ, ಇದ್ರಾಗೆ ರಾಜಕಾರಣ ಅಲ್ಲ ಅಂತ ಹೇಳ್ತಾ ಬಂದರು. ಇನ್ನು ಕೆಲವರು ಹೇಳಿದ್ರು, ಯಾವುದೇ ಒಬ್ಬ ಸುಪ್ರೀಂ ಕೋರ್ಟಿನ ಸಿ ಜೆ ಅವರು ಅಥವಾ ಜಡ್ಜ್ಗಳಿದ್ದಾಗ ಅವ್ರಿಗೆ ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಪೋಸ್ಟ್ ಕೊಡ್ತೀವಿ ಅಂದಾಗ ಎಲ್ಲೋ ಪ್ರಭಾವಕ್ಕೊಳಗಾಗ್ತಾರೆ ಅಂತ ಚರ್ಚೆ ಆಗ್ತಾ ಬಂತು. ಅದು ಏನಾರೇ ಇರಲಿ, ಇವರನ್ನು ಆ ಸಂದರ್ಭದಲ್ಲಿ ಚರ್ಚೆ ಆಯ್ತು. ಆದರೆ ಸುಪ್ರೀಂ ಕೋರ್ಟಿನ ಜಡ್ಜ್ಗಳನ್ನು ಮತ್ತು ಸಿ ಜೆಗಳನ್ನು ಮತ್ತೆ ಬೇರೆ ಬೇರೆ ಹುದ್ದೆಗಳನ್ನು ಕೊಟ್ಟಿರೋದು ಹೊಸದೇನಲ್ಲ. ಆದರೆ ಗೊತ್ತಿರಲಿ, ಸಾಮಾನ್ಯವಾಗಿ ಯಾವಾಗ ಚರ್ಚೆ ಆಗಲ್ಲ ಅಂದರೆ ಸುಪ್ರೀಂ ಕೋರ್ಟಿನ ಸಿ ಜೆಗಳು NHRCಗೆ ಚೇರ್ಮನ್ ಆಗಿ ಹೋದರೆ ಮಾಡಲ್ಲ, ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಯಾರಾಗಿರಬೇಕು ಅಂದರೆ ಸುಪ್ರೀಂ ಕೋರ್ಟಿನ ಸಿ ಜೆ ಅಥವಾ ನಿವೃತ್ತ ಸಿ ಜೆ ಆಗಿರಬೇಕು. ಅದರ ಅಧಿಕಾರಾವಧಿ 5 ಇಯರ್ಸ್ ಗೊತ್ತಿರಲಿ ನಿಮಗೆ, 70 ಇಯರ್ಸು. ಯಾಕೆ 70 ಇಯರ್ಸ್ ಅಂದರೆ ಸುಪ್ರೀಂ ಕೋರ್ಟಿನ ಜಡ್ಜ್ಗಳು ರಿಟೈರ್ಡ್ ಆಗೋದೇ 65ಕ್ಕೆ 70 ಅಥವಾ 5 ವರ್ಷ ಅಂತ ಮಾಡೋರು. ಇಲ್ಲಿ ತಕರಾರಿಲ್ಲ. ಯಾಕೆ ಅಂದರೆ ಸುಪ್ರೀಂ ಕೋರ್ಟಿನ ಸಿ ಜೆ ಅವರು NHRCಗೆ ಹೋದರೆ ಪ್ರಾಬ್ಲಮ್ ಇಲ್ಲ. ಇದುವರೆಗೂ NHRCಗೆ ಆಗಿರೋರೆಲ್ಲ ಅವರೇನೆ. ಆದರೆ ಎಲ್ಲೋ ಒಂದು ಕಡೆ ಪೊಲಿಟಿಕಲಿ ಇದಿರುವಂಥ ಹೋದಾಗ ಚರ್ಚೆ ಆಗ್ತಾ ಬರ್ತದೆ. ಸರ್ ಹಾಗಾದ್ರೆ ಯಾರು ಬೇರೆಯವ್ರು ಹೋಗಿದ್ದಾರಾ? ಸರ್ ಇವ್ರದ್ದೇನು, ರಂಜನ್ ಗೊಗೋಯ್ ಇವ್ರದ್ದು ಮೂಲತಃ ಈಶಾನ್ಯ ರಾಜ್ಯದವರು. ರಂಜನ್ ಗೊಗೋಯ್ 46ನೇ ಇವರು ಬೇರೆ ಬೇರೆ ಕಡೆ ಎಲ್ಲ ಗುವಾಹಟಿಯಲ್ಲೆಲ್ಲ ಕೆಲಸ ಮಾಡ್ಕೊಂಬಂದಿದ್ದಾರೆ, ಹೈಕೋರ್ಟ್ನಲ್ಲೆಲ್ಲ. ನಂತರ 2018 ಅಕ್ಟೋಬರ್ 3ರಿಂದ 2019 17ವರೆಗೆ ಭಾರತದ 46ನೇ ಸಿ ಜೆ. ಈಗಿರೋರು 47, ಬೋಬ್ಡೆ ಅವರು 47, ಈಗ 46ನೇವ್ರು ಇವರು ಮುಗಿತಿದ್ದಂಗೆ 47ನೇವ್ರು ಬಂದರು. 46ನೇವ್ರು ರಿಟೈರ್ಡ್ ಆಗ್ತಿದ್ದಂಗೆ ಇಮಿಡಿಯೇಟ್ 65 ವರ್ಷ ಆಗಿತ್ತು, ರಿಟೈರ್ಡ್ ಆಗಿದ್ದರು. ಸುಪ್ರೀಂ ಕೋರ್ಟಿನ ಸಿ ಜೆ ಅವರ ಮತ್ತು ನ್ಯಾಯಮೂರ್ತಿಗಳ ನಿವೃತ್ತಿ ವಯಸ್ಸು 65 ವರ್ಷ. ಅವ್ರೇನಾರ NHRCಗೆ ಹೋದರೆ 70 ವರ್ಷ ತನಕ ಟೈಮ್ ಇರ್ತದೆ, 5 ಅಥವಾ 70 ವರ್ಷ, ಯಾವುದು ಮೊದಲು ಬರ್ತದೋ ಅದುವೇ ಆಗುತ್ತೆ NHRCಗೆ. ಈಗ ಈ ರಂಜನ್ ಗೊಗೋಯ್ ಅವರು ಸುಪ್ರೀಂ ಕೋರ್ಟಿನ ಸಿ ಜೆ ಆಗಿದ್ದಾಗ ನೀಡಿದಂಥ ಪ್ರಮುಖತೆ, ಇವರು ಪೀಠದಲ್ಲಿದ್ದಾಗ ಸುಪ್ರೀಂ ಕೋರ್ಟಿನ ಸಿ ಜೆ ಆಗಿದ್ದಂಥ ರಂಜನ್ ಗೊಗೋಯ್ ಸರ್ ಅವರು ಪೀಠದಲ್ಲಿದ್ದಾಗ ಯಾವ್ಯಾವ ಕೊಟ್ಟವ್ರೆ? ಅಯೋಧ್ಯೆ ವಿವಾದ, ರಾಮ ಮಂದಿರ ನಿರ್ಮಾಣಕ್ಕೆ ಪರ್ಮಿಷನ್ ಕೊಟ್ಟರು. ನೆಕ್ಸ್ಟ್ 2ನೇ ಬಂದಾಗ ಫ್ರಾನ್ಸ್ನ ರಫೇಲ್ ಯುದ್ಧ ಖರೀದಿ ಬಂದಾಗ ದೊಡ್ಡ ಇದು ಬಂತು, ಹಗರಣ ಅಂತ ಹೇಳ್ತಾ ಬಂತು. ಅದು ಕ್ಲೀನ್ ಚಿಟ್ ಕೊಟ್ಟರು, ಇಲ್ಲೇನು ಹಗರಣ ಆಗಿಲ್ಲ ಅಂತೇಳಿ. ಅಲ್ಲಿಗೆ ನರೇಂದ್ರ ಮೋದಿ ಅವರು ರಫೇಲ್ ಯುದ್ಧ ವಿಮಾನಗಳನ್ನು ಫ್ರಾನ್ಸಿಂದ ಖರೀದೋಕ್ಕೆ ಡೆಸಾಲ್ಟ್ ಕಂಪನಿಯಿಂದ ಪರ್ಚೇಸ್ ಮಾಡೋಕ್ಕೆ ಸುಲಭ ಆಗ್ತಾ ಬಂತು. ನೆಕ್ಸ್ಟ್ ಮುಂದೆ ಬಂದಾಗ CJI ಅವರ RTI ವ್ಯಾಪ್ತಿಗೆ ಸೇರ್ಪಡೆ ಮಾಡಿದ್ರು. ನೀವು ಮಾಹಿತಿ ಕೊಡಲೇಬೇಕು, ನೀವೇ ಸಿ ಜೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶನ RTIಗೆ ಸೇರ್ಪಡೆ ಮಾಡ್ತಾ ಬಂದರು. ಇದು ದೊಡ್ಡ ಚರ್ಚೆ ಆಗ್ತಾ ಬಂತು. ಮತ್ತು ತ್ರಿವಳಿ ತಲಾಖ್ ನಿಷೇಧ ಮಾಡಿದ್ದು ಕೂಡ ಇವರ ಪೀಠ ತೆಗೆದ ಪ್ರಮುಖವಾದಂಥ ಇವ್ರ ಮೇಲೇ ಕೆಲವು ಟೈಮಲ್ಲಿ ಒಂದು ಆಪಾದನೆ ಬಂತು, ಲೈಂಗಿಕ ಕಿರುಕುಳದ್ದು, ಮತ್ತು ಅವರೇ ವಿಚಾರಣೆ ಮಾಡ್ತಾ ಬಂದರು. ಆದರೆ ಈ ರಾಜ್ಯಸಭೆಗೆ ಆಯ್ಕೆ ಆಗಿರೋದೇ ಹೆಚ್ಚು ಚರ್ಚೆ. ಸರ್ ಮೊನ್ನೆ ದೇವೇಗೌಡರು ಆಗಿದ್ದಾರೆ, ನಮ್ಮ HD ದೇವೇಗೌಡರು, ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಆಗಿದ್ದಾರೆ, ದೇವೇಗೌಡ ಸಾಹೇಬ್ರಾಗರು. ಆಮೇಲೆ 2ನೇದು ಬಂದಾಗ BJPಯಿಂದ ಆಗಿದ್ದಾರೆ. ಅವರೆಲ್ಲರೂ ಕೂಡ ಚರ್ಚೆ ಆಗಲ್ವೇ? ಅವ್ರು ಯಾಕಾಗಲ್ಲ ಅಂದರೆ ಅವರು ಪೊಲಿಟಿಕಲಿ ಬ್ಯಾಕ್ಗ್ರೌಂಡ್ ಬಂದಿರೋರು. ಆದರೆ ಸುಪ್ರೀಂ ಕೋರ್ಟಿನ ಸಿ ಜೆ ಆದ್ದರಿಂದ ಒಂದು ಕಡೆ ಚರ್ಚೆ ಆಯಿತು. ಇನ್ನೂ ಒಂದು ಕಡೆ ವಾದ ಏನಂದರೆ ಅವರು ಆ ಕ್ಷೇತ್ರದಲ್ಲಿ ದುಡಿದಿರೋದ್ರಿಂದ ಒಂದು ಸೇವೆ ಸಲ್ಲಿಸಿದ್ದಾರೆ, ಬೇಕಾಗಿತ್ತಿಂತ ರಾಜ್ಯಸಭೆಗೆ ಅಂತ ಒಂದು ಕಡೆ ವಾದ ಆಗ್ತಾ ಬಂತು. 2 ಕಡೆ ವಾದ. ಆದರೆ ನಾವು ಇನ್ನೊಂದು ಸ್ವಲ್ಪ ಗಮನಿಸಬೇಕಾಗಿದೆ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿ ರಾಜ್ಯಸಭೆಗೆ ಹೋಗೋರು ಇದೇನು ಹೊಸ ಪದ್ಧತಿನ ಅಲ್ಲ, ಇಂದೂ ಹೋಗಿದ್ದಾರೆ. ಅದಕ್ಕೆ ಕೆಲವರು ಜನ ಹೇಳಿದ್ರು, ಸ್ವಾಮಿ ಇದೇನು ಹೊಸ ಪದ್ಧತಿ ಅಲ್ಲ, ಇಂದೂ ಹೋಗಿದ್ದಾರೆ. ಅದರಿಂದ ಯಾರ್ಯಾರು ಹೋಗಿದ್ದಾರೆ? ಹಾಗಾದರೆ ಬಹರುಲ್ಲಾ ಇಸ್ಲಾಂ ಅಂತೇಳಿ, ರಂಗನಾಥ್ ಮಿಶ್ರಾ, ಇವ್ರು ಗೊತ್ತಿರಬೇಕು, ಕಾಂಗ್ರೆಸ್ ಸರ್ಕಾರ ಇವ್ರನ್ನ ನೇಮಕ ಮಾಡಿತ್ತು 1984ಗೆ ಸಿಖ್ಖರ ಹತ್ಯಾಕಾಂಡವಾದಂಥ ಆ ಸಂದರ್ಭದಲ್ಲಿ ಇವರು ತನಿಖಾ ಆಯೋಗದಾಗಿದ್ದರು. ಇವ್ರನ್ನ ಸುಪ್ರೀಂ ಕೋರ್ಟಿನ ಸಿ ಜೆ ಆಗಿ ಇದಾದಮೇಲೆ ನಂತರ ಇವ್ರನ್ನ ರಾಜ್ಯಸಭೆ ಕೊಂಡೊಯ್ದು. ಅಲ್ಲಿಗೆ ಅರ್ಥ ಈ ಪರಂಪರೆ ಮದ್ದಿಂದಲೂ ಬಂದೈತೆ, ರಂಜನ್ ಗೊಗೋಯ್ ಸಾರ್ ಒಬ್ಬರೇ ಅಲ್ಲ, ಮೊದಲು ಬಂದೈತಿ ಅಂತ ಹೇಳ್ತಾ ಬಂದರು. ಅಲ್ಲಿಗೆ ಅರ್ಥ ಇವು ಎಕ್ಸಾಂಪಲ್ಸ್. ಸುಪ್ರೀಂ ಕೋರ್ಟಿನ ಸಿ ಜೆಗಳಾಗಿ ಗವರ್ನರ್ ಆಗವ್ರೆ ಕೆ ಸದಾಶಿವಂ. ಇವರು ಮೂಲತಃ ತಮಿಳುನಾಡವರು, ಆದರೆ ಕೇರಳಕ್ಕೆ ರಾಜ್ಯಪಾಲರಾದರು. ಕೇರಳಕ್ಕೆ ರಾಜ್ಯಪಾಲರಾದಾಗ ಅಲ್ಲಿಗೆ ಗೊತ್ತಾಯ್ತಿದ್ದು ಈ ಕೇರಳಕ್ಕೆ ರಾಜ್ಯಪಾಲರಾಗವ್ರೆ ಅಂದಮೇಲೆ ಸಿ ಜೆ ಅವ್ರನ್ನ ಗವರ್ನರ್ ಕೂಡ ಮಾಡ್ಯವ್ರೆ. ಅಲ್ಲಿಗೆ ಫಜಲ್ ಅಲಿ ಒಡಿಸ್ಸಾದ ರಾಜ್ಯಪಾಲರಾದರು. ಫಾತಿಮಾ ಬೀವಿ ಮಹಿಳಾ ಸುಪ್ರೀಂ ಕೋರ್ಟಿನ ಮಹಿಳಾ ನ್ಯಾಯಾಧೀಶರು, ಮೊದಲ ಮಹಿಳಾ ನ್ಯಾಯಾಧೀಶರು ಫಾತಿಮಾ ಬೀವಿ. ಅವರು ತಮಿಳುನಾಡಿಗೆ ಮಾಡಿದ್ರು. ಅಲ್ಲಿಗೆ ಬೇರೆ ಬೇರೆ ರಾಜ್ಯಕ್ಕೆ
ಸಿ ಜೆ ಆಗಿ ತಮ್ಮ ನಿವೃತ್ತಿ ಹೊಂದಿದ ಮೇಲೆ ಗವರ್ನರ್ಸ್ ಆಗೂ ನೇಮಕ ಮಾಡ್ಯಾರ ರಾಜ್ಯಸಭಾ. ಅಲ್ಲಿಗೆ ಈ ವಿಷಯ ದೊಡ್ಡ ದೇಶದಲ್ಲಿ ಚರ್ಚೆ ಆಯಿತು. ಆ ಹಿನ್ನೆಲೆ ಒಳಗಡೆ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀ ರಂಜನ್ ಗೊಗೊಯ್ ಸರ್ ಅವರ ಕ್ವಶನ್ಸ್ ರೈಸ್ ಆಗ್ಬೋದು. ಮತ್ತೆ ಬರ್ತಾ ಇದ್ದೀನಿ. ಇದು ಮತ್ತೆ ಸುಪ್ರೀಂ ಕೋರ್ಟ್ ಬಗ್ಗೆ ಸಣ್ಣದ ಮಾತಾಡ್ತೀನಿ. ಸುಪ್ರೀಂ ಕೋರ್ಟನ್ನು ಆರ್ಟಿಕಲ್ ನಂಬರ್ 124 ಪ್ರಕಾರ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ಗೆ ಅವಕಾಶ ಇದೆ. ಈ ಸುಪ್ರೀಂ ಕೋರ್ಟು ಈಗ ಸಡನ್ನಾಗಿ ಬರಲಿಲ್ಲ. 1774ಗೆ ಪೋರ್ಟ್ ವಿಲಿಯಂನಲ್ಲಿ ಸ್ಥಾಪನೆ ಆಗಿತ್ತು. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಪೋರ್ಟ್ ವಿಲಿಯಂನಲ್ಲೇ ಸ್ಥಾಪನೆ ಆಗಿತ್ತು. ಎಲಿಜಾ ಇಂಪೇನವರು ಮೊದಲ ಸಿ ಜೆ. 1773 ರೆಗ್ಯುಲೇಟಿಂಗ್ ಆಕ್ಟ್ ಪ್ರಕಾರ 1774ಗೆ ಪೋರ್ಟ್ ವಿಲಿಯಮಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು. ನಂತರ 1861 ಹೈಕೋರ್ಟ್ ಆಕ್ಟ್ ಬಂದಾಗ ಅದು ಸ್ಟಾಪ್ ಮಾಡಿದ್ರು. ಯಾವುದನ್ನು ಸುಪ್ರೀಂ ಕೋರ್ಟ್ ಸ್ಟಾಪ್ ಆಯಿತು, ಬರೀ ಹೈಕೋರ್ಟ್ ಸ್ಟಾರ್ಟ್ ಆದವು. ಮೊದಲ ಹೈಕೋರ್ಟೇ ಕಲ್ಕತ್ತಾ ಹೈಕೋರ್ಟ್ 1862 ಸ್ಥಾಪನೆ ಆಯಿತು. ಕಲ್ಕತ್ತಾ ಹೈಕೋರ್ಟ್ ಅಲ್ಲಿ ಗೊತ್ತಿಲ್ಲ, ಇವತ್ತು 25 ಹೈಕೋರ್ಟ್ಗಳಿವೆ. ಆದರೆ ಇದು ಮತ್ತೆ ಸ್ಟಾಪ್ ಆಗಿತ್ತಲ್ಲ, ಎಲ್ಲಿಂದ 1862ಗೆ ಹೈಕೋರ್ಟ್ಗಳು ಬಂದ ಮೇಲೆ ಇದು ಸುಪ್ರೀಂ ಕೋರ್ಟ್ ಸ್ಟಾಪ್ ಆಗಿತ್ತು. ಮುಂದಕ್ಕೆ 1935ರಲ್ಲಿ ಭಾರತ ಸರ್ಕಾರ ಕಾಯ್ದೆನಲ್ಲಿ ಫೆಡ್ರಲ್ ಕೋರ್ಟ್ ಅಂತ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಗೆ 35 ಕಾಯ್ದೆ ಪ್ರಕಾರ ಮತ್ತೆ ಸುಪ್ರೀಂ ಕೋರ್ಟ್ ಸ್ಟಾರ್ಟ್ ಆಯಿತು. ಫೆಡ್ರಲ್ ಕೋರ್ಟ್ ಅಂತ ಸ್ಟಾರ್ಟ್ ಆಗಿ ಮತ್ತೆ 1950 ಜನವರಿ 28ರಿಂದ ಸಂವಿಧಾನ ಜಾರಿಗೆ ಬಂದು 2 ದಿನದಿಂದ ಇಟ್ ಬಿಕಮ್ ಎ ಫೆಡ್ರಲ್ ಕೋರ್ಟ್ ಬಿಕಮ್ ಎ ಸುಪ್ರೀಂ ಕೋರ್ಟ್ ಆಯಿತು. ಅಲ್ಲಿಗೆ ಅರ್ಥ ಹೈಕೋರ್ಟ್ಗಳು 1862 ಆ ಹೈಕೋರ್ಟ್ಗಳು ಮುಂದುವರಿತಾ ಇದ್ದಾವೆ. ಈಗ ಇದು ಮಧ್ಯದಲ್ಲಿ ಇರಲಿಲ್ಲ. 862ರಿಂದ 35 ತಕ್ಕ ಕಾಯ್ದೆ ಬರತಕ್ಕ ಇರಲಿಲ್ಲ. 35 ಮೇಲೆ ಅಪೀಲ್ ಕೋರ್ಟ್ ಆಗಿ ಈ ಹೈಕೋರ್ಟ್ಗಳ ಮೇಲೆ ಫೆಡ್ರಲ್ ಕೋರ್ಟ್ ಬಂತು. ಫೆಡ್ರಲ್ ಕೋರ್ಟ್ ಈಗ ಪ್ರೆಸೆಂಟ್ ಇಸ್ ಎ ಸುಪ್ರೀಂ ಕೋರ್ಟ್. ನ್ಯಾಯಮೂರ್ತಿ ಕಾನಿಯಾರ್ ಅವರು ಫಸ್ಟ್ ಸಿ ಜೆ ಆಗಿ ನಮ್ಮ ಸಂವಿಧಾನ ಜಾರಿಗೆ ಬಂದ ಮೇಲೆ ಸುಪ್ರೀಂ ಕೋರ್ಟ್ನ ಸಿ ಜೆ ಆಗಿ ಕಾರ್ಯನಿರ್ವಹಿಸ್ತಾ ಬಂದರು. ಮೊದಲು ನಮ್ಮ ಪಾರ್ಲಿಮೆಂಟಲ್ಲೇ ಕೆಲಸ ಮಾಡ್ತಾಯಿತ್ತು. ಈಗ ಸಪ್ರೇಟು ಒಂದು ಕೋರ್ಟಿನ ಕಚೇರಿ ಆಗಿದೆ. ಇದನ್ನು ನಾವು ಕಾಡ್ತಾ ಬರ್ಬೋದು. ಇಲ್ಲಿವರೆಗೂ 47 ಜನ ಸಿ ಜೆಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ. ಬೋಬ್ಡೆ ಅವರು 47ನೇವರು. 34 ಮಂದಿ ಜಡ್ಜ್ಗಳಿಗೆ ಅವಕಾಶ ಇದೆ. 34 ಮೆಂಬರ್ಸ್, 33+1 ಅಂತ 6 ವರ್ಷ ಅಥವಾ 65 ವರ್ಷಗಳು. ಮತ್ತು 2ನೇದು ಬಂದಾಗ ಈ ಎಲ್ಲ ನ್ಯಾಯಾಲಯಗಳ ಅಪೀಲನ್ನು ಕೂಡ ಸಿವಿಲ್ ಮತ್ತು ಕ್ರಿಮಿನಲ್ ಅಪೀಲ್ಗಳನ್ನು ಸುಪ್ರೀಂ ಕೋರ್ಟಿಗೆ ಕೊಂಡೊಯ್ಬೋದು. ಸುಪ್ರೀಂ ಕೋರ್ಟ್ಗೆ ಆರ್ಟಿಕಲ್ ನಂಬರ್ 143 ಪ್ರಕಾರ ಸಂವಿಧಾನವನ್ನು ವ್ಯಾಖ್ಯಾನಿಸುವಂಥ ಮತ್ತು ರಾಷ್ಟ್ರಪತಿಗಳಿಗೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಉಂಟಾದಂಥ ಗೊಂದಲಗಳಿಗೆ ಸಲಹೆ ಕೊಡ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಡ್ತಾ ಬರ್ಬೋದು. 143 ಸಲಹಾಧಿಕಾರ ಅಂತ ಕರಿತಾ ಬರ್ತೀವಿ. ಮತ್ತು ರಾಜ್ಯಗಳ ನಡುವಿನ ಭಿನ್ನಾಭಿಪ್ರಾಯಗಳನ್ನು, ವಿವಾದಗಳನ್ನು ಬಗೆಹರಿಸುವಂಥದ್ದಿದೆ. ಗೊತ್ತಿರಬೇಕು. ಒರಿಜಿನಲ್ ಜುಡಿಕ್ಷನ್ಸ್ ಅಂತ ಕರಿತಾ ಬರ್ತೀವಿ. ಮೂಲಾಧಿಕಾರ ಅಂತ ಕರಿತಾ ಬರ್ತೀವಿ. ಮೂಲಾಧಿಕಾರ ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದವನ್ನು ಬಗೆಹರಿಸುವ ಅಧಿಕಾರ ಸುಪ್ರೀಂ ಕೋರ್ಟ್ಗಿದೆ. ಅದನ್ನು ಮೂಲಾಧಿಕಾರ ಅಂತ ಕರಿತೀವಿ. ಮತ್ತು ಎಲ್ಲ ಹೈಕೋರ್ಟ್ಗಳ ಅಪೀಲ್ಗಳನ್ನು ಕೂಡ ಅಲ್ಲಿಗೆ ಸಲ್ಲಿಸ್ಬೋದು. ಯಾವುದಕ್ಕೆ? ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ಗಳ ಅಪೀಲ್ಗಳನ್ನು ಹಾಕ್ಬೋದಾಗಿದೆ. ಮತ್ತು ಸುಪ್ರೀಂ ಕೋರ್ಟ್ ತೀರ್ಪನ್ನು ಯಾವ ಹೈಕೋರ್ಟ್ಗಳು ಪ್ರಶ್ನಿಸುವಂತಿಲ್ಲ. ಮತ್ತು ನ್ಯಾಯಾಂಗ ನಿಂದನೆ ಕೇಸನ್ನು ಬಡಿಬೋದು ಅವರು. ಸುಪ್ರೀಂ ಕೋರ್ಟ್ ಏನಾರ ಅದನ್ನ ಸುಪ್ರೀಂ ಕೋರ್ಟನ್ನು ಅವಹೇಳನ ಮಾಡೋದಾಗಲಿ ಮಾಡೋಂಗಿಲ್ಲ. ನ್ಯಾಯಾಂಗ ನಿಂದನೆ ಆಗುತ್ತೆ. ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತಾ ಬರುತ್ತೆ. ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ಗಳಿಗೆ ಆ ಪವರ್ಸನ್ನು ನಾವು ಕೊಟ್ಟಿದ್ದೀವಿ. ಸುಪ್ರೀಂ ಕೋರ್ಟು ನಮ್ಮ ಕಾನ್ಸ್ಟಿಟ್ಯೂಷನನ್ನು ಕಾಯುತ್ತೆ. ಸಂಸತ್ತು ಯಾಕೆ ಬೇಕೋ ಆಗ ತಿದ್ದುಪಡಿ ಮಾಡಿಬಿಟ್ಟು ಮೂಲ ರಚನೆಗೆ ಧಕ್ಕೆ ಬಂದರೆ, ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರದಲ್ಲಿ ಹೇಳ್ತಾ ಬಂದರು 1973 ಮೂಲ ರಚನೆ ಧಕ್ಕೆ ಬರಬಾರ್ದು. ಆ ಧಕ್ಕೆ ಬರ್ತಾಯಿದೆ ಅಂದರೆ ಆಟೋಮೆಟಿಕಲಿ ಸುಪ್ರೀಂ ಕೋರ್ಟ್ ಅದನ್ನು ತಡೆ ಹಿಡಿಯುತ್ತೆ. ಅಲ್ಲಿಗೆ ಸಂವಿಧಾನವನ್ನು ಕಸ್ಟಡಿಯನ್ನು ಯಾರು ಅಂದರೆ, ಅಥವಾ ಅದನ್ನು ಕಾಯೋರು ಯಾರು ಅಂದರೆ ನಮ್ಮ ವಾರ್ಡನ್ ಅಥವಾ ಕಸ್ಟಡಿಯನ್ನು ಯಾರು ಅಂದರೆ, ಯಾರು ಕಾಯ್ತಾರೆ ಅಂದರೆ ಅದನ್ನು ಸುಪ್ರೀಂ ಕೋರ್ಟ್ ಕಾಯ್ತಾ ಬರ್ತದೆ. ಸುಮಾರು ಬಾರಿ ಕೇಳಿದ್ದಾರೆ, ಸಂವಿಧಾನದ ರಕ್ಷಕ ಎಂದು ಯಾರನ್ನು ಕರೀತಾರೆ? ರಾಷ್ಟ್ರಪತಿ ಕೊಟ್ಟಿರ್ತಾರೆ. ರಾಷ್ಟ್ರಪತಿ ಎಲ್ಲ ಸುಪ್ರೀಂ ಕೋರ್ಟನ್ನು ಬರಿಬೇಕಾಗತ್ತೆ. ಅತ್ಯಂತ ಹೆಚ್ಚಿನ ಮುಖ್ಯವಾದಂಥ ವಿಚಾರ ಅದು. ಸುಪ್ರೀಂ ಕೋರ್ಟ್ ಬಗ್ಗೆ ನೋಡಬೇಕಾಗತ್ತೆ. ಮುಂದೆ ಬರ್ತಾ ಇದ್ದೀನಿ. ಕೇಂದ್ರ ಮಾಹಿತಿ ಹಕ್ಕು ಆಯೋಗದ ಮುಖ್ಯಸ್ಥರಾಗಿ ಬಿಮಲ್ ಜುಲ್ಕಾ ನೇಮಕ. ಇದು ಬಹಳ ಮುಖ್ಯವಾದದ್ದು. ಇದನ್ನು ಸಂಸತ್ತಿನ ಕಾಯ್ದೆ ಮೂಲಕ ತಂದಿದ್ದಾರೆ, ಜಾರಿ ತರ್ತಾ ಬಂದಿದೆ. ಇದು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ರಾಷ್ಟ್ರಪತಿಗಳಿಂದ ಪ್ರಮಾಣ ವಚನ ಗೊತ್ತಿಲ್ಲ. 2020 ಮಾರ್ಚ್ 6ರಂದು ನೇಮಕ ಮಾಡ್ತಾರೆ. ಯಾರನ್ನು? ನಮ್ಮ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಅಂತ ಕರಿತೀವಿ. ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್, ಮಾಹಿತಿ ಹಕ್ಕು ಆಯೋಗದ ಮುಖ್ಯ ಆಯುಕ್ತರು ಇವರು. ಅಲ್ಲಿಗೆ ಅರ್ಥ ಇನ್ನು 10 ಜನ ಆಯುಕ್ತರಿರ್ಬೋದು. ಅವಕಾಶ ಮಾಡಿಕೊಟ್ಟೈತಿ RTIನಲ್ಲಿ. RTE ಅಲ್ಲ, ಇದು RTI, ರೈಟ್ ಟು ಇನ್ಫಾರ್ಮೇಷನ್. RTIನಲ್ಲಿ ಎಷ್ಟು ಅವಕಾಶ ಮಾಡಿಕೊಟ್ಟೆ ಇದನ್ನು ಮಾಹಿತಿಯನ್ನು ಕೊಡುವಂಥದ್ದು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಸರ್ಕಾರದ
ಮಾಹಿತಿಯನ್ನು ಸಾರ್ವಜನಿಕರಿಗೆ ಕೊಡುವಂಥ ಇದು ಮೊದಲ ಬಾರಿಗೆ ಪ್ರಭಾವಿಗಳು ಮಾತ್ರ ಮಾಹಿತಿ ಪಡಿಬೋದಾಯಿತು. ಈಗ ಹಂಗಲ್ಲ, ಜನಸಾಮಾನ್ಯರು ಕೂಡ ತಮಗೆ ಬೇಕಾದ ಮಾಹಿತಿಯನ್ನು ಡಿಫೆನ್ಸಿಗೆ ರಿಲೇಟೆಡ್ ಆಗಿರುವಂಥದ್ದು ಮತ್ತು ದೇಶದ ಇದಕ್ಕೆ ಭದ್ರತೆಗೆ ತೊಂದರೆ ಆಗೋವನ್ನು ಬಿಟ್ಟು ಎಲ್ಲಕ್ಕೂ ಕೂಡ ಮಾಹಿತಿ ಕೊಡ್ಬೋದು. RTI ಅಲ್ಲ, ಇದನ್ನು 2005 ಅಕ್ಟೋಬರ್ 12 ತರಲಾಯಿತು ಈ ಕಾಯ್ದೆ ಒಂದು ಪ್ರಾವಿಷನ್ ಮಾಡಿಕೊಟ್ಟೈತೆ. ಏನಂತ, ಒಬ್ಬ ಮುಖ್ಯ ಆಯುಕ್ತ ಮತ್ತು 10 ಜನ ಆಯುಕ್ತರಿರ್ಬೋದು ಅಂತ ಮಾಡಿಕೊಟ್ಟೈತೆ. ಅಲ್ಲಿಗರ್ಥ ಅದರ ಮುಖ್ಯ ಆಯುಕ್ತ ಇದನ್ನು RTIಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಣೆಗಳನ್ನು ಮಾಡುವ, ಅದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಕೂಡ ವ್ಯಾಜ್ಯಗಳಿದ್ರೆ ಅದು ಬಗೆಹರಿಸುವಂಥ, ಯಾರಿಗೋ ಕೊಡಲಿಲ್ಲ ಅಂದರೆ ಅದನ್ನು ಕಾಪಾಡುವಂಥ ಕೆಲಸ RTIನ ಕಮಿಷನರು. ನನಗೆ ಮಾಹಿತಿ ಪಡೆಯುವಂಥ ಹಕ್ಕಿದೆ, ನನಗೆ ಕೊಡಲಿಲ್ಲ ಯಾರೋ ಅಂದರೆ ನಾನು ಅಪೀಲ್ ಹೋಗಬೇಕಾದ್ದು ಕಮಿಷನ್ಗೆ ಹೋಗಬೇಕಾದ. ದಟ್ ಕಮಿಷನ್ ಇಸ್ ಕಾಲ್ಡ್ ಎಸ್ ಸೆಂಟ್ರಲ್ ಲೆವೆಲ್ಗಳನ್ನ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್, ಇನ್ಫಾರ್ಮೇಷನ್ ಆಕ್ಟ್ ಕಮಿಷನ್. ಅದು ಆಯುಕ್ತ ಹಕ್ಕಿಗೆ ಸಂಬಂಧಪಟ್ಟಂಥ ಕಮಿಷನ್. ಅದು ಎಲ್ಲಿದೆ? ಅದು ನವದೆಹಲಿಯಲ್ಲಿದೆ. ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಗಳು ಏಕಾಏಕಿ ನೇಮಕ ಮಾಡಲ್ಲ, ಪ್ರಧಾನಮಂತ್ರಿಗಳ ಸಲಹೆ ಮೇರೆಗೆ ನೇಮಕ ಮಾಡ್ತಾರೆ. ಅವ್ರ ಮೇಲೆ ಸಲಹೆ ಮೇರೆಗೆ ಅಲ್ಲಿಗೆ ಇವರನ್ನು ನೇಮಕ ಮಾಡಿದ್ದಾರೆ. ಇಂಥವ್ರು 10 ಜನಕ್ಕೆ ಅವಕಾಶ ಇದೆ. ಇಲ್ಲಿ ಕೆಲವು ಖಾಲಿ ಇದೆ ಆಯುಕ್ತರನ್ನು ಕೇಳಲ್ಲ, ಮುಖ್ಯ ಆಯುಕ್ತರು ಕೇಳ್ತಾರೆ. ಸರ್ ನಾನೆಲ್ಲ ಓದಿದ್ದೀನಲ್ಲ, RTI ಅಂತ ಅಂದಾಗ ರೈಟ್ ಟು ಎಜುಕೇಷನ್ ಅದು 2009 ಬಂತು, 2010 ಏಪ್ರಿಲ್ 1 ಜಾರಿ ಬಂತು. ಇದು 25% ಏನನ್ನ ಮಕ್ಕಳಿಗೆ ಪ್ರೈವೇಟ್ ಶಾಲೆ, ಖಾಸಗಿ ಅನುದಾನ ರಹಿತ ಶಾಲೆಗಳಲ್ಲಿ ರಿಸರ್ವೇಷನ್ಸ್ ಕೊಡೋದು. ಯಾವ ಮಕ್ಕಳಿಗೆ? ಬಡ ಮಕ್ಕಳಿಗೆ ಅವರು ಅತ್ಯಂತ ಗುಣಮಟ್ಟದ ಶಾಲೆಗಳಲ್ಲಿ ಓದೋಕ್ಕೆ ಅವಕಾಶ ಮಾಡಿಕೊಡ್ತು. ದಟ್ ಇಸ್ RTI. ಇದು RTI ಮಾಹಿತಿ, RTI ಶಿಕ್ಷಣ ಕಾಯ್ದೆ, RTI ಇಂದಾಗ ರೈಟ್ ಟು ಎಜುಕೇಷನ್ ಆಕ್ಟ್. ಅದು ಇದು ಇನ್ಫಾರ್ಮೇಷನ್ ಆಕ್ಟ್ 2005-2009 ಅಕ್ಟೋಬರ್ 12 ಬಂತು. ಇದನ್ನು ಅಕ್ಟೋಬರ್ ಮಾಹಿತಿ ಹಕ್ಕು ದಿನ ಅಂತ ಆಚರಣೆ ಮಾಡ್ತೀವಿ. ಅವತ್ತು ನೈಟ್ ಜಾರಿ ಬಂತು, ಬೆಳಗ್ಗೆಯಿಂದ ಎಲ್ಲ ಇದು ಮಾಡ್ತು. ಪೂನಾ ಪೊಲೀಸ್ ಸ್ಟೇಷನ್ಗೆ ಮೊಟ್ಟ ಮೊದಲ RTI ಕೇಸ್ ಇದಾಗ್ತಾ ಬಂತು. ಮಾಹಿತಿ ಕೊಡಿ ಅಂತ ಇದು ಮಾಡ್ತಾ ಬಂದು ಮಾಹಿತಿಯನ್ನು ಕೊಡಲೇಬೇಕಾದ್ರು ಕೆಲವನ್ನು. ಅದಕ್ಕೆ 30 ಡೇಸ್ ಒಳಗಡೆ ಮಾಹಿತಿ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ರೆ. ಇದ್ರಿಗೆ ಇತಿಮಿತಿಗಳು ಭಾಳ ಇವೆ. ಕೆಲವು ಟೈಮಲ್ಲಿ ಶೋಷಣೆಗಳು ಆಗ್ತಾ ಇದ್ದಾವೆ. ಅದು ಪ್ರತ್ಯೇಕ. ನಾವು ಇನ್ಫಾರ್ಮೇಟಿವ್ ಆಗಿ ಓದಬೇಕಾದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದಬೇಕಾದ್ರೆ ನಾನು ಅದು ಬೇಕಾಗಿಲ್ಲ, ಅದರ ಅವಶ್ಯಕತೆ ಇಲ್ಲ. ಯಾವತ್ತು ಬಂತು, ಯಾರು ಇದಕ್ಕೆ ಯಾರು ನೇಮಕ ಮಾಡ್ತಾರೆ, ಯಾರು ಪ್ರಮಾಣ ವಚನ ಯಾರಿಗೆ ರಾಜೀನಾಮೆ ಕೊಡೋ, ಯಾರು ನೇಮಕ ಮಾಡ್ತಾರೋ ಅವ್ರಿಗೆ ರಾಜೀನಾಮೆ ಕೊಡಬೇಕಾಗ್ತದೆ. ಮುಖ್ಯ ಆಯಿತು. ಈ ಮುಖ್ಯ ಆಯುಕ್ತರು ಭಾರತದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಇದು ಮೊದಲು ನಮ್ಮ ಜಮ್ಮು ಕಾಶ್ಮೀರಕ್ಕೆ ಅಪ್ಲೈ ಆಗ್ತದೆ. ಇತ್ತೀಚೆಗೆ RTI ಕಾಯ್ದೆ ಜಮ್ಮು ಕಾಶ್ಮೀರಕ್ಕೆ. ಯಾಕೆ ಅಂದರೆ ಮೊನ್ನೆ ಇದು ಮಾಡಿದ್ರಲ್ಲ 2019 ಅನ್ವಯ ಆಗ್ತಾಯಿದೆ. ಯಾಕೆಂದರೆ ಆಗಸ್ಟ್ 5 ಬಂದು ಇದರಲ್ಲಿ ಅನೌನ್ಸ್ ಮಾಡೋರು ರಾಜ್ಯಸಭೆಯಲ್ಲಿ. ಅಕ್ಟೋಬರ್ 31 ಜಾರಿ ಬಂದುಬಿಟ್ಟಿದೆ. ಅಕ್ಟೋಬರ್ 31 ಜಾರಿ ಬಂದಿದೆ. ಜಮ್ಮು ಇಂಡಿಯಾ ಕಾಶ್ಮೀರ ಅದು ಸ್ಥಾನಮಾನ ಕಳ್ಕೊಂಡೆ, 370 ಆರ್ಟಿಕಲ್ ಕಳ್ಕೊಂತು. ಈಗದು 370 ವಿಧಿ ರದ್ದಾಗಿರೋದ್ರಿಂದ ಇದಕ್ಕೂ ಅಪ್ಲಿಕಬಲ್ ಆಗುತ್ತೆ. ಸಾರ್ವಜನಿಕ ಆಸಕ್ತಿ ಯಾವುದೇ ಮಾಹಿತಿಯನ್ನು ಪಡೆಯೋಕ್ಕೆ ಸಾಧ್ಯ ಇದೆ, ಬಟ್ ಡಿಫೆನ್ಸಿವ್ ಆಗಲ್ಲ. ನಾಗರಿಕ ಕೇಳಿದ್ರೆ ಕೊಡಬೇಕು. ಅದಕ್ಕೆ ಟ್ರಾನ್ಸ್ಪರೆನ್ಸಿ ತರಕ್ಕೆ, ಆಡಳಿತದಲ್ಲಿ ಪಾರದರ್ಶಕತೆ ತರಕ್ಕೆ ಪೋಸ್ಟಲ್ ಆರ್ಡರ್ ಹಾಕಿದ್ರೆ ಸಾಕು, ಮಾಹಿತಿಯನ್ನು ಕಲೆ ಹಾಕ್ಬೋದು. ಇದನ್ನು ನಾವು RTI ಅಂತ ಕರಿತೀವಿ. ಪ್ರಮಾಣ ವಚನ ನೇಮಕ ಯಾರ್ದೋ? ರಾಷ್ಟ್ರಪತಿಗಳು. ಕಾಯ್ದೆ ಯಾವತ್ತು ಬಂದಿದ್ದು? 2005. ಇಂಥವ್ರು ಇದರ ಅಡಿನಲ್ಲೇ ಮತ್ತೆ ರಾಜ್ಯದಲ್ಲಿ ರಾಜ್ಯ ಮಾಹಿತಿ ಹಕ್ಕು ಆಯೋಗ ಒಬ್ಬರು ಮುಖ್ಯಸ್ಥರು 5 ಜನ ಸದಸ್ಯರಿಗೆ ಅವಕಾಶ ಮಾಡಿಕೊಟ್ಟೈತೆ. ಅವ್ರನ್ನೆಲ್ಲ ಗವರ್ನರ್ ನೇಮಕ ಮಾಡ್ತಾರೆ. ಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ ಗವರ್ನರ್ ನೇಮಕ ಮಾಡ್ತಾರೆ. ಅದು ರಾಜ್ಯ ಮಟ್ಟದಲ್ಲಿ ಮಾಹಿತಿ ಹಕ್ಕಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಏನಾದರೂ ತಕರಾರಿದ್ದರೆ ಅದು ಬಗೆಹರಿಸ್ತಾ ಬರ್ತದೆ. ವಿಚಾರಣೆ ನಡೆಸುವಂಥ ಅಧಿಕಾರ ಅವ್ರಿಗಿದೆ ರಾಜ್ಯದಲ್ಲಿ. ಮತ್ತು 5 ವರ್ಷದ ಅವಧಿ ಇರ್ತದೆ ಇವ್ರಿಗೆಲ್ಲ. ಭಾಳ ಮುಖ್ಯವಾದದ್ದು ಇದು. ಮುಂದೆ ನ್ಯಾಟೋ, ನಾನು ಎಲ್ಲ ಹೇಳ್ತಾ ಇದ್ದೆ, ಅಮೆರಿಕಾ ಯಾರನ್ನಾರ ಬಡಿಬೇಕು ಅಂದರೆ ನಾನು ತಾನು ಯೂಸ್ ಮಾಡ್ಕೊಳೋದೆ ನ್ಯಾಟೋ ಮೀನ್ಸ್ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್. ನ್ಯಾಟೋ ಸರ್ ಏನಿದು? ಇದನ್ನೇ ಸುಮಾರು ಬಾರಿ ಕೇಳಿದ್ದಾನೆ. ಮಿಲಿಟ್ರಿ ಮೈತ್ರಿಕೂಟ, ಮಿಲಿಟ್ರಿಗೆ ಸಂಬಂಧಪಟ್ಟ ಮೈತ್ರಿಕೂಟ. ಸರ್ ಹಾಗಾದರೆ ಸಾರ್ಕು ಇವೆಲ್ಲವ ಯಾವುದೋ ಒಂದು ಸಹಕಾರಕ್ಕೆ ಸಂಬಂಧ, ಮಿಲಿಟ್ರಿ ಅಲ್ಲವು. ಇದು ಮಿಲಿಟ್ರಿಗಾಗೆ ಮಾಡ್ಕೊಂಡಿರೋದು. ಅಲ್ಲಿಗೆ ಅರ್ಥ ಇದ್ರೊಳಗಡೆ ಒಂದಷ್ಟು ರಾಷ್ಟ್ರಗಳು ಸೇರಿಕೊಂಡು ಆ ಮಿಲಿಟ್ರಿಯನ್ನೇ ಒಂದು ಕೂಡ ಹಾಗಾದರೆ ಸಂಬಂಧಪಟ್ಟಂತೆ ರಕ್ಷಣೆಗೆ ಸಂಬಂಧಪಟ್ಟಂತೆ ಸೇನಾ ಸಹಕಾರ. ಇದು ಮಿಲಿಟ್ರಿ ಬಹಳ ಮುಖ್ಯ. ಮಿಲಿಟ್ರಿ ಮೈತ್ರಿಕೂಟವಾಗಿದ್ದು 30 ರಾಷ್ಟ್ರಗಳ ಅಂತಾರಾಷ್ಟ್ರೀಯ ಸಂಘಟನೆ. ಒಂದು ಸಣ್ಣದಾಗಿ ತೋರಿಸ್ಬಿಡ್ತೀನಿ. ಈ ವರ್ಡ್ ಸುಮ್ಮನೆ ಇದು ಮಾಡ್ತಾ ಬರೋಣ. ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಹಾಗಾದರೆ ಯುರೋಪ್ ಕಾಂಟಿನೆಂಟು, ಏಷ್ಯನ್ ಕಾಂಟಿನೆಂಟು, ಮತ್ತೆ ಬಂದಾಗ ಆಫ್ರಿಕನ್ ಕಾಂಟಿನೆಂಟು, ಆಸ್ಟ್ರೇಲಿಯಾ ಇದೆ,
ರಫ ಬರ್ದಿದ್ದೀನಿ. ಇದನ್ನು ನೋಡ್ತಾ ಬಂದರೆ ಇಲ್ಲಿ ಗಮನಿಸಿ, ಇಲ್ಲಿಗ ಈ ಮಧ್ಯ ಅಟ್ಲಾಂಟಿಕ್ ಸಾಗರ ಇದೆ. ಎಸ್ ಆಕಾರದಾಗಿರ್ತದೆ ಅಟ್ಲಾಂಟಿಕ್ ಸಾಗರ, ಎಸ್ ಆಕಾರದಾಗಿದೆ. ಉತ್ತರ ಅಟ್ಲಾಂಟಿಕ್ ಅಂತಿದ್ದಂಗೆ ಈ ಕಡೆ ಗೊತ್ತಾಯ್ತು. ಈ ಭಾಗ, ಈ ಉತ್ತರ ಅಟ್ಲಾಂಟಿಕ್ ಅಂತಿದ್ದಂಗೆ ಈ ಭಾಗದಲ್ಲಿ ಬರ್ತದೆ. ಈ ಭಾಗದಲ್ಲಿ ಉತ್ತರ ಅಟ್ಲಾಂಟಿಕ್. ಈ ಕಡೆ ಸರ್ ಪೆಸಿಫಿಕ್ಕು, ಈ ಕಡೆ ಪೆಸಿಫಿಕ್ಕು. ಹಿಂದೂ ಮಹಾಸಾಗರ ಇಲ್ಲಿ. ಏಷ್ಯಾ ದೊಡ್ಡ ಕಾಂಟಿನೆಂಟು ಅನ್ನೋದು ಇಲ್ಲಿ ಈ ಭಾಗದಾಗ ಇದೆಯಲ್ಲ, ಈ ಕಡೆ ಮತ್ತು ಈ ಕಡೆ ಎರಡು ಕಡೆನೂ ಆಯ್ತಲ್ಲ, ಈ ಭಾಗದವರೇ ಸೇರ್ಕೊಂಡವ್ರು. ಅಲ್ಲಿಗೆ ಅರ್ಥ ಉತ್ತರ ಅಮೇರಿಕಾ ಮತ್ತು ಯುರೋಪ್ ಕಾಂಟಿನೆಂಟ್ ಸೇರಿ. ಇದ್ರಾಗೆ 30 ರಾಷ್ಟ್ರದಲ್ಲಿ ಆ ಉತ್ತರ ಅಮೇರಿಕಾದವು 2 ರಾಷ್ಟ್ರಗಳು ಬರ್ತವೆ. ಅಮೇರಿಕಾದ 2 ರಾಷ್ಟ್ರ ಯಾವ್ಯಾವುದು ಅದು ಗೊತ್ತಿರಲಿ. ಒಂದು ಅಮೇರಿಕಾ, ಇನ್ನೊಂದು ಕೆನಡಾ. ಇನ್ನು 28 ರಾಷ್ಟ್ರಗಳೆಲ್ಲ ಯುರೋಪ್ ಕಾಂಟಿನೆಂಟ್. ಅಲ್ಲಿಗೆ ಮೇಜರು ಯುರೋಪ್. ಯಾಕೆ ಅದು ಕೊಟ್ಟರು ಅಂದರೆ ಇದು ಅಟ್ಲಾಂಟಿಕ್ನ ಆಜುಬಾಜುಗೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಸ್ಪೆಷಲ್ ಫಾರ್ ಇದಕ್ಕಾಗಿರುವಂಥ ನ್ಯಾಟೋ ಅಂತ ಕರಿತಾ ಬರ್ತೀವಿ. ಇದನ್ನು 1949 ಏಪ್ರಿಲ್ 4ರಂದು ಸ್ಥಾಪನೆ, 49ಕ್ಕೆ ಸ್ಥಾಪನೆ ಆಗಿತ್ತು. ಹಂಗಾರೆ ಇದ್ರಾಗೆ ಫುಲ್ ಕಂಟ್ರೋಲ್ ಯಾರ್ದದು? ಅಮೇರಿಕದ್ದಿದೆ. ಯಾವುದಾರ ದೇಶದ ಮೇಲೆ ಯುದ್ಧ ಮಾಡಬೇಕು ಅಂದರೆ ಪೂರ್ತಿ ನ್ಯಾಟೋ ಹೊಟ್ಟೋಗುತ್ತೆ. ನ್ಯಾಟೋ ಅಂದರೆ ಅನೇಕ ದೇಶಗಳ ಮಿಲ್ಟ್ರಿ ಎಲ್ಲ ಒಂದು ಕಡೆ ಸೇರಿಕೊಂಡಿದೆ. ಇದು ಸಪೋರ್ಟ್ ಇದೆ 30 ದೇಶಗಳದ್ದು. ಅವ್ರಿಗೆ ಏನಾರು ಬೇಕು ಅಂದರೆ ಡಿಫೆನ್ಸಿವ್ ಬೇಕು ಅಂದರೆ ಇದನ್ನು ಬಳಸ್ಕೊತಾರೆ. ಸರಿ ಸಾರ್, ಎಲ್ಲಿದೆ ಇದು? ಬ್ರುಸೆಲ್ಸ್ ಕೇಂದ್ರ ಕಚೇರಿ ಬೆಲ್ಜಿಯಂನ ಬ್ರುಸೆಲ್ಸಲ್ಲಿದೆ. ಹೆಡ್ ಕ್ವಾರ್ಟರ್ನ ಕೇಳಿದ್ದಾನೆ ಸುಮಾರು ಬಾರಿ. ಬ್ರುಸೆಲ್ಸಲ್ಲಿದೆ. ಸದಸ್ಯ ರಾಷ್ಟ್ರಗಳು ಉತ್ತರ ಅಮೇರಿಕಾ ಮತ್ತು ಯುರೋಪ್ ಕಡೆ 30 ರಾಷ್ಟ್ರಗಳು. ರೀಸೆಂಟಾಗೆ ಒಂದು ದೇಶ ಆಡಾಯಿತು, ಅದಕ್ಕೆ ಕ್ವಶನ್ ತೆಗಿತಾನೆ. GKL ಬರ್ಬೋದು ಸರ್. 29ನೇ ರಾಷ್ಟ್ರ ಯಾವುದು? 2017ಗೆ ಮಾಂಟೆಗ್ರೋ ಸೇರ್ಕೊಂತು. ಅಲ್ಲಿಗೆ 28 ಮೊದಲು, 28 29 ಮಾಂಟೆಗ್ರೋ, 29 ಆಯಿತು. ಈಗ 30 ನಾರ್ತ್ ಉತ್ತರ ಮಾಸಿಡೋನಿಯಾ. ಈಗಾಗಲೇ ಇದು ರೀಸೆಂಟಾಗಿ ಸೇರಿರೋದ್ರಿಂದ ಈ ಕ್ವಶನ್ಸನ್ನು ರೈಸ್ ಮಾಡ್ಬೋದು. ನ್ಯಾಟೋಗೆ 30ನೇ ರಾಷ್ಟ್ರವಾಗಿ ಸೇರಿರೋದು ಅದನ್ನೇ ಕಿವಿ ಮೇಲೆ ಬಿದ್ದಿದ್ರೆ ಆರಾಮ್ಸಲ್ಲಿ ಟಿಕ್ ಹಾಕ್ತೀರಾ. ಉತ್ತರ ಮಾಸಿಡೋನಿಯಾ ಸೇರಿದೆ. 29 ಮಾಂಟೆಗ್ರೋ. ಮೊದಲಿದ್ದೆಷ್ಟು? 28. ಈಗ ಎಷ್ಟದು? 29 ಮತ್ತು 30 ರಾಷ್ಟ್ರಗಳು ಸೇರ್ಕೊಂಡಿದೆ. ಕೇಂದ್ರ ಕಚೇರಿ ಬೆಲ್ಜಿಯಂನ ಬ್ರುಸೆಲ್ಸ್. ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ. ಇತ್ತೀಚೆಗೆ ಸುದ್ದಿ ಅದ ಬ್ರೆಕ್ಸಿಟ್ ಪರಿಕಲ್ಪನೆ. ಏನಿಲ್ಲ, ಒಂಚೂರು ನಾನು ಸ್ವಲ್ಪ ಮಾಹಿತಿ ಕೊಟ್ಕೊಂಡು ಬರ್ತೀನಿ. ಇಲ್ಲಿ ಯುರೋಪ್ ಕಾಂಟಿನೆಂಟ್ ಇದೆ. ಯುರೋಪ್ ಕಾಂಟಿನೆಂಟಿಗೆ ಒಂದು ಒಕ್ಕೂಟ ಮಾಡಿಕೊಂಡ್ರು. ಈ ಯುರೋಪಾಗಿರೋ ಎಲ್ಲವೂ ಅಲ್ಲ, ಕೆಲವು ಮಾತ್ರ ಒಂದು ಒಕ್ಕೂಟ ಮಾಡ್ಕೊಂಡು ಅದನ್ನು ನಾವು ಯುರೋಪ್ ಯೂನಿಯನ್ ಅಂತ ಕರಿತಾ ಬರ್ತೀವಿ. ಯುರೋಪ್ ಯೂನಿಯನ್. ಅಲ್ಲಿಗೆ ಯುರೋಪ್ನ ಖಂಡದ ಕೆಲವು ರಾಷ್ಟ್ರಗಳು ಸೇರಿಕೊಂಡು ಒಂದು ಯುರೋಪ್ ಯೂನಿಯನ್ ಮಾಡ್ಕೊಂಡು, ಆ ಯುರೋಪ್ ಯೂನಿಯನ್ನಲ್ಲಿ ಕೆಲವು ದೇಶಗಳು ಸೇರಿಕೊಂಡು ಒಂದೇ ಕರೆನ್ಸಿ ಇಟ್ಟವೆ. ದಟ್ ಈಸ್ ಕಾಲ್ಡ್ ಯೂರೋ ಝೋನ್ ಅಂತ. ನಿಮಗೆ ಗೊತ್ತಿರಲಿ, ಯುರೋಪ್ ಯೂನಿಯನ್ ಒಳಗಡೆ ಯೂರೋ ಝೋನ್ ಇದೆ. ಯಾರ್ಯಾರು ಕರೆನ್ಸಿ ಹೊಂದಿದ್ದಾರೆ ಅವರೆಲ್ಲರೂ ಕೂಡ ಒಂದೇ ಥರ ಕರೆನ್ಸಿ ಹೊಂದಿರೋರು ಯೂರೋ ಝೋನ್. ದಟ್ ಈಸ್ ಯೂರೋ ನಾಣ್ಯವನ್ನು ಹೊಂದಿದ್ದಾರೆ. ಆ ಒಂದು ಒಕ್ಕೂಟಕ್ಕೆ ಸೇರಿಕೊಂಡ್ರಲ್ಲ, ಅಲ್ಲಿಗೆ ಯುರೋಪ್ನಾಗಿರೋರೆಲ್ಲ ಯುರೋಪ್ ಝೋನಾಗಿಲ್ಲ, ಯುರೋಪ್ ಕಾಂಟಿನೆಂಟಾಗಿರೋರೆಲ್ಲ ಯುರೋಪ್ ಝೋನಲ್ಲಿಲ್ಲ, ಯುರೋಪ್ ಯೂನಿಯನ್ಗಿಲ್ಲ. ಯುರೋಪ್ ಯೂನಿಯನ್ನಾಗಿರ್ಬೇಕಾದ್ರೆ ಅವು ಕೆಲವು ಒಡಂಬಡಿಕೆಗೆ ಸೈನ್ ಹಾಕಬೇಕು. ಯೂರೋಪ್ ಅನ್ನೋದು ಬ್ರಾಡರ್, ಇದು ಯುರೋಪ್ ಒಳಗಡೆ ಕೆಲವು ದೇಶಗಳು ಸೇರ್ಕೊಂಡು ಆಗಿರೋದೇ ಯುರೋಪ್ ಯೂನಿಯನ್ಗೆ ಒಂದೇ ಥರದ ಕರೆನ್ಸಿ ಹೊಂದಿರೋ ಯೂರೋ ಝೋನ್. ಈಗ ನಾನು ಪರಿಚಯ ಮಾಡ್ತಾ ಬರ್ತೀನಿ ಒಂದು ಕಡೆಯಿಂದ. ಈಗ ಈ ಯುರೋಪ್ ಯೂನಿಯನ್ನಿಂದ ಆಚೆಗೆ ಬರೋಕ್ಕೆ ಟ್ರೈ ಮಾಡ್ತಾ ಇತ್ತೆ. ಯಾರು ಟ್ರೈ ಮಾಡ್ತಾ ಇರೋರು? ಬ್ರಿಟನ್. ಅದನ್ನೇ ನಾವು ಬ್ರೆಕ್ಸಿಟ್ ಅಂತ ಕರಿತಾ ಬರ್ತೀವಿ. ಬ್ರೆಕ್ಸಿಟ್ ಅಂದರೆ ಎಕ್ಸಿಟ್ ಆಗ್ತಾ ಇದೆ. ಎಲ್ಲಿಂದ? ಯುರೋಪ್ ಯೂನಿಯನ್ನಿಂದ. ಹಂಗಾರೆ ಮೊದಲಿತ್ತ ಸಾರ್ ಅಂದರೆ ಇತ್ತು. ಯಾರು ಎಕ್ಸಿಟ್ ಆಗ್ತಾ ಇರೋರು? ಬ್ರಿಟನ್ನು ಎಕ್ಸಿಟ್ ಆಗ್ತಾ ಇದೆ. ಎಲ್ಲಿಂದ ಎಕ್ಸಿಟ್ ಆಗ್ತಾ ಇದೆ ಅಂದರೆ ನಮ್ಮ ಯುರೋಪ್ ಒಕ್ಕೂಟದಿಂದ ಎಕ್ಸಿಟ್ ಆಗ್ತಾ ಇದೆ. ಈಗ ಸ್ವಲ್ಪ ನಾನು ಒಂಚೂರು ಯುರೋಪ್ ಯೂನಿಯನ್ ಬಗ್ಗೆ ಮಾತಾಡಿ ಆಮೇಲೆ ಬ್ರೆಕ್ಸಿಟಿಗೆ ಬರ್ತೀನಿ. ಮೊದಲು ಫಸ್ಟ್ ಯುರೋಪ್ ಯೂನಿಯನ್ ಅಂದರೆ ಏನು ಅಂತ ಕ್ಲಿಯರ್ ಮಾಡೋಣ, ಆ ನಂತರ ಎಕ್ಸಿಟಿಗೆ ಬರ್ತೀನಿ. ಒಂಚೂರು ನೋಡೋಣ. ಸರ್, ಯುರೋಪ್ ಒಕ್ಕೂಟ ಇದೆಲ್ಲಿದೆ? ಹೆಡ್ ಕ್ವಾರ್ಟರ್ ಬೆಲ್ಜಿಯಂನ ಬ್ರುಸೆಲ್ಸ್. ಸರ್, ಎಲ್ಲೋ ಒಂದು ಕಡೆ ಇದೆಲ್ಲ ಕೇಳಿದ್ನಲ್ಲ, ನ್ಯಾಟೋದ ಕೇಂದ್ರ ಕಚೇರಿ ಅಲ್ಲಿರೋದು. ಇದು ಬೆಲ್ಜಿಯಂನ ಬ್ರುಸೆಲ್ಸ್. ಮತ್ತು ರಾಜಕೀಯ ಮತ್ತು ಆರ್ಥಿಕ ಸಂಬಂಧಗಳನ್ನು ರೂಪಿಸಿಕೊಳ್ಳಲು ಯುರೋಪ್ ಖಂಡದ 27 ಸದಸ್ಯ ರಾಷ್ಟ್ರಗಳು ಹೊಂದಿದ ಒಕ್ಕೂಟ. 28 ಇದ್ದು ಈಗ 27 ಆದ.
ಯಾಕೆ 27 ಅದು? ಬಿಕಾಸ್ ಯಾರು ಹೊರಗಡೆ ಬರ್ತಾವ್ರಿ, ಈಗ ಬಂದ್ಬಿಟ್ಟವ್ರೆ ಅಲ್ಲೇ ಬ್ರಿಟನ್ ಹೊರಗಡೆ ಬಂತು. ಅಲ್ಲಿಗೆ ಆಗಲೇ ನಾನು ಹೇಳಿದೆ ಇದು ಯುರೋಪ್ ಅಂದ್ಗಣನ. ಯುರೋಪ್ ಒಳಗಡೆ ಏನೈತೆ ಅದ್ರಾಗೆ? ಯುರೋಪ್ ಒಳಗಡೆ ಯುರೋಪ್ ಯೂನಿಯನ್ ಇದೆ. ಇದ್ರೊಳಗಡೆ ಎಷ್ಟು ಕಂಟ್ರಿಗಳಿದ್ದು? 28 ಇತ್ತು. ಈಗ ಆಚೆಗೆ ಬರೋಕ್ಕೆ ಯಾರು ಟ್ರೈ ಇದು ಮಾಡ್ಯವ್ರೆ ಅಂದರೆ ಬ್ರಿಟನ್ ಆಚೆ ಬಂತು ಅಂದರೆ ಆಚೆಗೆ ಅಂದರೆ ಇಲ್ಲಿಗಲ್ಲ, ಇದು ಈ ಒಕ್ಕೂಟದಿಂದ ಆಚೆ ಬಂದೈತಿ, ಇಲ್ಲಿಗೆ ಆಯಿತು. ಈಗ ಇಟ್ ಬಿಕಮ್ 27 ಕಂಟ್ರೀಸ್. ಇದ್ರೊಳಗಡೆ ಹಣಕಾಸಿನ ವ್ಯವಹಾರ ಒಂದೇ ಥರದ ಕರೆನ್ಸಿ ಹೊಂದಿದ್ದಾರಲ್ಲ, ಈ 28ರೊಳಗಡೆ ಕೆಲವರು ಇದ್ದರು, ಅವರು ದಟ್ ಈಸ್ ಕಾಲ್ಡ್ ಎಸ್ ಯೂರೋ ಝೋನ್ ಅಂತ. ಆ ಯೂರೋ ಝೋನ್ ಅಂದರೆ ಒಂದೇ ಥರದ ಕರೆನ್ಸಿ ಹೊಂದಿರೋ 19 ಯುರೋಪ್. ಸರ್ ಹಾಗಾದ್ರೆ ಈಗ 19 ಇದ್ವಲ್ಲ, ಈಗ ಅವರು ಚೇಂಜ್ ಆಗಲಿಲ್ವ ಅಂದರೆ ಆ್ಯಕ್ಚುಲಿ ಅವರು ಯೂರೋ ಝೋನಾಗಿ ಇರಲಿಲ್ಲ. ಯಾರಿರಲಿಲ್ಲ? ಬ್ರಿಟನ್ ಯೂರೋ ಝೋನಾಗಿ ಇರಲಿಲ್ಲ, ಯುರೋಪ್ ಯೂನಿಯನ್ ಆಗಿದ್ದರು, ಯೂರೋ ಝೋನಾಗಿ ಇರಲಿಲ್ಲ. ಈಗ ಸಣ್ಣದ ತೋರಿಸ್ತಾ ಬರ್ತೀನಿ ನೋಡಿ. ಈಗ ಯುರೋಪ್ ಯೂನಿಯನ್ನು, ಯೂರೋ ಝೋನು. ಈ ಬ್ರಿಟನ್ ಇಲ್ಲಿತ್ತು, ಇಲ್ಲಿ ಬಂತು, ಆಚೆ ಬಂತು. ಅಲ್ಲಿಗೆ ಝೋನ್ ಏನು ಪ್ರಾಬ್ಲಮ್ ಆಗಲಿಲ್ಲ, ಕರೆನ್ಸಿ ಪ್ರಾಬ್ಲಮ್ ಆಗಲಿಲ್ಲ. 28, 27 ಆಯ್ತು. 19 ಹೊಂದಿರೋರು 19, ಇವರು 19 ಜನ 19 ಅವರೇ. ಸರ್ ಬ್ರಿಟನ್ ಯಾಕೆ? ಬ್ರಿಟನ್ ಮೊದಲು ಕೂಡ ಯೂರೋ ಝೋನ್ ಯೂರೋ ನಾಣ್ಯ ಹೊಂದಿರಲಿಲ್ಲ, ಪೌಂಡ್ ಒಂದಿತ್ತದು. ಸರಿ ಸರ್, ಅದು ಯೂರೋ ಝೋನಾಗಿದ್ದು ಅಥವಾ ಯೂರೋ ಪೌಂಡ್ ಇದು ಹೊಂದಿದ್ರೆ, ಯೂರೋ ನಾಣ್ಯ ಹೊಂದಿದ್ರೆ ಏನಾಗೋದು? ಅದು ಅಲ್ಲಿ 18 ಆಗೋದು, ಇಲ್ಲಿ 27 ಆಗೋದು. 27 ಈಗ, ಯಾಕೆಂದ್ರೆ ಒಂದು ಆಚೆ ಬಂದೈತೆ. ಈಗ ಸ್ವಲ್ಪ ಬರ್ತೀನಿ, ಹೆಂಗೆ ಬಂತದು? 28 ದೇಶಗಳಿದ್ದೋ, ಈಗ 27 ಆಗೈತೆ. ಯಾರು ಹೊರಗಡೆ ಬಂದು? ಬ್ರಿಟನ್. 2014ರಲ್ಲಿ ಲ್ಯಾಟ್ವಿಯಾ ಸೇರ್ಕೊಂತು. ಲ್ಯಾಟ್ವಿಯಾ ಹಂಗಾರೆ 28ನೇ ರಾಷ್ಟ್ರವಾಗಿ ಸೇರ್ಕೊಂಡಿದ್ದು ಯಾವುದು ಅಂದರೆ ಲ್ಯಾಟ್ವಿಯಾ. ಸಾರ್ ಏನು ಸಾರ್ 28ನೇ ರಾಷ್ಟ್ರವಾಗಿ ಆಗಿನ್ನೂ ಬ್ರಿಟನ್ ಇತ್ತು, ಅದಕ್ಕೆ 28 ಆಯ್ತು. ಲ್ಯಾಟ್ವಿಯಾ ಸೇರ್ಕೊಂತು ಯಾವುದಕ್ಕೆ? ಯುರೋಪಿನ ಒಕ್ಕೂಟಕ್ಕೆ. ಯುರೋಪಿನ ಒಂದು ದೇಶವಾದ ಲ್ಯಾಟ್ವಿಯಾ ಯುರೋಪಿಯನ್ ಒಕ್ಕೂಟಕ್ಕೆ ಸೇರ್ಕೊಂತು. ಯುರೋಪಿಯನ್ ಒಕ್ಕೂಟಕ್ಕೆ ಯಾವ ಸೇರ್ಕೊಂಡೈತೆ ಕೊನೆಯದಾಗಿಂದರೆ ಲ್ಯಾಟ್ವಿಯಾ ಸೇರ್ಕೊಂತು 2014. ಮತ್ತು ಇದು ಸೇರ್ಪಡೆದ ಕೊನೆಯ ದೇಶ. ಸದಸ್ಯ ರಾಷ್ಟ್ರಗಳ ನಡುವೆ ಸರಕು ಮತ್ತು ಸೇವೆಗಳ ಮುಕ್ತ ವ್ಯಾಪಾರಕ್ಕೆ ಆದ್ಯತೆ ನೀಡುವ ಸಹಕಾರದ ಅತ್ಯುತ್ತಮ ರೂಪವಾದ ಇವ್ರ ಮಧ್ಯದಲ್ಲೇ ಎಕನಾಮಿಕ್ ಕೋಆಪರೇಷನ್ಸು, ಟ್ರೇಡ್ ಆ್ಯಂಡ್ ಕಾಮರ್ಸ್ದು ಮುಕ್ತವಾಗಿ ಓಡಾಡ್ಬೋದು ಇಲ್ಲಿನ ಪದಾರ್ಥಗಳಲ್ಲಿ. ಸರ್ ಇದಕ್ಕೆ ಬ್ರಿಟನ್ಗೆ ಏನು ಪ್ರಾಬ್ಲಮ್? ಮತ್ತೆ ಮಾತಾಡ್ತೀನಿ ನಾನೀಗ. ಸರಿ, ಹೆಂಗೆ ಬಂತಿದ್ದು? ಮೊದಲು ಯುರೋಪಿನ ಕಲ್ಲಿದ್ದಲು ಮತ್ತು ಗೊತ್ತಿರಲಿ ಉಕ್ಕು ಸಮುದಾಯ, ಕೋಲ್ ಆ್ಯಂಡ್ ಸ್ಟೀಲ್ ಕಮ್ಯುನಿಟಿ ಅಂತ ಕರಿತಿದ್ರು. ಎಷ್ಟನೇ ಇಸ್ವಿನಲ್ಲಿ? 1951ಗೆ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಆಗ್ತಾ ಬಂತು. ಇದು ಏಕಾಏಕಿ ಬರಲಿಲ್ಲ, ಒಂದೊಂದಷ್ಟು ದೇಶಗಳು ಕೋಲು ಮತ್ತು ಸ್ಟೀಲ್ ಕಮ್ಯುನಿಟಿಯವರು ಒಂದು ಒಪ್ಪಂದ ಮಾಡಿಕೊಂಡ್ರು, ಪ್ಯಾರಿಸ್ ಒಪ್ಪಂದ. ನಂತರ ಬೆಳೀತಾ ಲಾಸ್ಟ್ಗೆ ಇಟ್ ಬಿಕಮ್ ಇವ ಒಪ್ಪಂದಗಳಿವೆಲ್ಲ ಯುರೋಪಿಯನ್ ಆರ್ಥಿಕ ಸಮುದಾಯವಾಗ್ತಾ ಬಂತು. ಐರೋಪಿಯನ್ ಒಕ್ಕೂಟವಾಗಿ ಮ್ಯಾಸ್ಟ್ರಿಚ್ ಒಪ್ಪಂದ ಬಂತು 1993ನಲ್ಲಿ, 93ಕ್ಕೆ. ನಂತರ ಈ 93ರಿಂದ ಬಂದು ದೇಶಗಳು ಏನಾಗ್ತಾ ಇದ್ದಾವೆ ಗೊತ್ತಾ? ಅಲ್ಲಿ ಗೊತ್ತಿರಲಿ ನಿಮಗೆ, ಕೋಲ್ ಆ್ಯಂಡ್ ಸ್ಟೀಲ್ ಕಮ್ಯುನಿಟಿ ಹೋಗಿದ್ದು. ನೆಕ್ಸ್ಟ್ ಯೂನಿಯನ್ ಆಯಿತು, ಯುರೋಪ್ ಯೂನಿಯನ್ ಆಗ್ಬೇಕಾದ್ರೆ ಸಡನ್ನಾಗಿ ಇವೆಲ್ಲ ಬರಲಿಲ್ಲ, ಮಧ್ಯೆ ಬಂದು ಸೇರಿಕೊಂಡು ಟೋಟಲ್ ಕಂಟ್ರೀಸ್ ಆರ್ 28 ಆಗಿತ್ತು. ಈಗ ಒಂದು ಆಚೆಗೆ ಬಂದು 27 ಆಗಿದೆ. ಇದಕ್ಕೆ ತಂದೆ ಆದ ಇತಿಹಾಸ ಇದೆ. ಯಾವುದಕ್ಕೆ ಇತಿಹಾಸ ಇದೆ? ಈ ಯುರೋಪ್ ಯೂನಿಯನ್ಗೆ. ಇವರೆಲ್ಲ ಯೋಚನೆ ಮಾಡಿದ್ರು, ಈ 28 ರಾಷ್ಟ್ರಗಳಲ್ಲಿ ನಾವೆಲ್ಲ ಒಂದು ಕರೆನ್ಸಿ ಒಂದನಲ್ವಾ ಅಂತ ಮಾತಾಡ್ತಾ ಬಂದರು. ಆ ಕರೆನ್ಸಿ ಒಂದಕ್ಕೆ ಒಂದಷ್ಟು ಜನ ಸೇರಿಕೊಂಡ್ರು. ಅದ್ರಾಗಿದ್ದವು ಕೆಲವು ಬಂದು ಆಡಾಗ್ತಾ ಬಂದು ಅಲ್ಲಿಗೆ 19 ಅದು, ಇಲ್ಲಿ 28 ಆಗಿದ್ದವು 19. 28ರಲ್ಲಿ ಕೆಲವು ಇದನ್ನೊಂದು ಯಾವತ್ತಿಂದ 1991 ಜನವರಿಯಿಂದ ರಚನೆಗೊಂಡು, ಬಟ್ ಕರೆನ್ಸಿ ಬರಲಿಲ್ಲ. ಕರೆನ್ಸಿ ಬಂದಿದ್ದು ಇದನ್ನು ಕೇಸಲ್ಲಿ ಪ್ರಿಲಿಮ್ಸಲ್ಲಿ ಕೇಳಿದ್ದ. ಏನಂತ ಗೊತ್ತಾ? ಯಾವ ವರ್ಷ ಜಾರಿ ಬಂತು ಅಂತ. 99 ಮಾತುಕತೆ ಆಗಿ ಒಪ್ಪಂದ ಆಯಿತು 2002ಕ್ಕೆ. ಒಂದೊಂದೇ ಏನು ಮಾಡ್ತಾ ಬಂದು ತಾವು ಅಡಾಪ್ಟ್ ಮಾಡಿಕೊಂಡು ಕರೆನ್ಸಿನ. 28ರ ಕೆಲವು 19 ಕಡೆಗೆ ಬಂದು, ಕೆಲವು 2 ಕಡೆ ನೋವೇ ಯುರೋಪ್ ಯೂನಿಯನ್ ಆಗಿದ್ದವು. ಕಡ್ಡಾಯವಾಗಿ ಯುರೋಪ್ ಯೂನಿಯನ್ಗೆ ಸೇರಿದಲ್ಲೇ ಝೋನ್ ಹೊಂದಕ್ಕಾಗಲ್ಲ. ಫಸ್ಟ್ ಇಲ್ಲಿಗೆ ಬರಬೇಕು, ಇಲ್ಲಿಂದ ಇಲ್ಲಿಗೆ ಹೋಗಬೇಕು. 28ರ ಕೆಲವು 19ರಿಗೆ ಅವ್ರಿ. ಕೆಲವಕ್ಕೆ 28ರಲ್ಲಿ ಕೆಲವಕ್ಕೆ ಇರಲಿಲ್ಲ, ಅದರಲ್ಲೂ ಬ್ರಿಟನ್ನಿಗೂ ಇರಲಿಲ್ಲ. 19ರಿಗೆ ಇದೊಂದು ಪ್ರಶ್ನೆ ಪ್ರಿಲಿಮ್ಸಲ್ಲಿ ಬಂದಿತ್ತು. 19ನೇ ಯುರೋಪ್ ಯೂನಿಯನ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳು ಒಳಗೊಂಡ ವಲಯ ಯಾವುದು? ಯೂರೋ ಝೋನ್. ಕರೆನ್ಸಿ ಒಂದೇ ಕರೆನ್ಸಿ ಎಲ್ಲ ದೇಶದಲ್ಲೂ ಚಲಾವಣೆ ಆಗುತ್ತೆ. ಸುಲಭ ಆಗೋದಲ್ಲ, ಅದಕ್ಕೆ ನಾವು ಎಕ್ಸ್ಚೇಂಜ್ ಮಾಡ್ಕೋಬೇಕಾದ ಅವಶ್ಯಕತೆ ಇರಲಿಲ್ಲ. ಈಗ 2015ರಿಗೆ
ಲಿಥುವೇನಿಯಾ ಅನ್ನೋದು 19ನೇ ರಾಷ್ಟ್ರವಾಗಿ, ಯಾವುದಕ್ಕೆ 19, ಝೋನ್ಗೆ 19ನೇದು. ಎಲ್ಲಿತ್ತದು? ಯುರೋಪ್ ಯೂನಿಯನ್ನಾಗಿತ್ತು. ಅಲ್ಲಿಗೆ ಬಂತು, ಯೂರೋ ಝೋನಿಗೆ ಬಂತು, ಕರೆನ್ಸಿಗೆ ಮಾಡ್ಕೊಂತು. ಅಲ್ಲಿಗೆ ಅರ್ಥ ಇದು ಇಲ್ಲಿದ್ದು ಇಲ್ಲಿಗೆ ಹೋಯ್ತು. ಅಲ್ಲಿಗೆ ಯುರೋಪ್ ಯೂನಿಯನ್ಗೆ ಐತೆ, ಬಟ್ ಆದರೆ ಕರೆನ್ಸಿ ಹೊಂದ್ಕೊಂತು. ಲಾಸ್ಟಿಗೆ ಕರೆನ್ಸಿ ಹೊಂದಿದ್ದು, ಇತ್ತೀಚೆಗೆ ಕರೆನ್ಸಿ ಹೊಂದಿರೋದು ಯಾವುದು ಅಂದರೆ ಲಿಥುವೇನಿಯಾ. ಇದೇ ಕ್ವಶನ್ಸನ್ನು ಪ್ರಿಲಿಮ್ಸಲ್ಲಿ ತೆಗೆದಿದ್ದ. 19ನೇ ರಾಷ್ಟ್ರವಾಗಿ ಯಾವುದು ಯೂರೋ ನಾಣ್ಯವನ್ನು ಒಂದು ಇತ್ತೀಚೆಗೆ ಅಂತ ಕೇಳಿದ. ಹೊಸ್ದಾಗಿ ಯಾವುದು ಸೇರ್ಕೊಂತು ಅಂದರೆ ಲಾಸ್ಟಿಗೆ ಸೇರ್ಕೊಂಡಿದ್ದು ಲ್ಯಾಟ್ವಿಯಾ. ಇತ್ತೀಚೆಗೆ ಬಿಟ್ಟಿದ್ದು ಯಾವುದು ಅಂದರೆ ಯಾವುದು ಬಿಡ್ತಾ ಇದೆ ಅಂದರೆ ಬ್ರಿಟನ್ನು. ಯಾಕೆ ಬಿಡುತ್ತೆ ಒಂಚೂರು ನೋಡಿಬಿಡೋಣ. ಬ್ರಿಟನ್ ಒಂಚೂರು ಅಲ್ಲಿಗೆ ಅರ್ಥ ಎಲ್ಲಿದ್ದ ಇವನು ಯುರೋಪ್ ಯೂನಿಯನ್ನಾಗಿದ್ದ, ಈಗ ಆಚೆ ಬರ್ತಾವನೆ. ಯೂರೋ ಝೋನ್ಗೇನು ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ಅವ್ನು ಫಸ್ಟ್ ಆಫ್ ಆಲ್ ಮೊದಲೇ ಕರೆನ್ಸಿ ಹೊಂದಿರಲಿಲ್ಲ. ಬ್ರಿಟನ್ ದೇಶವು ಐರೋಪ್ಯ ಒಕ್ಕೂಟದ ಹೊರ ನಡೆದ ಘಟನೆ ಯಾಕೆ ನಡೀತು ಗೊತ್ತಿಲ್ಲ ನಿಮಗೆ. 2016 ಜೂನ್ 23ರಂದು ಬ್ರಿಟನ್ನ ಯುರೋಪ್ ಯೂನಿಯನ್ ಹೊರ ನಡೆಯುವ ಸಂಬಂಧ ಬ್ರಿಟನ್ನಲ್ಲಿ ಮತದಾನ ನಡೀತು. ದೊಡ್ಡ ಚರ್ಚೆ ನಡೀತು, ಬೇಡ ರೀ ನಮಗೆ. ಯಾಕೆ ಅಂದರೆ ಈ ಯೂರೋ ಝೋನಾಗಿರ್ತಾವಲ್ಲ 28 ಕಂಟ್ರಿಗಳಿತ್ತು, ಇನ್ಕ್ಲೂಡಿಂಗ್ ಯಾರು ಸೇರಿಸಿ ಬ್ರಿಟನ್ ಸೇರಿಸಿ. ಇವರು ಮುಕ್ತವಾಗಿ ಯಾವ ದೇಶಕ್ಕೆ ಬೇಕಾದ್ರೂ ಬರ್ಬೋದು, ಮತ್ತು ಅಲ್ಲಿ ವ್ಯಾಪಾರ ವಹಿವಾಟು ಎಲ್ಲ ಮಾಡ್ಬೋದು. ಅವ್ರಿಗೇನು ಪ್ರಾಬ್ಲಮ್ ಅಂದರೆ ಈ ಬಡ ರಾಷ್ಟ್ರಗಳೆಲ್ಲ ಎಂಟ್ರಾಗ್ತವೆ. ಮತ್ತು ಎರಡನೇದು ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಒಂದೇ ಥರ ಅಂದಾಗ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಅರ್ಥ ಆಗಂಗೆ. ನಮ್ಮನೆ ಪದಾರ್ಥಗಳನ್ನು ನೀವು ಬಳಸ್ಬೋದು, ನಿಮ್ಮನೆ ಪದಾರ್ಥಗಳು ನಾವು ಬಳಸ್ಬೋದು ಅಂದಾಗ, ಹಾಗಾದ್ರೆ ಎಲ್ಲ ಶ್ರೀಮಂತ ಮನೆ ಪದಾರ್ಥಗಳು ನಾವು ಬಳಸ್ಬೋದು ಅಂದಾಗ, ಅವ್ರ ಮನೆಯಲ್ಲಿ ನಾವು ಹೋಗಿ ಉಳ್ಕೋಬೋದು ಅಂದಾಗ ನಾವೇ ಮಾಡ್ತೀವಿ, ಸೀದಾ ಅವ್ರ ಮನೆಗೆ ಹೋಗ್ತೀವಿ. ದೊಡ್ಡ ಮನೆ, ಚಿಕ್ಕ ಮನೆಯವರೆಲ್ಲ ದೊಡ್ಡ ಮನೆಗೆ ಹೋಗ್ತೀವಿ, ದೊಡ್ಡ ಮನೆಯವರಿಗೆ ಬೇಜಾರು. ಯಾಕೆಂದರೆ ಇವನು ಆರ್ಥಿಕವಾಗಿ ಅಭಿವೃದ್ಧಿ ಆದಂಥ ದೇಶ ಯಾವುದು ಬ್ರಿಟನ್ನು. ಅವ್ನಿಗೇನು ಸಹಿಸ್ಕೊಳಕ್ಕಾಗಲಿಲ್ಲ ಅಂದರೆ ಬೇರೆಯವರೆಲ್ಲ ಬಂದು ಫ್ರೀಯಾಗಿ ಅಥವಾ ಮುಕ್ತವಾಗಿ ಬರ್ತಾರಲ್ಲ, ನನಗೆ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಆಗ್ತದೆ, ಟ್ರೇಡ್ ಆ್ಯಂಡ್ ಕಾಮರ್ಸಿಗೆ ಪ್ರಾಬ್ಲಮ್ ಆಗ್ತದೆ. ಯೋಚನೆ ಮಾಡ್ದ, ಆಗೇನು ಮಾಡ್ದೆ ಗೊತ್ತಾ, ಹಿಂಗೆ ಆದ್ರಾಗಲ್ಲ, ಇವ್ರನ್ನ ಯಾಕೆ ಕಟ್ಕೊಂಡು ಒದ್ದಾಡೋಣ, ನಾನು ಆಚೆ ಬರಬೇಕು ಅಂದ. ಆ ಆಚೆ ಬರಬೇಕು ಅಂತ ಮಾಡಿದ್ರಲ್ಲ ಚಳವಳಿನ, ಅದಕ್ಕೆ ಆ ವರ್ಗವನ್ನು ನಾವು ಬ್ರೆಕ್ಸಿಟ್ ಅಂತ ಕರಿತೀವಿ. ಎಕ್ಸಿಟ್ ಇದೆ, ಬ್ರಿಟನ್ನು ಎಕ್ಸಿಟ್ ಆಗೋದು. ಯಾರು ಆಚೆಗೆ ಬರಬೇಕು ಅಂತ ಬೆಂಬಲಿಸ್ತಾರೋ ಅವ್ರದ್ದು ವೋಟಿಂಗ್ ಆಯಿತು 51.9%. ನೆಕ್ಸ್ಟು ಬ್ರೆಮೈನ್ ಅಂದರೆ ರಿಮೈನ್ ಅನ್ನೋದಕ್ಕೆ ಅಲ್ಲೇ ಉಳ್ಕೊಳೋದಕ್ಕೆ ಇಷ್ಟಪಡೋರು. ಎಲ್ಲಿ ಉಳ್ಕೊಳೋಕ್ಕೆ? ಯುರೋಪ್ ಯೂನಿಯನ್ಗೆ. ಅವರು 48.1%. ಅಲ್ಲಿಗೆ ಯಾವುದು ಗೆಲ್ತು ಅಂದರೆ ಬ್ರೆಕ್ಸಿಟ್ ಗೆಲ್ತು. ಬ್ರಿಟನ್ಗೆ ಡೇವಿಡ್ ಕೆಮರಾನ್ ಪ್ರಧಾನಿ. ಅವನು ಬ್ರೆಮೈನ್ ಕಡೆಗೆ ಪರವಾಗಿದ್ದ. ಕೊನೆಗೆ ಅವನ ಅಭಿಯಾನ ಸೋತಿದ್ರಿಂದ ಅವನು ಪ್ರಧಾನಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡಬೇಕಾಯ್ತು. ಒಂದು ಫೋಟೋ ಎಲ್ಲ ಕಡೆನೂ ದೊಡ್ಡದಾಗ್ತಾ ಬಂತು, ವೈರಲ್ ಆಗಿಬಿಟ್ಟಿತ್ತು. ನಿಜವಾಗ್ಲೂ ಆಶ್ಚರ್ಯ ಅನಿಸ್ತು. ಆ ಮನುಷ್ಯ ಇದಾದಮೇಲೆ ಮನೆಯನ್ನು ಖಾಲಿ ಮಾಡಬೇಕಾದ್ರೆ ಟೆಂಪೋಗೆ ತನ್ನ ವಸ್ತುಗಳನ್ನು ತುಂಬ್ತಾ ಇದ್ದ. ಎಷ್ಟು ಇದಿತ್ತು ಅಂದರೆ, ಪ್ರಧಾನಿ ಆ ಮನೆಯ ಖಾಲಿ ಮಾಡ್ತಾ ಇರೋ ಟೈಮಲ್ಲಿ, ಸರ್ಕಾರದ ಬಂಗ್ಲೆ ಖಾಲಿ ಮಾಡ್ತಾ ಇರ್ಬೇಕಾದ್ರೆ ಅವನು ಆ ಟೆಂಪೋಕ್ಕೆ ವಸ್ತುಗಳು ತುಂಬ್ತಾ ಇದ್ದ. ಯಾವ ಸಣ್ಣ ಅಧಿಕಾರಿ ಕೂಡ ಮಾಡಲ್ಲ. ಇವತ್ತು ನಮ್ಮ ಭಾರತ ದೇಶಕ್ಕೆ ಅಲ್ಲಿ ಬ್ರಿಟನ್ನ ಪ್ರಧಾನಮಂತ್ರಿ ಖಾಲಿ ಆದಾಗ ಒಂದು ಬಾಕ್ಸ್ಗಳಲ್ಲಿ ತನ್ನ ವಸ್ತುಗಳನ್ನು ತನ್ನ ಮನೆ ಖಾಲಿ ಮಾಡಬೇಕಾದ್ರೆ ಇದಕ್ಕೆ ಟೆಂಪೋಗೆ ತುಂಬ್ತಾ ಇದ್ದ. ದೊಡ್ಡ ವೈರಲ್ ಆಗ್ತಾ ಬಂತು. ಡೇವಿಡ್ ಕೆಮರಾನ್ಗೆ ಇದಾಗ್ತಾ ಬಂತು, ಹಿನ್ನಡೆ ಆಗ್ಬಿಡ್ತು. ತೆರೆಸಾ ಮೇ ಬರಂಗಾಯ್ತು ಸರ್ಕಾರ. ತೆರೆಸಾ ಮೇ ಬಂದರು. ಆಗ ಅದು ಕಾರಣ ಸರ್ಕಾರವೇ ಹೊಟ್ಟೋಯ್ತು. ಯಾರ್ದು ಸರ್ಕಾರ? ನಮ್ಮ ಡೇವಿಡ್ ಕೆಮರಾನ್ದು. ಅಂದಿನ ಪ್ರಧಾನಮಂತ್ರಿ ಫೇವರ್ ಟು ದ ಬ್ರಿಟನ್. ಒಕ್ಕೂಟದಾಗ ಉಳ್ಕೊಳ್ಳೋಣ ಅಂತ ಮಾಡಿದ್ರು. ಇದಕ್ಕೆ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ. ಇದರ ಬ್ರಿಟನ್ನು ಈ ಒಂದು ಅಧಿಕೃತವಾಗಿ ಹೊರಬರಲು 2009 ಲಿಸ್ಬನ್ ಒಪ್ಪಂದ 51 ಪ್ರಕಾರ ಸಹಿ ಹಾಕಿದ ಪತ್ರ. ಅವತ್ತ ಡೇಟ್ ಆಗ್ತದೆ. ಪ್ರೊಸೀಜರ್ಸ್ ಇದೆ ಇದಕ್ಕೆ. ಇದೆಲ್ಲ ಪ್ರೊಸೀಜರ್ಸ್. ನೀವೇನಂತ ತಲೆ ಕೆಡಿಸ್ಕೋಬೇಕಲ್ಲ. ವೋಟಿಂಗ್ ಆಯಿತು, ಅದಕ್ಕೊಂದು ಲೆಟರ್ ಕೊಟ್ಟರು. ಅಲ್ಲಿ ಒಪ್ಪಂದಕ್ಕೆ ಮೊದಲು ಹಾಕಿದ್ರಲ್ಲ, ಅದಕ್ಕೆ ಈ ಒಪ್ಪಂದ ಪ್ರಕಾರ ಸೈನ್ ಹಾಕಿ ಪತ್ರ ಸಲ್ಲಿಕೆ ಮಾಡಿದ್ರು. ಇದೆಲ್ಲ ಹಳೆ ಕತೆ. ಹೊರಬ ಸಿದ್ಧತೆ ನಡೆಸಿದ್ರು. ಈ ಮಂಡಳಿ ಏನು ಮಾಡ್ತು ಗೊತ್ತಾ, ಒಂದು ಸರಿ ಯೋಚನೆ ಮಾಡಿರಪ್ಪ ಅಂತ ಹೇಳ್ತು. ಮಾತುಕತೆ ನಡೆಸ್ತು. ಬೇಡ, ನೀವು ಬಿಟ್ಟು ಹೋಗಬೇಡ, ನಮ್ಮ ಒಕ್ಕೂಟ ಹೊಟ್ಟೋಗುತ್ತೆ ಅಂತೇಳಿ ಒಂದು ಒಗ್ಗಟ್ಟಿತ್ತು ಅದರಲ್ಲಿ. ಬ್ರಿಟನ್ಗೂ ತಂದೆ ಆದಂಥ ಕೆಲವು ದುಷ್ಪರಿಣಾಮಗಳಿದೆ ಇದರಿಂದ. ಒಳ್ಳೆಯದು ಇತ್ತು, ಕೆಟ್ಟದ್ದು ಇತ್ತು. ಅಲ್ಲಿಗೆ ಸಾಧ್ಯವಾಗದೇ ಇದ್ದರೆ ಈ ಒಕ್ಕೂಟದಿಂದ ಯಾವತ್ತು 2020 ಜನವರಿ 31ರಂದು ಹೊರಗಡೆ ಬಂತು. ಆಗ ರೀಸೆಂಟಾಗಿ ಬಂದಿರೋದ್ರಿಂದ ಈ ಕ್ವಶನ್ಸನ್ನು ನಮ್ಮ KPSCನಲ್ಲಿ ಫ್ರೇಮ್ ಮಾಡೋಕ್ಕೆ ಸಾಧ್ಯತೆ ಇದೆ. ಹೇಗೆ ಬೇಕಾದ್ರೂ ತೆಗೀರಿ. ನಾಳೆ ಹೇಳಿಕೆ ಕೊಟ್ಟು ತೆಗಿತಾ ಬರಲಿ, ನೀವು ಅಟೆಂಡ್ ಮಾಡ್ಬೋದು. ಎಷ್ಟು ರಾಷ್ಟ್ರಗಳಾಗ್ಯವೆ, ಯಾರು ಹೊರಗಡೆ ಬಂದರು,
ಏನದು ಮತದಾನ ಅಂದರೆ ಇವೆಲ್ಲ ಬರೀ 1973 ಬ್ರಿಟನ್ ಐರೋಪ್ಯ ಒಕ್ಕೂಟಕ್ಕೆ 73ಗೆ ಸೇರ್ಪಡೆ ಆಗಿತ್ತು. ಅಲ್ಲಿಂದ ಸುದೀರ್ಘವಾದಂಥ ಸಂಬಂಧ ಹೊಂದಿತ್ತು, ಪ್ರಮುಖವಾದ ನಿರ್ಣಾಯಕವಾದಂಥ ಸ್ಥಾನ ಇದಾಗಿತ್ತು. ಇದಕ್ಕೆ ಯುರೋಪ್ ಯೂನಿಯನ್ಗೆ ತಂದೆ ಆದ ಪಾರ್ಲಿಮೆಂಟ್ ಇದೆ, ಮತ್ತು ನ್ಯಾಯಾಲಯ ಇದೆ, ಎಲ್ಲ ಒಂದು ಬೇರೆ ಬೇರೆ ಥರದ್ದು ಇದೊಂದು ಅವೆಲ್ಲ ದೇಶಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕೌನ್ಸಿಲ್ ಇದೆ. ಒಂದೇ ದೇಶ ನಡೆದಂಗೆ ನಡೀತಾವೆ, ಅವೆಲ್ಲ ಒಕ್ಕೂಡ್ತವೆ. ಕೆಲವು ನಿಯಮಗಳೆಲ್ಲ ಇಟ್ ಅಪ್ಲಿಕಬಲ್ ಎಂಟೈರು ಆ ಒಕ್ಕೂಟಕ್ಕೆ ಅಪ್ಲಿಕಬಲ್ ಆಗುತ್ತೆ, ಆಕ್ಟ್ಗಳೆಲ್ಲ ಅಪ್ಲಿಕಬಲ್ ಆಗುತ್ತೆ. ಇದನ್ನು ಹೊರಡಿ ಪರಿಣಾಮ ಬ್ರಿಟನ್ ಆರ್ಥಿಕ ಚಟುವಟಿಕೆಗಳ ನಿಯಂತ್ರಣ, ಬ್ರಿಟನ್ ಆರ್ಥಿಕತೆ ಗಾತ್ರ ಕಡಿಮೆ ಆಗುತ್ತೆ. ಒಂದಷ್ಟು ಬೆನಿಫಿಟ್ ಇದೆ. ಇದನ್ನು ತಾವು ನೋಡಿಕೊಂಡ್ರೆ ಅನುಕೂಲ ಆಗುತ್ತೆ. ಯುರೋಪ್ ಯೂನಿಯನ್ ಅಂದರೆ ಏನು ಗೊತ್ತು? ಯುರೋಪ್ ಕಾಂಟಿನೆಂಟ್ ಆಗಿರುವಂಥ 28 ರಾಷ್ಟ್ರಗಳು ಸೇರ್ಕೊಂಡು ಮಾಡಿಕೊಂಡಿತ್ತು. ಅದರ ಕೆಲವು 19 ಯೂರೋಝೋನನ್ನು ಹೊಂದಿದ್ದು, 28ರಿಗೆ ಆಚೆ ಬಂದಿದೆ, 27 ಆಯಿತು. ಅದು ಯುರೋಪ್ ಕರೆನ್ಸಿ ಇಲ್ಲದೆ ಇರೋದ್ರಿಂದ ನಂಬರ್ 19 ಚೇಂಜ್ ಆಗಲಿಲ್ಲ, 28, 27 ಆಯಿತು. ಸುಮಾರು 50 ಕಂಟ್ರಿಗಳಿವೆ ಯಾವುದ್ರಾಗ ಯುರೋಪ್ ಕಾಂಟಿನೆಂಟಿಗೆ. ಅವೆಲ್ಲವೂ ಕೂಡ ಯುರೋಪ್ ಯೂನಿಯನ್ನಾಗಿಲ್ಲ. ಕೆಲವು ಬಂದು ಸೇರ್ಕೊಂತೇವೆ. ಅಗ್ರಿಮೆಂಟ್ಗೆ ಯಾರು ಸೈನ್ ಆಗ್ತಾರೋ ಅವ್ರು ಯುರೋಪ್ ಯೂನಿಯನ್ಗೆ, ಮತ್ತು ಯಾರು ಕರೆನ್ಸಿ ಅಡಾಪ್ಟ್ ಮಾಡ್ಕೊತಾರೋ ಯೂರೋಝೋನ್ಗೆ. ನೆಕ್ಸ್ಟ್ ಕಮ್ ಟು ದ ಮುಂದಿನ ವಿಶ್ವಸಂಸ್ಥೆಯ ಭಾಷೆಗಳು. 6 ಭಾಷೆಗಳಿವೆ. ನೆನ್ನೆ ಕೂಡ ಮಾತಾಡಿದ್ದೆ. ಅರೇಬಿಕ್ಕು, ಇಂಗ್ಲೀಷು, ಚೀನಾ, ರಷ್ಯಾ, ಫ್ರೆಂಚು ಮತ್ತು ಸ್ಪ್ಯಾನಿಷು. ಇದು ಸಂಸ್ಥಾಪಕ ಅಥವಾ 5 P5 ಅಂತ ಕರೆದೆ, ಕಾಯಂ ಸದಸ್ಯ ರಾಷ್ಟ್ರಗಳು. ಆ ಕಾಯಂ ಸದಸ್ಯ ರಾಷ್ಟ್ರಗಳದ್ದೆಲ್ಲರದು ಕೂಡ ಲ್ಯಾಂಗ್ವೇಜಸ್ ಇದೆ. ಈಗ ಹಿಂದಿ ಕೂಡ ಸೇರಬೇಕು ಅಂತ ನಮ್ಮ ದೇಶ ಪ್ರಯತ್ನ ಪಡ್ತಾ ಇದೆ. 6 ಯಾವ್ಯಾವವು? ಅರೇಬಿಕ್ ಇದೆ, ಇಂಗ್ಲೀಷ್ ಇದೆ ಬ್ರಿಟನ್ದು, ಚೀನಾ ಇದೆ, ರಷ್ಯಾ ಇದೆ, ಫ್ರೆಂಚ್ ಇದೆ, ಸ್ಪ್ಯಾನಿಷ್ ಅಮೇರಿಕಾದ್ದು. 5 ರಾಷ್ಟ್ರಗಳದ್ದು 5 ಇದೆ, ಜೊತೆಗೆ ಒಂದು ಅರೇಬಿಕ್ ಇದೆ. 6 ಭಾಷೆಗಳು. ಇದನ್ನು ತುಂಬ ರಿಪೀಟೆಡ್ ಕ್ವಶನ್ಸು. 6 ಭಾಷೆಗಳಿದೆ ಅಂತ ಗೊತ್ತಿದೆ. 193 ದೇಶಗಳನ್ನು ಹೊಂದಿರುವಂಥ ಇದಕ್ಕೆ 6 ಅಧಿಕೃತ ಭಾಷೆಗಳು. ನೆಕ್ಸ್ಟ್ ಮುಂದೆ ಬರೋಣ. 6 ಭಾಷೆಗಳಲ್ಲೇ ಮಾತಾಡಬೇಕು. ನಮ್ಮ ದೇಶದ ಪ್ರಧಾನಮಂತ್ರಿ ಆದಂಥ ಅಟಲ್ ಬಿಹಾರಿ ವಾಜಪೇಯಿರವರು ಮೊದಲ ಬಾರಿಗೆ ಹಿಂದಿ ಭಾಷೆನಲ್ಲಿ ಮಾತಾಡ್ತಾ ಬಂದರು. ಈ ಕೆಳಗಿನ ಯಾರು ಮೊಟ್ಟ ಮೊದಲ ಬಾರಿಗೆ ಹಿಂದಿ ಭಾಷೆಯಲ್ಲಿ ಮಾತಾಡಿದ್ರು ಅಂದರೆ ಅಟಲ್ ಬಿಹಾರಿ ವಾಜಪೇಯಿರವರು. ಯಾವ ವರ್ಷ ಅಂದರೆ 1977ಗೆ. ಸರ್ 77ಗೆ ಪ್ರಧಾನಿ ಆಗಿದ್ದರು? ಇಲ್ಲ, ವಿದೇಶಾಂಗ ಸಚಿವರಾಗಿದ್ದರು. ಆ ವಿದೇಶಾಂಗ ಸಚಿವರಾಗಿದ್ದಂಥವರು ಮೊರಾರ್ಜಿ ದೇಸಾಯಿರವರ ಕ್ಯಾಬಿನೆಟ್ಗೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು. ಆಗ ಸಂವಿಧಾನ ಇದಾಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಅಧಿವೇಶನ ಸೇರ್ತಿ ಸಾಮಾನ್ಯ ಸಭೆಯಲ್ಲಿ. ಆಗ ವಿದೇಶಾಂಗ ಸಚಿವರಾಗಿ ಹೋಗಿದ್ದರು ಹಿಂದಿ ಭಾಷೆನಲ್ಲಿ ಮಾತಾಡ್ತಾ ಬರ್ತಾರೆ. ಇದೊಂದು ದಾಖಲೆ ಆಗಿದೆ. ಡಿಸೆಂಬರ್ 25 ವಿ ಆರ್ ಸೆಲೆಬ್ರೇಟಿಂಗ್ ಎಸ್ ಎ ಗುಡ್ ಗವರ್ನೆನ್ಸ್ ಡೇ. ಯಾರ ಜ್ಞಾಪಕಾರ್ಥವಾಗಿ? ಅಟಲ್ ಬಿಹಾರಿ ವಾಜಪೇಯಿರವರ ಜ್ಞಾಪಕಾರ್ಥವಾಗಿ. ನಮ್ಮ ದೇಶ ಕಂಡಂಥ ಅಪರೂಪದ ಪ್ರಧಾನಮಂತ್ರಿ. ಗ್ರಾಮ ಸಡಕ್ ಯೋಜನೆ, ಸುವರ್ಣ ಚತುಷ್ಕೋನ ಪಥ, ಸರ್ವ ಶಿಕ್ಷಣ ಅಭಿಯಾನ, 86ನೇ ಅಮೆಂಡ್ಮೆಂಟು 2002 ಶಿಕ್ಷಣವನ್ನು ಮಕ್ಕಳಿಗೆ ಮೂಲಭೂತ 21A 51A ಸಬ್ ಕಾಲಮ್ ಕೆಯನ್ನು ಆಡ್ ಮಾಡ್ತಾ ಬಂದಿದ್ದು. ಪೋಷಕರ ಕರ್ತವ್ಯನ ಮಾಡಿದ್ರು. 21A ಮೂಲಭೂತ ಹಕ್ಕನ್ನಾಗಿ ಮಾಡ್ತಾ ಬಂದರು. ದೊಡ್ಡ ಮಹಾಶಯ ಅವರು ಹಿಂದಿ ಭಾಷೆ ಮಾತಾಡ್ತಾ ಬಂದರು. ಇದೊಂದು ಭಾಳ ಭಾಷೆಗೆ ಸಂಬಂಧಪಟ್ಟಿದೆ. ದೇಶದಲ್ಲಿ 22 ಅಧಿಕೃತ ಭಾಷೆಗಳಿವೆ. 8ನೇ ಅನುಸೂಚಿನಲ್ಲಿ ನಾವು ಕಾಣ್ತಾ ಬರ್ಬೋದು. 8ನೇ ಅನುಸೂಚಿ 8 ಶೆಡ್ಯೂಲಲ್ಲಿ 22 ಭಾಷೆಗಳು, ಅಧಿಕೃತ ಭಾಷೆಗಳು. ಈ ಭಾಷೆಗಳ ಬಗ್ಗೆ ನಮ್ಮ ಸಂವಿಧಾನದ 17ನೇ ಭಾಗದಲ್ಲಿ ಹೇಳ್ತಾ ಬರ್ತಾರೆ. 17ನೇ ಭಾಗದಲ್ಲಿ ಭಾಷೆಗಳ ಬಗ್ಗೆ ಹೇಳ್ತಾ ಬಂದೆ. 343ನೇ ವಿಧಿಯಿಂದ 351ನೇ ವಿಧಿವರೆಗೆ ಚರ್ಚಿಸ್ತಾ ಬರ್ತದೆ ಭಾಷೆಗಳ ಬಗ್ಗೆ. ಲ್ಯಾಂಗ್ವೇಜಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಸಂವಿಧಾನ ಜಾರಿಗೆ ಬಂದಾಗ 14 ಅಧಿಕೃತ ಭಾಷೆಗಳಿದ್ದು. ಅವೆಂದರೆ ಅಸ್ಸಾಂ ಇತ್ತು, ಮತ್ತು ಬಂಗಾಳಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ. ಇದನ್ನು ಕೇಳಿದ್ದಾನೆ ಸುಮಾರು. ಭಾಷೆ ತುಂಬ ಇಂಪಾರ್ಟೆಂಟು. ಅಲ್ಲಿಗೆ ಈ ಭಾಷೆಗಳೆಲ್ಲ ಮೂಲ ಭಾಷೆಗಳು. ನಂತರ 8 ಆಡೋದು. ಅಲ್ಲಿಗೆ 14, 8, 22. 15ನೇ ಭಾಷೆ ಯಾವುದು ಅಂದರೆ ಸಿಂಧಿ ಭಾಷೆ. 21ನೇ ಅಮೆಂಡ್ಮೆಂಟು 1967ಗೆ ಆಡ್ ಮಾಡಿದ್ರು. ಒಂದು ಆಡಾತು 15ನೇ ಭಾಷೆ. 16ನೇ ಭಾಷೆ KMN ಕೊಂಕಣಿ, ಮಣಿಪುರಿ, ನೇಪಾಳಿ. KMN ಸಿಂಧಿ ಆಯಿತು. KMN ಅಂದರೆ 16, 17, 18ನೇ ಭಾಷೆಗಳು ಅನುಕ್ರಮವಾಗಿ ಟೇಬಲ್ ಟೈಪಲ್ಲಿ ಕೊಟ್ಟುಬಿಡ್ಬೋದು. ಈಗ 71ನೇ ಅಮೆಂಡ್ಮೆಂಟ್ ಸೇರ್ತಾ ಬಂದರೆ 71ನೇ ಅಮೆಂಡ್ಮೆಂಟ್ 73, 74, 1992ನೇ ಅವು ಪಂಚಾಯತಿ ಮತ್ತು ಮುನ್ಸಿಪಾಲ್ಟಿ. ಮಣಿಪುರಿ, ಬೋಡೋ, ಡೋಂಗ್ರಿ, ಮೈಥಿಲಿ, ಸಂತಾಲಿ. ಬೋಡೋ BDMS, KMN BDMS. ಮೊದಲು 3, 4, 1, 3, 4, 1 + 3 + 4. ಈಗ 19, 20, 21, 22 92ನೇ ಅಮೆಂಡ್ಮೆಂಟು 2004. 93ನೇ ಅಮೆಂಡ್ಮೆಂಟ್ ಅಂದರೆ ಜ್ಞಾಪಿಸ್ಕೋಬೇಕು ನೀವು. 95, 92ನೇದು
ನಾನು ಮುಂದಕ್ಕಿದ 95 ಹೇಳ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಇದು 92ನೇದು. ಒಟ್ಟು ಎಷ್ಟು ಭಾಷೆಗಳಾಗಿವೆ? 18, 22 ಭಾಷೆಗಳು. 22 ಭಾಷೆಗಳವೆ ಅಧಿಕೃತ ಭಾಷೆಗಳು. ಸ್ವಲ್ಪ ಬರೋಣ. ಈ ಪ್ರಾಥಮಿಕ ಹಂತದಲ್ಲೇ ಶಿಕ್ಷಣ ಇದೊಂದು ತುಂಬ ಇಂಪಾರ್ಟೆಂಟ್. ಆದ್ದರಿಂದ ಇದು ಭಾಷೆ ಬಗ್ಗೆ ಶಿಕ್ಷಣದ ಬಗ್ಗೆ ಮಾತಾಡಬೇಕಾಗಿದೆ. ಅದಕ್ಕೆ ಸ್ವಲ್ಪ ಮೊದಲು ಮಾತಾಡ್ತಾ ಬರ್ತೀನಿ. 343ನೇ ವಿಧಿನಲ್ಲಿ ಒಕ್ಕೂಟದ ರಾಜಭಾಷೆ ಬಗ್ಗೆ ಹೇಳ್ತದೆ. 343 ವಿಧಿನಲ್ಲಿ ದೇವನಾಗರಿಪಿಯಲ್ಲಿರುವ ಹಿಂದಿ ಭಾಷೆ ಒಕ್ಕೂಟದ ರಾಜಭಾಷೆ ಆಗಿರಬೇಕು. ರಾಜಭಾಷೆ ಅಂದರೆ ಅಧಿಕೃತ ಭಾಷೆ ಆಗಿರಬೇಕು ಅಂತ ಹೇಳ್ತು. ಅಲ್ಲಿಗೆ ಸೆಪ್ಟೆಂಬರ್ 14 ನಾವು ಹಿಂದಿ ದಿವಸವನ್ನಾಗಿ ಆಚರಣೆ ಮಾಡ್ತೀವಿ. ಇದರೊಳಗಡೆ ಅಧಿಕೃತ ಭಾಷೆ ಆಗಿರಬೇಕು. ಇದು ವ್ಯವಹಾರಕ್ಕಾಗಿ ಬಳಸಿ ಭಾಷೆನ ಅಧಿಕೃತ ಮಾಡಿ ಭಾಷೆನ 343 ಸಬ್ಕಾಲಂ. ಒಕ್ಕೂಟದ ಸರ್ಕಾರಿ ಉದ್ದೇಶಗಳಿಗಾಗಿ ಬಳಸಬಹುದಾದ ಅಂಕಿಅಂಶಗಳ ರೂಪವು ಭಾರತೀಯ ಅಂಕಿಅಂಶಗಳ ಅಂತಾರಾಷ್ಟ್ರೀಯ ರೂಪದ್ದಾಗಿರಬೇಕು. ಹಿಂದಿ ಭಾಷೆನ ಬಳಸಿ ಅಂತ ಹೇಳ್ತಾ ಬಂತು. ಬಟ್ ರಾಷ್ಟ್ರಭಾಷೆ ಅಲ್ಲ, ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ, ಇಟ್ ಈಸ್ ಎ ಅಫಿಷಿಯಲ್ ಲ್ಯಾಂಗ್ವೇಜ್. ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬಳಸ್ತಾ ಇರುವಂಥ ಒಂದು ಆಡಳಿತಕ್ಕೆ ಬಳಸ್ತಾ ಇರುವಂಥ ಭಾಷೆ ಆಗಿದೆ. ಇಟ್ಸ್ ನಾಟ್ ಎ ನ್ಯಾಷನಲ್ ಲ್ಯಾಂಗ್ವೇಜ್, ಇಟ್ ಈಸ್ ಎ ಅಫಿಷಿಯಲ್ ಲ್ಯಾಂಗ್ವೇಜ್. ಆರ್ಟಿಕಲ್ ನಂಬರ್ 343 ಸಬ್ ಕಾಲಮ್ 1 ಆ ಮೂಲ ಸಂವಿಧಾನದಾಗ ಏನಾಯಿತು ಅದೇ ಪದ ಹಾಕಿದ್ದೀನಿ. ರಾಜಭಾಷೆಯಾಗಿ ಬಳಸಿ, ಆಡಳಿತಕ್ಕೆ ಬಳಸಿ. ಅಲ್ಲಿಗೆ ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ, ಅಫಿಷಿಯಲ್ ಲ್ಯಾಂಗ್ವೇಜ್, ನ್ಯಾಷನಲ್ ಅಫಿಷಿಯಲ್ ಲ್ಯಾಂಗ್ವೇಜ್. ಇದನ್ನು ಬಳಸ್ತಾರೆ, ಇಂಗ್ಲೀಷು ಬಳಸ್ತಾ ಇದ್ದಾರೆ. ಮುಂದೆ ಬಂದಾಗ 350A ಇದನ್ನು ತುಂಬ ಬಾರಿ ಕೇಳಿದ್ದಾನೆ. ಭಾಷಾ ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದ ಮಕ್ಕಳಿಗೆ, ಎಲ್ಲೋ ಮೈನಾರಿಟೀಸ್ ಇರ್ತಾರೆ, ಅವ್ರಿಗೆ ನಿಮ್ಮ ಭಾಷೆ ಇರಬೇಡಿ, ಅವರ ಪ್ರಾಥಮಿಕ ಹಂತದಲ್ಲಿ ಎಂತ ಇರಬೇಕು ಅಂತ ಅವರ ಮಾತೃಭಾಷೆಯನ್ನು ಒದಗಿಸುವಂತೆ ರಾಜ್ಯ ಪ್ರಾಧಿಕಾರಗಳಿಗೆ ನಿರ್ದೇಶಿಸುವ ಅಧಿಕಾರವನ್ನು ರಾಷ್ಟ್ರಪತಿಗಳು. ಯಾವುದೋ ಒಂದು ಮೈನಾರಿಟೀಸ್ ಇರೋ ಮಕ್ಕಳಿಗೆ ನಾವು ಯಾವುದೋ ಒಂದು ಭಾಷೆ ತುರುಕಬಾರ್ದು. ಅವ್ರ ಪ್ರಾಥಮಿಕ ಹಂತದಲ್ಲಿ ಅವ್ರ ಭಾಷೆಯಲ್ಲೇ ಮದರ್ ಟಂಗಲ್ಲೇ ಕಲಿಬೇಕು. ಆರ್ಟಿಕಲ್ ನಂಬರ್ 350A. ಮುಂದೆ ಬರ್ತಿದ್ದೀನಿ. ಶಾಸ್ತ್ರೀಯ ಸ್ಥಾನಮಾನ ಕಳೆದ ನೆನ್ನೆ ಕೂಡ ಮಾತಾಡಿದ್ದೆ. ತಮಿಳು ಫಸ್ಟ್ ಪಡೀತು. ನೆಕ್ಸ್ಟು ಸಂಸ್ಕೃತ 2ನೇದು. ತೆಲುಗು ಮತ್ತು ಕನ್ನಡ ಒಂದೇ ಸಾರಿ ಕೊಟ್ಟರು 2008. ಮಲಯಾಳಂ 13, ಒರಿಯಾ 2014. 6 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ದೇ ಜವರೇಗೌಡರವರು ಭಾಳಷ್ಟು ಹೋರಾಟ ಮಾಡ್ತಾ ಬಂದರು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಪಡೆಯೋದಕ್ಕಾಗಿ. ಅವ್ರ ಬಗ್ಗೆ ಜ್ಞಾಪಕ ಬಂದಾಗ, ಕುವೆಂಪುರವರ ಶಿಷ್ಯರು ಅವ್ರ ಬಗ್ಗೆ ಜ್ಞಾಪಕ ಬಂದಾಗ, ಅವ್ರು ಯಾರಾದರೂ ಎದುರುಗಡೆ ಸಿಕ್ಕಿದಾಗ ಅವ್ರನ್ನ ಆ ಭಾಷೆಯನ್ನು ಜ್ಞಾಪಿಸ್ಕೋಬೇಕಾಗುತ್ತೆ. ಯಾರಾದರೂ ಎದುರುಗಡೆ ಸಿಕ್ಕಿದಾಗ ನಾನು ಒಂದು ಪುಸ್ತಕ ಓದ್ತಾ ಇರ್ಬೇಕಾದ್ರೆ ಅದನ್ನ ಉಲ್ಲೇಖ ಮಾಡ್ತಾ ಬಂದಿದ್ದರು. ಅವ್ರ ಬಗ್ಗೆ ಯಾರೋ ದೊಡ್ಡ ಸಾಹಿತಿ ಅವರು ಹೇಳ್ತಾ ಬಂದರು, ಯಾರಾದರೂ ಎದುರಿಗೆ ಸಿಕ್ಕಿದ್ರೆ ಅವನು ಕೇಳ್ತಾ ಇದ್ದೇನಂತೆ, ಇತ್ತೀಚೆಗೆ ಯಾವ ಪುಸ್ತಕ ಓದಿದ್ದೀರಾ, ಅದ್ರಾಗ ಏನು ಹೇಳ್ತದೆ. ದೊಡ್ಡ ನಾಲೆಡ್ಜ್ ಇದ್ದಂಥವ್ರು ತಿಳ್ಕೊಬೇಕು ಅಂತ ಆಸೆ ಭಾಳ ಇತ್ತು. ಏನು ಹೇಳ್ತದ ಬುಕ್ಕು, ಹೊಸ ಪುಸ್ತಕ ಯಾವುದು ಓದಿದ್ರಿ, ಜ್ಞಾನವನ್ನು ಪಡ್ಕೊಳ್ಳೋಂಥ ವಿಧಾನವಾಗಿತ್ತು. ಕನ್ನಡಕ್ಕಾಗಿ ಶಾಸ್ತ್ರೀಯ ಸ್ಥಾನಮಾನ ಕೊಡಿಸೋದಕ್ಕೆ ಸುಮಾರು ಜನ ಹೋರಾಟ ಮಾಡಿದರೆ ಅದರ ಮುಂಚೂಣಿಯಲ್ಲಿದ್ದಂಥವ್ರು ದೇ ಜವರೇಗೌಡರು. ಇನ್ನೂ ಬೇರೆ ಸಾಹಿತಿಗಳು ಕೂಡ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ, ಅವ್ರ ಪಾತ್ರನೂ ಇದೆ. ಮುಂದೆ ಬರ್ತೀನಿ. ರಾಜ್ಯದ ಹೈಕೋರ್ಟ್ಗಳಲ್ಲಿ ಸುಪ್ರೀಂ ಕೋರ್ಟಲ್ಲಿ ಬಳಸೋದು ಇಂಗ್ಲೀಷ್, ಸಂಸತ್ತಲ್ಲಿ ಬಳಸೋದು ಹಿಂದಿ ಮತ್ತು ಇಂಗ್ಲೀಷ್ ಸಂಸತ್ತಲ್ಲಿ. ನೆಕ್ಸ್ಟ್ ಸರ್ ಹಂಗಾರೆ ಸಂಸತ್ತಲ್ಲಿ ನಾವು ಕನ್ನಡ ಮಾತಾಡ್ಬೋದು, ಟ್ರಾನ್ಸ್ಲೇಷನ್ ಮಾಡಿಸ್ತಾರೆ. ಮತ್ತು ರಾಜ್ಯದ ಹೈಕೋರ್ಟ್ಗಳಲ್ಲಿ ಹಿಂದಿ ಭಾಷೆ ಬಳಸಬೇಕು, ಅಥವಾ ಆಯಾ ರಾಜ್ಯದಲ್ಲಿ ಯಾವುದನ್ನು ಸರ್ಕಾರಿ ಉದ್ದೇಶಕ್ಕೆ ಬಳಸ್ತಾ ಇರ್ತಾರೋ ಅದನ್ನು ಬಳಸುವಂತೆ ಮಾಡಿ ರಾಜ್ಯಪಾಲರು ರಾಷ್ಟ್ರಪತಿಗಳ ಪೂರ್ವಾನುಮತಿ ಪಡೆದು. ಹಂಗೆ ಕರ್ನಾಟಕದ ಕನ್ನಡ ಬಳಸ್ತಾ ಇದ್ದೀವಿ, ನಮ್ಮ ಭಾಷೆನ ನಾವು ರಾಜ್ಯಪಾಲರಿಗೆ ಹೇಳಿ ನಮ್ಮ ಹೈಕೋರ್ಟಲ್ಲಿ ಆಗಬೇಕು ಅಂದಾಗ ಅವರು ರಾಷ್ಟ್ರಪತಿಗಳ ಪರ್ಮಿಷನ್ ತಗೊಂಡು. ಯಾಕೆಂದರೆ ಹೈಕೋರ್ಟು ಇಟ್ಸ್ ನಾಟ್ ಓನ್ಲಿ ನಮ್ಮ ಸ್ಟೇಟಿಗೆ ಮಾತ್ರ ರಿಲೇಟೆಡ್ ಅಲ್ಲ, ಬೇರೆ ಇದಾಗ್ತಾ ಬರುತ್ತೆ. ಅದರಿಂದ ರಾಷ್ಟ್ರಪತಿಗಳು ಮಾಡೋದು ಹಿಂದಿನೂ ಬಳಸ್ಬೋದು, ಆಯಾ ಲೋಕಲ್ಲು ಸರ್ಕಾರದವ್ರು ಬಳಸ್ತಾ ಇರುವಂಥ ಭಾಷೆನೂ ಕೂಡ ಬಳಸ್ಬೋದು. ಅದಕ್ಕೆ ಪರ್ಮಿಷನ್ ಬೇಕಾಗುತ್ತೆ, ಇದನ್ನು ಕೂಡ ಅವಕಾಶ ಇದೆ. ನೆಕ್ಸ್ಟ್ ಮುಂದೆ ಬಂದಾಗ ಸಂಸತ್ತಲ್ಲಿ ಕನ್ನಡದಲ್ಲಿ ಮಾತಾಡಿದವರು ಮೊದಲಿಗೆ ಜೇಶ್ ಪಟೇಲ್ರವರು ಮಾತಾಡ್ತಾ ಬಂದರು. ಇವರು MP ಆಗಿದ್ದರು. ನೀಲಂ ಸಂಜೀವ ರೆಡ್ಡಿ ಅವರು ಸ್ಪೀಕರ್ ಆಗಿದ್ದರು ಲೋಕಸಭೆಯಲ್ಲಿ. ಆ ಟೈಮಲ್ಲಿ ಇವರು ಕನ್ನಡದಲ್ಲಿ ಮಾತಾಡ್ತಾ ಬರ್ತಾರೆ. ಕನ್ನಡದಲ್ಲಿ ಲೋಕಸಭೆಯಲ್ಲಿ ಮಾತಾಡಿದಂಥವ್ರು ಯಾರು ಅಂದರೆ ಕೇಳ್ತಾರೆ, ನೀಲಂ ಸಂಜೀವ ರೆಡ್ಡಿ ಅವರು ನನ್ನ ಶಿವಮೊಗ್ಗ ಕ್ಷೇತ್ರದಿಂದ ಆಯ್ಕೆಯಾಗಿ ಹೋಗಿದ್ದರು. ಆಗ ನನ್ನ ಜನ ಕಳಿಸಿದ್ದಾರೆ, ಅವ್ರ ಸಮಸ್ಯೆ ಗೊತ್ತಾಗಬೇಕು ಅಂದರೆ ನಾನು ಕನ್ನಡದಲ್ಲೇ ಮಾತಾಡಬೇಕು. ಕನ್ನಡದಲ್ಲಿ ಮಾತಾಡಿದಂಥ ಒಬ್ಬ ಸಂಸದ ಅಂದರೆ ಜೇಶ್ ಪಟೇಲ್ರವರು ನಂತರ ಕರ್ನಾಟಕದ ಮುಖ್ಯಮಂತ್ರಿಗಳಾಗ್ತಾರೆ. ಆದರೆ ಸಂಸತ್ತಿನ ಸದಸ್ಯರಾಗಿದ್ದಾಗ, ಲೋಕಸಭಾ ಸದಸ್ಯರಾಗಿದ್ದಾಗ ನೀಲಂ ಸಂಜೀವ ರೆಡ್ಡಿ ಲೋಕಸಭಾ ಸ್ಪೀಕರು ಆ ಟೈಮಲ್ಲಿ ಮಾತಾಡ್ತಾ ಬರ್ತಾರೆ ಜೇಶ್ ಪಟೇಲ್ರವರು. ಇದು ಕೂಡ ಭಾಳ ಮುಖ್ಯವಾದ ಭಾಷೆಗೆ ಸಂಬಂಧಪಟ್ಟಂತೆ ಬಂದಾಗ ಕೇಂದ್ರ ಇದು ಗೊತ್ತಲ್ಲಿ ಕೇಂದ್ರೀಯ ಭಾಷಾ ಸಂಸ್ಥೆ ಈ ಎಲ್ಲ ಭಾಷೆಗಳ ಬಗ್ಗೆ ಇದು ಮಾಡೋಕ್ಕೆ ಇದ್ರಾಗ ಮೈಸೂರಲ್ಲಿ ಒಂದು ಇದು MHRD ಅಡಿನಲ್ಲಿ ಕೆಲಸ ಮಾಡುವಂಥದ್ದು.
ಯಾವುದದು ಸರ್? CIIL ಅಂತ ಯಾವುದದು? ಭಾಷೆಗೆ ಸಂಬಂಧಪಟ್ಟಂಥದ್ದು ಸ್ಟಡೀಸ್ ಮಾಡೋದು. ಇದು ದೆ ಕಂಡಕ್ಟೆಡ್ ದ ರಿಸರ್ಚ್ ಮತ್ತು ಬೋಧನಾ ಸಂಸ್ಥೆ ಆಗಿದೆ. ಅಲ್ಲಿಗೆ ನಮ್ಮ ಮೈಸೂರಲ್ಲಿ ಮುಖ್ಯವಾಗಿ 2 ಸಂಸ್ಥೆಗಳಿವೆ. ಒಂದು ಭಾಷೆದು ನ್ಯಾಷನಲ್ ಲೆವೆಲ್ಲು, ಇನ್ನೊಂದು ಬಂದಾಗ CFTRI ಬಂದಾಗ ಇದು ಫುಡ್ಗೆ ಸಂಬಂಧಪಟ್ಟಿದ್ದು. ಇದು ನ್ಯಾಷನಲ್ ಲೆವೆಲ್ಲು ಸಂಸ್ಥೆ ಇಲ್ಲಿದೆ. ಇದನ್ನು ನಾವು ಗಮನಿಸಬೇಕಾಗಿದೆ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಮುಂದೆ ಬರ್ತಾ ಇದ್ದೀನಿ. ಭಾರತೀಯ ಭಾಷಾ ಅಧ್ಯಯನ ಸಂಸ್ಥೆ, ಇದು ಡೆಲ್ಲಿಲಿದೆ, ನವದೆಹಲಿನಲ್ಲಿ ಭಾಷೆಗಳನ್ನು ಉತ್ತೇಜಿಸುವ ಉದ್ದೇಶನ ಸೆಂಟ್ರಲ್ ಆಗಿರೋದು. ಮೈಸೂರು ಅಂತ ಬಂದಾಗ ಇದು ಮಾಡಬೇಕು. ಸಂಶೋಧನೆಗಳು ನಡೀತಾ ಇರೋದು, ವಿವಿಧ ಭಾಷೆಗಳ ಬಗ್ಗೆ ಸಂಶೋಧನೆ ನಡೀತಾ ಇರೋಂಥದ್ದು ಯಾವುದು? ಮೈಸೂರಲ್ಲಿ. ಮತ್ತು ಎರಡನೇದು ಭಾರತೀಯ ಭಾಷೆಗಳ ಬಗ್ಗೆ ನವದೆಹಲಿದೆ. ಇವೆಲ್ಲ ಬ್ರಾಂಚ್ ಆಫೀಸ್ಗಳೆಲ್ಲ ಮೈಸೂರು, ಭುವನೇಶ್ವರ ಇಲ್ಲೆಲ್ಲ ಬರ್ತವೆ. ಭಾಷೆ ಬಂದಾಗ ಇವೆರಡನ್ನು ನೋಡ್ಕೋಬೇಕಾಗ್ತದೆ, ತುಂಬ ಇಂಪಾರ್ಟೆಂಟು. ಮುಂದೆ ಭಾರತದ ಚಲಾವಣೆಯಲ್ಲಿರುವ ನೋಟ್ಗಳಿರುವ ಭಾಷೆಗಳು ಯಾವ್ಯಾವುದು? 17 ಭಾಷೆಗಳಿವೆ. 15 ಇದರಾಗಿರುವಂಥವು, ಇನ್ನೆರಡು ಆ ಕಡೆ ಡಿನಾಮಿನೇಷನ್ಸ್ ಬರೆದಿದ್ದಾರೆ. ಯಾವುದರ ಬರೆದಿದ್ದಾರೆ? ಹಿಂದಿ ಮತ್ತು ಇಂಗ್ಲೀಷಾಗಿ. ಅಲ್ಲಿಗೆ ಅರ್ಥ ಇಂಗ್ಲೀಷು ಮತ್ತು ಹಿಂದಿನಲ್ಲಿ ಏನನ್ನ ಮುಖ ಮೇಲೆ ಏನೋ ಬೆಳೆಯಲಾಗಿದೆ. ಒಟ್ಟು ಭಾಷೆಗಳು ನೋಟಲ್ಲಿ 17. ಅದರಲ್ಲಿ 22 ಭಾಷೆ, 15 ಭಾಷೆ ಯಾವ್ದ್ರವು? ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿರೋಂಥ ಭಾಗ. ಇದನ್ನು ಕನ್ನಡ 4ನೇ ಸ್ಥಾನದಾಗೈತೆ. 4th ಪ್ಲೇಸಿಂದ ಆ 5ರೊಳಗಡೆ 4ನೇ ಪ್ಲೇಸಲ್ಲೈತೆ. ನೋಟಲ್ಲಿ ಬರೆದಿರ್ತಾರೆ 100 ರೂಪಾಯಿ ಇನ್ನೆಲ್ಲ. ಈ ನೋಟಲ್ಲಿರುವ ಪ್ರಾದೇಶಿಕ ಭಾಷೆ ಮೊದಲ ಭಾಷೆ ಅಸ್ಸಾಮಿ. ಸರ್ ಅಸ್ಸಾಮಿ ಯಾಕಂದ್ರೆ ಆಲ್ಫಾಬೆಟಿಕಲ್ ಪ್ರಕಾರ ಬರ್ಕೊಂಬಂತಾರೆ, ಅಥವಾ ಅಸ್ಸಾಮಿ ಇದೆ ಫಸ್ಟು. ನೆಕ್ಸ್ಟು ಮಹಾತ್ಮ ಗಾಂಧೀಜಿ ಸರಣಿಯ ಇದು 1996 96ರಿಂದ ಮಹಾತ್ಮ ಗಾಂಧೀಜಿ ಫೋಟೋ ಇರುವಂಥ ನೋಟ್ಗಳು ಬರ್ತಾ ಬಂದು, ನೋಟ್ಗಳ ಮೇಲೆ ಭಾರತದ ರೂಪಾಯಿಯ ಹೊಸ ಕರೆನ್ಸಿ ವಿನ್ಯಾಸ 2012ರಿಂದ ಹೊಸ ಕರೆನ್ಸಿ ಡಿಸೈನ್ ಮಾಡಿದ್ದಾರೆ. ರೂಪಾಯಿಗೆ ಅದನ್ನು ಡಿಸೈನ್ ಮಾಡ್ತಾ ಬಂದಿದ್ದಾರೆ. ನೋಟ್ಗಳ ಮೇಲೆ ಭಾರತ ರೂಪಾಯಿಯ ಹೊಸ ಕರೆನ್ಸಿ ವಿನ್ಯಾಸ. ನೆಕ್ಸ್ಟು ನೋಟ್ಗಳ ಮೇಲೆ ಸಹಿ ಹಾಕೋ RBIನ ಗವರ್ನರ್ ಆಗ್ತಾರೆ. 1 ರೂಪಾಯಿದು ಬಿಟ್ಟು 1 ರೂಪಾಯಿಗೆ ಹಣಕಾಸು ಕಾರ್ಯದರ್ಶಿ ಆಗ್ತಾ ಬರ್ತಾರೆ. ಈಗ 1 ರೂಪಾಯಿ ಚಾಲನೆ ಇಲ್ಲ, ಮತ್ತೆ ಚಾಲನೆಗೆ ತರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಬಂದರೆ ಹಣಕಾಸು ಕಾರ್ಯದರ್ಶಿ. ಭಾಷೆ ಆಧಾರದ ಮೇಲೆ ಮೊದಲು ರಚನೆ ಆದಂಥ ರಾಜ್ಯ ಆಂಧ್ರ ಪ್ರದೇಶ. ಫಜಲ್ ಅಲಿ ಆಯೋಗಕ್ಕಿಂತ ಮೊದಲೇ ಇದಾಗ್ತಾ ಬಂತು. ಫಜಲ್ ಅಲಿ ಆಯೋಗಕ್ಕಿಂತ ಮೊದಲೇ ಮೊಟ್ಟ ಮೊದಲಾಗ ದಾರ್ ಸಮಿತಿ, JVP ಕಮಿಟಿ, ಫಜಲ್ ಅಲಿ, ಪೊಟ್ಟಿ ಶ್ರೀರಾಮುಲು ಇದು ಕೂತ್ಕೊಂಡಾಗ ಆಂಧ್ರವನ್ನು ಕ್ರಿಯೇಟ್ ಮಾಡಿಬಿಟ್ರು ಭಾಷೆ ಮೇಲೆ. ಆಂಧ್ರ ಪ್ರದೇಶ 53ನಲ್ಲೇ ಅದಾಗಿದೆ. ಆಂಧ್ರ ಪ್ರದೇಶ ಮೊದಲ ರಾಜ್ಯದ ಕರ್ನೂಲು. ಆಮೇಲೆ ಮತ್ತೆ ಬಂದಾಗ ಹೈದರಾಬಾದನ್ನು ಮಾಡ್ತಾರೆ. ಹೈದರಾಬಾದ್ ಸ್ಪಿಟ್ಟಾಗಿ ಈಗ ಮತ್ತೆ ಆಂಧ್ರವೇ ಬೇರೆ, ತೆಲಂಗಾಣ. ಹೈದರಾಬಾದು ತೆಲಂಗಾಣ ಕೊಡ್ಕೊಂಡಿದೆ. ಆಂಧ್ರ ಪ್ರದೇಶಕ್ಕೆ ಮತ್ತೆ 3 ರಾಜಧಾನಿಗಳಾಗಿವೆ. ಮುಂದೆ ಬರ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಕ್ಲಿಯರ್ ಮಾಡೋಣ ಅಂತ. ನಿನ್ನೆ ವಿಶ್ವ ಹಿಂದಿ ದಿವಸದ ಬಗ್ಗೆ, ರಾಷ್ಟ್ರೀಯ ಹಿಂದಿ ದಿವಸದ ಬಗ್ಗೆ ಮಾತಾಡಿದೆ. ವಿಶ್ವ ಹಿಂದಿ ದಿವಸದ ಬಗ್ಗೆ ಹೇಳಬೇಕಾಗಿತ್ತು. ವಿಶ್ವ ಹಿಂದಿ ದಿವಸವನ್ನು ಜನವರಿ 10ರಂದು ಆಚರಣೆ ಮಾಡ್ತಾರೆ. ಜನವರಿ 10ಕ್ಕೆ ಯಾಕೆ ಆಚರಣೆ ಮಾಡ್ತಾರೆ ಅಂತ ಕೇಳಿದ್ರೆ, 2006ರಲ್ಲಿ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಜನವರಿ 10ರಿಂದ ಜನವರಿ 10ನ್ನು ಎವರಿ ಇಯರು ಏನನ್ನ ವಿಶ್ವ ಹಿಂದಿ ದಿವಸವನ್ನು ಆಚರಣೆ ಮಾಡೋಣ. ಯಾಕೆ ಸರ್ ಅಂದರೆ 1975 ಜನವರಿ 10ರಲ್ಲಿ ನಾಗ್ಪುರದಲ್ಲಿ ಒಂದು ವಿಶ್ವ ಸಮ್ಮೇಳನ ಮಾಡಿ ವಿಶ್ವ ಹಿಂದಿ ಸಮ್ಮೇಳನವನ್ನು ಆಚರಣೆ ಮಾಡಿದ್ದು. ಮೊದಲ ವಿಶ್ವ ಹಿಂದಿ ಸಮ್ಮೇಳನ ಜರುಗಿದಲ್ಲಿ ಅಂದರೆ ನಾಗ್ಪುರದಲ್ಲಿ. ಆ ಹಿನ್ನೆಲೆ ಒಳಗಡೆ ಮೊದಲ ಬಾರಿಗೆ ಆಚರಣೆ ಮಾಡಲಾಯಿತು. 2018ರಲ್ಲಿ ಮಾರಿಷಸ್ ಹೇಳಿದ್ದೀನಿ, 21ಕ್ಕೆ 12ನೇದು ಫಿಜಿ ದೇಶದಲ್ಲಿ ಗೊತ್ತಿರಲಿ ನಿಮಗೆ. ಇದು ಯಾವ ಹಿನ್ನೆಲೆ ಒಳಗಡೆ ಅಂದರೆ ವಿಶ್ವ ಹಿಂದಿ. ಇದ್ಯಾವ ಹಿನ್ನೆಲೆ ಒಳಗಡೆ ಅಂದರೆ ಸೆಪ್ಟೆಂಬರ್ 14 ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ, ಸಂವಿಧಾನವನ್ನು ಹಿಂದಿ ಭಾಷೆಯನ್ನು ಅಧಿಕೃತವಾಗಿ ಅಳವಡಿಸ್ಕೊಂಡಿದ್ದಕ್ಕಾಗಿ. ಅದರಿಂದ ಇವೆರಡಕ್ಕೂ ಕನ್ಫ್ಯೂಷನ್ ಆಗಬೇಡಿ. ಜನವರಿ 10 ವಿಶ್ವ, ಸೆಪ್ಟೆಂಬರ್ 14 ರಾಷ್ಟ್ರೀಯ ಹಿಂದಿ ದಿವಸ. ಹಿಂದಿ ಭಾಷೆಯನ್ನು ಅಧಿಕೃತ ಭಾಷೆಯಾಗಿ 22 ಭಾಷೆಯಲ್ಲಿ ಸೇರಿಸ್ತಾ ಬಂದಿದ್ದಾರೆ. ಅದರಿಂದ ಎರಡಕ್ಕೂ ಹೋಲಿಕೆ ಮಾಡಿಕೊಂಡ್ರೆ ಸಾಕು. ಮುಂದಿನ 21ಕ್ಕೆ ಮುಂದಿನ ಸಮ್ಮೇಳನ 12ನೇದು ಫಿಜಿನಲ್ಲಿ ನಡೆಯುತ್ತೆ. ಆಲ್ರೆಡಿ 3 ವರ್ಷಕ್ಕೊಮ್ಮೆ ಜರುಗ್ತಾ ಬರ್ತವೆ. 2018ರಾಗೆ ಇದು 11ನೇ ಸಮ್ಮೇಳನ. 11ನೇ ಸಮ್ಮೇಳನ ಮಾರಿಷಸ್ನಲ್ಲಿ ಜರುಗಿದೆ.
ಆಲ್ರೆಡಿ ಹೇಳಿದ್ದೀನಿ ನಾನು ಅದನ್ನು, ಹಿಂದಿನ ವಿಡಿಯೋದಲ್ಲಿ ನೋಡ್ಬೋದು ನೀವು. 18 ಕೆಲ್ಜರ್ಗೆ ತೊಂದರೆ ಮಾರಿಷಸ್ಸಾಗೆ, 21 ಕೆಲ್ಜರ್ಗೆ ತೊಂದರೆ ಜರುಗುತ್ತೆ. ಇದು ಜರುಗೋಲಿರುವಂಥದ್ದು, ಜರುಗಲಿದೆ, ಇದು ಜರುಗಿದ್ದು ಆನ್ಸರ್ ಮಾಡ್ಬೋದು. ಇದು 11ನೇದು, ಇದು 12ನೇದು. ಜನವರಿ 10 ಯಾವ ದಿನ? ವಿಶ್ವ ಹಿಂದಿ ದಿನ. ಸೆಪ್ಟೆಂಬರ್ 14 ರಾಷ್ಟ್ರೀಯ ಹಿಂದಿ ದಿವಸ. ಕಾರಣ ಇಲ್ಲಿ ಒಪ್ಕೊಂಡಿದ್ರು, ಮುಂದಕ್ಕೆ ಜನವರಿ 26, 1950ಕ್ಕೆ ಅದು ಅಧಿಕೃತವಾಗಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಬಂತು. ರಾಷ್ಟ್ರ ಭಾಷೆ ಅಲ್ಲ, ಅಧಿಕೃತ ಭಾಷೆ. ಮತ್ತು ದೇಶದಲ್ಲಿ ಆಡಳಿತಕ್ಕಾಗಿ ಬಳಸ್ತಾ ಇರುವಂಥ ಒಂದು ಆಡಳಿತ ಭಾಷೆ. ಈಗ ಒಂದೊಂದು ರಾಜ್ಯವು ಕೂಡ ತಂದೆ ಆದಂಥ ಅಫಿಷಿಯಲ್ ಲ್ಯಾಂಗ್ವೇಜಸನ್ನು ಹೊಂದಿವೆ. ಥ್ಯಾಂಕ್ ಯು ಫಾರ್ ಆಲ್.